ಕಾರ್ಯನಿರತ ಪತ್ರಕರ್ತರ ಸಂಘ ಹೊನ್ನಾವರ ತಾಲೂಕು ಘಟಕದ ವತಿಯಿಂದ ಇಂದು ಪತ್ರಿಕಾ ದಿನಾಚರಣೆಯನ್ನು ಆಯೋಜಿಸಲಾಗಿದೆ. ಪತ್ರಿಕಾ ದಿನಾಚರಣೆ ಅದಕ್ಕೊಂದು ದೊಡ್ಡ ಇತಿಹಾಸ ಹಿನ್ನೆಲೆ ಇದೆ. ಕಳೆದ 1843ನೇ ಇಸ್ವಿಯಲ್ಲಿ ಜುಲೈ 1ರಂದು ರೆವರೆಂಡ್ ಹರ್ಮನ್ ಮೋಗ್ಲಿನ್ ಅನ್ನುವಂಥ ಜರ್ಮನ್ ಪ್ರಜೆ ಮಂಗಳೂರಿನಲ್ಲಿ ಪ್ರಥಮ ಕನ್ನಡ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಅದು ಮಂಗಳೂರು ಸಮಾಚಾರ ಅಂತ. ಈ ಪತ್ರಿಕೆಯನ್ನು ಪ್ರಾರಂಭಿಸಿದ ಒಂದು ಸಂಭ್ರಮವನ್ನು ನಮ್ಮ ರಾಜ್ಯಾದ್ಯಂತ ಪ್ರತಿ ವರ್ಷ ಜುಲೈ 1ರಂದು ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ. ಹಾಗೆ ಜುಲೈ ಇಡೀ ತಿಂಗಳು ಎಲ್ಲ ವಿವಿಧ ತಾಲೂಕುಗಳಲ್ಲಿ ಪ್ರತ್ಯೇಕವಾಗಿ ಆಚರಿಸಿ ಒಂದು ಸಂಭ್ರಮವನ್ನು ಜುಲೈ ತಿಂಗಳಲ್ಲಿ ಮಾಡಬೇಕು ಅನ್ನುವಂಥ ಉದ್ದೇಶ ಪತ್ರಕರ್ತರ ಸಂಘದ್ದು. ಅದೇ ರೀತಿ ನಮ್ಮ ತಾಲೂಕು ಸಂಘವು ಕಳೆದ 10-15 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. 2010ರಲ್ಲಿ ನಮ್ಮ ತಾಲೂಕು ಸಂಘ ಪ್ರಾರಂಭವಾಯಿತು. ಅಲ್ಲಿಂದ ಇಲ್ಲಿಯವರೆಗೆ 15 ವರ್ಷಗಳ ಕಾಲ ನಮ್ಮ ಸಂಘ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಪತ್ರಿಕಾ ದಿನಾಚರಣೆಯ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂತಹ ಒಂದು ಗಾದೆಗೆ ತಕ್ಕ ಹಾಗೆ ಬಹಳ ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಪತ್ರಿಕೋದ್ಯಮ, ಸಿನಿಮಾ ಕ್ಷೇತ್ರ, ಪ್ರಕಟಣೆ, ಹಾಗೆ ಪುಸ್ತಕ ಸಂಪಾದನೆ ಎಲ್ಲ ಆಯಾಮಗಳಲ್ಲಿ ಅವರು ಕೈಯಾಡಿಸಿ ಇಡೀ ರಾಜ್ಯಾದ್ಯಂತ ಮನೆ ಮಾತಾಗಿದ್ದಾರೆ. ಕಳೆದ 36 ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದಂತಹ ಅನುಭವವನ್ನು ಹೊಂದಿರುವಂಥ ಬಿ ಗಣಪತಿಯವರು 1984ರಲ್ಲಿ ಮುಂಗಾರು ಪತ್ರಿಕೆಯ ಅಲ್ಲಿ ಕೆಲಸವನ್ನು ಪ್ರಾರಂಭಿಸಿ ಪತ್ರಕರ್ತರೆನಿಸಿಕೊಂಡರು. ಹೀಗೆ ಅಲ್ಲಿಂದ ಅವರ ಪತ್ರಿಕೋದ್ಯಮದ ಪಯಣ ಹೀಗೆ ಮುಂದುವರಿತು. ನಂತರ 1989ರಲ್ಲಿ ತರಂಗ ಪತ್ರಿಕೆಯನ್ನು ಸೇರಿದರು. ಈ ತರಂಗ ಪತ್ರಿಕೆಯಲ್ಲಿ ಅತ್ಯಂತ ಮೌಲಿಕವಾದಂತಹ, ಮಾನವಿಕವಾದಂತಹ, ಸಾಮಾಜಿಕ ಕ್ಷೇತ್ರಕ್ಕೆ ಬಹಳ ಕೊಡುಗೆ ನೀಡಬಲ್ಲಂತಹ ಲೇಖನಗಳನ್ನು ಅವರು ಪ್ರಕಟಿಸಿದ್ದಾರೆ. ಅವರ ಲೇಖನಗಳು ಆಗ ಎಲ್ಲ ರಾಜ್ಯಾದ್ಯಂತ ಹೆಸರನ್ನು ಮಾಡಿದೆ. ಅದೇ ರೀತಿ ಅವರು ಉದಯವಾಣಿಯು ಕೂಡ ವಿವಿಧ ಸ್ಥಾನಿಕ ವಲಯಗಳಲ್ಲಿ ಮುಖ್ಯ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಿದ್ದಾರೆ. ಅವರ ಕೊಡುಗೆ ಪತ್ರಿಕೋದ್ಯಮಕ್ಕೆ ಅಷ್ಟೇ ಅಲ್ಲ, ಅವರು ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಚಿತ್ತಾರ್ ಅನ್ನುವಂತಹ ಮಾಸಪತ್ರಿಕೆಯನ್ನು ತೆರೆದರು. ಅದು ರಾಜ್ಯಾದ್ಯಂತ ಸದ್ದು ಮಾಡಿತು. ವಿವಿಧ ಕ್ಷೇತ್ರದ ಗಣ್ಯ ಚಿತ್ರನಟರು, ನಿರ್ಮಾಪಕರು, ನಿರ್ದೇಶಕರು ಇವರನ್ನೆಲ್ಲ ಸಂದರ್ಶನ ಮಾಡಿದಂತಹ ಒಂದು ಉತ್ತಮ ವರದಿಯನ್ನು ನೀಡಿದಂತಹ ಹೆಗ್ಗಳಿಕೆ ಬಿ ಗಣಪತಿಯವರು. ಹಾಗೆ ಅವರಿಗೆ ಆರ್ಯವಟ ಸಾಂಸ್ಕೃತಿಕ ಪ್ರಶಸ್ತಿ, ಡಾಕ್ಟರ್ ರಾಜ್ ಸದ್ಭಾವನಾ ಪ್ರಶಸ್ತಿ ಮುಂತಾದ ಮೌಲಿಕವಾದಂತಹ ಪ್ರಶಸ್ತಿಗಳು ದೊರೆತಿವೆ. ಅದೇ ರೀತಿ ಹಲವಾರು ಸನ್ಮಾನಗಳನ್ನು ಅವರಿಗೆ ಅರಿಸಿಕೊಂಡು ಬಂದಿದೆ. ಗಂಗಾ ಕಾವೇರಿ, ಮಿಂಚು, ಈ ಸಂಭಾಷಣೆ ಮುಂತಾದ ಧಾರಾವಾಹಿಗಳಲ್ಲಿ ಅವರು ನಟಿಸಿದ್ದಾರೆ. ನಟರಾಗಿ ಕೂಡ ಅವರು ಸೇರಿಸಿಕೊಂಡಿದ್ದಾರೆ. ಇಂಥ ಬಿ ಗಣಪತಿಯವರು ನಮ್ಮ ತಾಲೂಕಿನವರು ಎನ್ನುವಂಥದ್ದು ನಮಗೆ ಹೆಮ್ಮೆಯ ಸಂಗತಿ. ನಮ್ಮ ತಾಲೂಕಿನ ಈ ಸಾಲಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆರೆಕೋಣದ ಬೋಳಗೆರೆಯ ಊರಿನಲ್ಲಿ 1964ರಲ್ಲಿ ಜನಿಸಿದಂಥ ಬಿ ಗಣಪತಿಯವರು ಇಡೀ ರಾಜ್ಯಾದ್ಯಂತ ಒಂದು ಉತ್ತಮ ಸಾಧನೆಯನ್ನು ಮಾಡಿ ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಮುಖ್ಯ ಅತಿಥಿಗಳಾಗಿ ಜಾರ್ಜ್ ಫರ್ನಾಂಡಿಸ್ ಅವರು ಆಗಮಿಸಿದ್ದಾರೆ. ಸೇಂಟ್ ಮಿಲಾಗ್ರಿಸ್ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕಾರ್ಯದರ್ಶಿಗಳಾಗಿರುವಂತಹ ಜಾರ್ಜ್ ಫರ್ನಾಂಡಿಸ್ ಅವರು ಕೂಡ ನಮ್ಮ ತಾಲೂಕಿನವರೇ ಆಗಿದ್ದಾರೆ. ಮಂಕಿ ಅವರ ಜನ್ಮಭೂಮಿ. ಅವರು ಸಹಕಾರಿ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಅಷ್ಟೇ ಅಲ್ಲ, ಕರಾವಳಿ ಭಾಗದ ಉಡುಪಿ, ಮಂಗಳೂರು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಬ್ರಾಂಚನ್ನು, ಸೇಂಟ್ ಮಿಲಾಗ್ರಿಸ್ ಬ್ಯಾಂಕಿನ ಬ್ರಾಂಚ್ಗಳನ್ನು ತೆರೆದು ಸಾವಿರಾರು ಜನರಿಗೆ ಉದ್ಯೋಗವನ್ನು ನೀಡಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಗಳಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕಾರ್ಯದರ್ಶಿಯಾಗಿ ಕನ್ನಡ ಸೇವೆ ಹಾಗೂ ಸಾಹಿತ್ಯ ಸೇವೆಗೆ ಅವರು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೀನಿ.
ಹಾಗೆ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರು ಸುಬ್ರಹ್ಮಣ್ಯ ಭಟ್ ಅವರು, ಹಾಗೆ ರಾಜ್ಯ ಸಮಿತಿ ಸದಸ್ಯ ಬಸವರಾಜ್ ಪಾಟೀಲ್ ಅವರು ಬರಬೇಕಿತ್ತು. ಅನಿವಾರ್ಯ ಕಾರಣದಿಂದ ಅವರು ಬರಲಿಲ್ಲ. ಅವರು ಶುಭ ಕೋರಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸಿ, ನ್ಯೂ ಇಂಗ್ಲಿಷ್ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀ ರಘುಪವಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಬಹಳ ಅತ್ಯುತ್ತಮ ರೀತಿಯಲ್ಲಿ ಶಾಲೆಯನ್ನು ಸಜ್ಜುಗೊಳಿಸಿದಂತಹ ಇಲ್ಲೊಂದು ಮೇಲೆ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಅತ್ಯಂತ ಬಹಳ ಉತ್ತಮವಾಗಿ ನಿರ್ಮಿಸಿ ಅದನ್ನು ಬೆಳವಣಿಗೆಗೆ ಕಾರಣರಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ರಘುಪತಿ ಅವರು ಈ ಒಂದು ನಮ್ಮ ಈ ಹಾಲನ್ನು ಪ್ರತಿ ವರ್ಷ ನಮಗೆ ನೀಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ತಾಲೂಕು ಸಂಘದ ಅಧ್ಯಕ್ಷರು ಸತೀಶ್ ತಾಂಡ್ರೆಯವರು ಕಳೆದ 2.5 ವರ್ಷಗಳಿಂದ ನಮ್ಮ ತಾಲೂಕಿನ ಸಂಘದ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಸಂಘವು ಅತ್ಯಂತ ಶಿಸ್ತಿನಿಂದ ಉತ್ತಮ ಕಾರ್ಯಕ್ರಮ ನಡೆಸುವಲ್ಲಿ ಅವರ ಕೊಡುಗೆ ತುಂಬ ದೊಡ್ಡದು. ಹಾಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅತ್ಯಂತ ಪ್ರಮುಖ ವ್ಯಕ್ತಿ ಆಗಿರುವಂತಹ ಇವತ್ತು ಅಭಿನಂದನೆಯನ್ನು ಸ್ವೀಕರಿಸುವಂತಹ ಹಿರಿಯ ಪತ್ರಕರ್ತರು ಹಾಗೂ SH ದೊರೆಸ್ವಾಮಿ ಪ್ರಶಸ್ತಿ ಪುರಸ್ಕೃತ ಜೀವ ಭಟ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ರಾಜ್ಯ ಮಟ್ಟದ ಹಲವಾರು ಪ್ರಶಸ್ತಿಗಳು ದೊರಕಿವೆ. ಅವರು ಕೂಡ ಪತ್ರಿಕೋದ್ಯಮ, ಸಾಹಿತ್ಯ, ರಂಗಭೂಮಿ, ನಾಟಕ, ಸಿನಿಮಾ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದವರು. ಅವರಿಗೆ ಈ ಬಾರಿ ನಮ್ಮ ಸಂಘದ ರಾಜ್ಯ ಸಮಿತಿಯಿಂದ ದೊರೆತ ಪ್ರಶಸ್ತಿಯ ಹಿನ್ನೆಲೆಯಲ್ಲಿ ನಾವು ಅವರನ್ನು ಅಭಿನಂದಿಸಲಿಕ್ಕೆ ಇವತ್ತು ಆಯ್ಕೆ ಮಾಡಿದ್ದೇವೆ. ನಮ್ಮೆಲ್ಲ ಸದಸ್ಯರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರನ್ನು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಸನ್ಮಾನವನ್ನು ನೀಡಲಿದ್ದಾರೆ ಸಂಘದ ವತಿಯಿಂದ. ಪ್ರತಿ ವರ್ಷದಂತೆ ನಮ್ಮ ಸಂಘ ಒಬ್ಬ ಪತ್ರಕರ್ತರನ್ನು, ಹಾಗೆ ಎಲೆಮರೆಯ ಕಾಯಿಯಾಗಿ ನಮ್ಮ ತಾಲೂಕಿನಲ್ಲಿ ಇರುವಂಥ ಯಾವುದೋ ಒಬ್ಬ ಸಾಧಕರನ್ನು ಗುರುತಿಸಿ ಅವರನ್ನು ಗೌರವಿಸುವಂಥ ಕಾರ್ಯವನ್ನು ಮಾಡ್ತಾ ಇದೆ. ಈ ವರ್ಷ ಶಿವಾನಂದ ಮೆಸ್ತಾ ಅವರು ಯುವ ಪತ್ರಕರ್ತರು, ಅವರನ್ನು ಹಾಗೂ ಶಿವಾನಂದ ಮಡಿವಾಳ ಗೋಪಾಲನೆ ಮೂಲಕ ಸಾಧನೆ ಮಾಡಿದಂಥ ಶಿವಾನಂದ ಮಡಿವಾಳರವರನ್ನು ಸನ್ಮಾನ ಮಾಡಲಿದ್ದೇವೆ. ಶಿವಾನಂದ ಮಿಶ್ರವರು ಕಳೆದ 10 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ TV ಚಾನೆಲ್ಗಳಲ್ಲಿ ಕೆಲಸ ಮಾಡಿದವರು ಅಂತವರು ಅತ್ಯಂತ ಉತ್ಸಾಹಿ ಪತ್ರಕರ್ತರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ಶಿವಾನಂದ ಮಡಿವಾಳರವರು ಈಗಾಗಲೇ ಹೇಳಿದರು, 137 ಗೋವುಗಳನ್ನು ನಿಸ್ವಾರ್ಥವಾಗಿ ಯಾವುದೇ ಒಂದು ವಾಣಿಜ್ಯ ಉದ್ದೇಶವಿಲ್ಲದೆ ಗೋ ಸಾಕಾಣಿಕೆಯನ್ನು ಮಾಡ್ತಿದ್ದಾರೆ. ಸದುದ್ದೇಶಕ್ಕೆ ಅದರ ಹಾಲನ್ನು ನೀಡ್ತಾ ಇದ್ದಾರೆ. ಅವರನ್ನು ನಾವು ಗುರುತಿಸಬೇಕು ಅನ್ನುವಂಥ ಮಾತನ್ನು ನಮ್ಮ ಸಭೆಯಲ್ಲಿ ನಿರ್ಣಯಿಸಲಾಗಿತ್ತು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂತಹ ವಿವಿಧ ಸಂಘಟನೆಯ ಪ್ರಮುಖರು, ಈ ಕಾರ್ಯಕ್ರಮದಲ್ಲಿ ವಿವಿಧ ಪಕ್ಷಗಳ ಅಧ್ಯಕ್ಷರು, BJPಯ ಜಿಲ್ಲಾಧ್ಯಕ್ಷರಾದಂಥ NS ಹೆಗಡೆ ಅವರು ಇದ್ದಾರೆ. ಹಾಗೆ ಕಾಂಗ್ರೆಸ್ ಮುಖಂಡರಿದ್ದಾರೆ, ತಾಲೂಕಾ ಅಧ್ಯಕ್ಷರುಗಳಿದ್ದಾರೆ, ವಿವಿಧ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಿದ್ದಾರೆ, ಶಿಕ್ಷಕರ ಸಂಘದ ಪದಾಧಿಕಾರಿಗಳಿದ್ದಾರೆ, ಶಿಕ್ಷಕರಿದ್ದಾರೆ, ವಿವಿಧ ಬ್ಯಾಂಕ್ಗಳ ಪ್ರತಿನಿಧಿಗಳಿದ್ದಾರೆ, ರೋಟರಿ ಕ್ಲಬ್ ಹಾಗೂ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳಿದ್ದಾರೆ, ವಿವಿಧ ಪಕ್ಷದ ಮುಖಂಡರು, ವಕೀಲರು, ಹಾಗೆ ಎಲ್ಲ ಸಾಮಾಜಿಕ ನಾಯಕರು, ಮುಖಂಡರು, ಯುವಕರು ಎಲ್ಲ ಸೇರಿದ ವಿವಿಧ ಇಲಾಖೆಗಳ ಅಧಿಕಾರಿಗಳಿದ್ದಾರೆ. ಅವರೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಸಂಘದ ಸದಸ್ಯರು, ಹಾಗೆ ಪತ್ರಕರ್ತರು, ವಿವಿಧ ತಾಲೂಕಿನಿಂದ ಆಗಮಿಸಿದಂಥ ಪತ್ರಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನ ಹೃದಯಪೂರ್ವಕ ಸ್ವಾಗತಿಸಿ ನಾನು ಅವರ ಭಾಷಣ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಜಾರ್ಜ್ ಫರ್ನಾಂಡಿಸ್ ಇವರಿಗೆ ಕೃಷ್ಣಮೂರ್ತಿ ಭಟ್ ಇವರು ಹೂವನ್ನು ನೀಡಿ ಸ್ವಾಗತವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನ್ಯೂ ಇಂಗ್ಲಿಷ್ ಶಾಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ರಘುಪೈ ಇವರಿಗೆ MN ಸುಬ್ರಹ್ಮಣ್ಯ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ತಾಲೂಕಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸತೀಶ್ ತಾಂಡೇಲಿ ಅವರಿಗೆ ಮುರಳೀಧರ್ ಗಾಯತೊಂಡೆ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಸದಸ್ಯರಾಗಿರುವಂತಹ ಎಚ್.ಎಂ. ಮಾರುತಿ ಇವರಿಗೆ ಎಚ್.ಎಲ್. ನಗರೆಯವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ಗೌರವಕ್ಕೆ ಅಭಿನಂದನೆಗೆ ಭಾಜನರಾಗ್ತಾ ಇರುವಂತಹ ಹಿರಿಯ ಪತ್ರಕರ್ತರಾಗಿರುವಂತಹ ಜೀವ್ ಭಟ್ ಇವರಿಗೆ ಶ್ರೀಧರ್ ನಾಯ್ಕ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ದೀಪ ಸಂತು ಸರ್ವದ ಸುಖಂ ಶಾಂತಿಂ ಪ್ರದಾಯಚ್ಚ ಅಜ್ಞಾನಂ ನಾಶಯಂತು ಚ ದೀಪಜ್ಯೋತಿ ನಮಸ್ತುತೆ. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತಹ ಸಮಯ. ಕಾರ್ಯಕ್ರಮದ ಉದ್ಘಾಟನೆಗೆ ಸರ್ವರು ಆಗಮಿಸಬೇಕಾಗಿ ಗಣ್ಯರು ಅಂತ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ದಿ ಗಣಪತಿಯವರು ದೀಪವನ್ನು ಬೆಳಗಿಸುವಂತಹ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಳ್ಬೇಕಾಗಿ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರು ಬುದ್ಧಿ ವಿನಾಶಾಯ दीपज्योतिर्नमोस्तुते. दीपज्योतिर्नमोस्तुते. शुभं कुरु त्वं कल्याणम् आरोग्यं धनसम्पदः. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನೆರೆದಿರುವ ನನ್ನ ಪ್ರೀತಿಯ ಬಂಧುಗಳು, ಕಾರ್ಯನಿರತ ಪತ್ರಕರ್ತರ ಸಂಘದ ಉದ್ಘಾಟನೆ ಮಾಡಿ ಮಾತಾಡೋದು ಅಂತಂದರೆ ಇಲ್ಲಿ ಸ್ಥಳೀಯ ಪತ್ರಿಕೋದ್ಯಮ, ಗ್ರಾಮೀಣ ಪತ್ರಿಕೋದ್ಯಮ ಮತ್ತು ಹೆಚ್ಚು ಯುವಕರು ಜೀವ ಭಟ್ರಂಥ ಹಿರಿಯರ ನೇತೃತ್ವದಲ್ಲಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಪತ್ರಕರ್ತನಾಗಿ ನಾವಿವತ್ತು ಎಷ್ಟು ಭ್ರಷ್ಟರಾಗಿದ್ದೇವೆ ಮತ್ತು ಎಷ್ಟು ನಾವು ನಮ್ಮನ್ನು ಉಳಿಸಿಕೊಳ್ಳುವ ಆತ್ಯಂತಿಕ ಪ್ರಯತ್ನದಲ್ಲಿ ಇದ್ದೇವೆ ಅನ್ನೋದ್ರ ಬಗ್ಗೆ ಪ್ರಾಯಶಃ ನನ್ನ ಅನುಭವ ಮತ್ತು ಇವತ್ತಿನ ವರ್ತಮಾನವನ್ನು ಇಟ್ಕೊಂಡು ಒಂದೆರಡು ಮಾತನ್ನು ಆಡಬಹುದು ಅಂತ ಅನಿಸ್ತದೆ. ಯಾಕೆಂತಂದರೆ ನನ್ನ ವಯಸ್ಸಿಗೆ ಸಹಜವಾಗಿ ನಾನು ಅಷ್ಟನ್ನು ಮಾತ್ರ ಮಾತಾಡ್ಬೋದು, ಅದರ ಆಚೆ ಹೆಚ್ಚನ್ನು ಕೆದಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಕೊನೆಗೂ ಹೊಸ ತಲೆಮಾರಿನ ಪತ್ರಕರ್ತರಿಗೆ ನಮ್ಮಂಥವರ ಮಾತು ಪ್ರವಚನ ಆಗುವ ಸಾಧ್ಯತೆ ಇದೆ. ಆದರೆ ನಾನು ಹಳ್ಳಿಯಿಂದ ಹೊರಟವನು, ಅನ್ನಕ್ಕಾಗಿ ಅಕ್ಷರವನ್ನು ದುಡಿಸ್ಕೊಂಡವನು. ನನ್ನ ಒಳಗಿನ ಒಂದಿಷ್ಟು ತಳಮಳಗಳನ್ನು, ಅನುಭವಗಳನ್ನು ಅನುಭವದ ನೆಲೆಯಲ್ಲಿ, ಯಾಕೆಂತಂದರೆ ನಾವು ನಮ್ಮ ಬಹುತೇಕ ನನ್ನ ಪ್ರಜ್ಞಾವಸ್ಥೆ ತಲುಪುವವರೆಗೆ ಜೀವ ಭಟ್ರು ಪೂಜೆ ಮಾಡ್ತಾ ಇರುವಂಥ, ಅವರ ಹಿರಿಯರು ಪೂಜೆ ಮಾಡ್ತಾ ಇರುವಂಥ ಹೆಡಮಂಗಲ ದೇವಸ್ಥಾನದ ಸುತ್ತಮುತ್ತಲ ಬೆಳೆದವನು. 20ನೇ ವರ್ಷದವರೆಗೆ ಚಾರ್ವಾಕನಾದೆ. ಕಮ್ಯುನಿಸ್ಟ್ ಪಕ್ಷದ ಖಜಾಂಚಿಯಾಗಿ ಕೆಲಸ ಮಾಡಿದೆ. ಬಂಡಾಯ ಚಳವಳ, ದಲಿತ ಚಳವಳ, ರೈತ ಚಳವಳ, ಸಮುದಾಯ, ಸದ್ದು ವಿಚಾರಣೆ ನಡೆಯುತ್ತಿದೆ ಅನ್ನೋ ನಾಟಕದಲ್ಲಿ ಜೀವ ಭಟ್ರ ಪಾತ್ರಗಳನ್ನೆಲ್ಲ ನೋಡಿಕೊಂಡು ಆರ್ ವಿ ಭಂಡಾರಿ, ಎಸ್ ಅವಧಾನಿ, ಕೆಳಮನೆ, ಈ ಥರದ ವಾತಾವರಣದಲ್ಲಿ ಕಲೆ, ಸಾಹಿತ್ಯ, ಬದುಕು ಇದು ನನಗೆ ಅನಾಯಾಸವಾಗಿ ದಕ್ಕಿದ ವರ. ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ಅನುಚಾನಕವಾದಂಥ ಒಂದು ಭಾಷೆ ಇದೆ. ಏನು ಅಂತಂದರೆ, ಉತ್ತರ ಕನ್ನಡದಿಂದ ಹೊರಗೆ ಹೋದವರೆಲ್ಲ ಬೆಳೆದಿದ್ದಾರೆ, ಉತ್ತರ ಕನ್ನಡದಲ್ಲಿ ಇದ್ದವರೆಲ್ಲ ಹಕ್ಕೆ ಹೊಳ್ಳಿ ಭಾಗಕ್ಕೆ ಮಾಡಿಕೊಂಡು ಪಕ್ಕದ ಮನೆ ಚಾಡಿ ಹೇಳ್ಕೊಂಡು ರಾಜಕೀಯ ಮಾಡ್ಕೊಂಡಿದ್ದಾರೆ. ಆಶ್ಚರ್ಯ ಅಂತಂದರೆ, ನಾನು ಬೆಳೆದ ದಶಕದಲ್ಲಿ ನನಗೆ ಉತ್ತರ ಕನ್ನಡ ವರವಾಗಿ ಸಂದಿತು, ಬಡತನ ಭಾಗ್ಯವಾಗಿ ಸಂದಿತು. ನನ್ನ ಹೋರಾಟಕ್ಕೆ ಅವಧಾನಿಯವರಿಂದ ಹಿಡಿದು ಆರ್ ವಿ ಭಂಡಾರಿಯಿಂದ ಹಿಡಿದು ಪ್ರತಿಯೊಬ್ಬರು, ನಮ್ಮ ಜೀವ ಭಟ್ರು ನಾನು ಕಲಿತಾ ಇರುವಂಥ ಕರಿಕಾನ್ ಪರಮೇಶ್ವರಿ ಕಾಲೇಜಿಗೆ ಜಾಕೆಟ್ ಹಾಕ್ಕೊಂಡವರು, ಬಹುಶಃ ಎಜಡಿ ಬೈಕ್ ಅಂತ ಕಾಣ್ತದೆ, ಆ ಬೈಕಲ್ಲಿ ಅವ್ರು ಬಂದರು ಅಂತಂದರೆ ಆವಾಗ ನಮಗೆ ಜೀವ ಭಟ್ರೇ ಹೀರೋ. ಅಂದರೆ ಆ ಕಾಲದಲ್ಲಿ ಆ ರೀತಿಯ ಒಂದು ಸೌಂದರ್ಯ, ಆ ರೀತಿಯ ಎತ್ತರ, ಒಂದು ರೀತಿಯ ಆ ಕಾಲದಲ್ಲೇ ಧ್ವನಿ ರಹಿತ ಮತ್ತು ಧ್ವನಿ ಉಡುಗಿದ ಸಮಾಜದಲ್ಲಿ
ಒಂದಿಷ್ಟು ಧ್ವನಿಯನ್ನು ಕೊಡುವ ಕೆಲಸವನ್ನು ಅವರು ಆಗಲೇ ಮಾಡಿದರು. ಇಂಥ ಪರಿಸರದಲ್ಲಿ ನಾನು ಬೆಳೆದು ದಕ್ಷಿಣ ಕನ್ನಡಕ್ಕೆ ಹೋದಾಗ ನನ್ನ ಅರಳುವಿಕೆ ಆರಂಭ ಆಯಿತು. ಆದರೆ ನನಗೆ ಆಶ್ಚರ್ಯ ಅಂತ ಅನಿಸೋದು, ಇವತ್ತಿನ ಉತ್ತರ ಕನ್ನಡದ ನೆಲದಲ್ಲಿ ಈ ನನ್ನ ಅರಳುವಿಕೆಗೆ ಸಾಧ್ಯವಾದ ನನ್ನ ಆ ಒಂದು ಯೌವನದ ಸಂದರ್ಭದ ಆ ಅನುಭವವನ್ನು ಹಿಂದೆ ಒಂದ್ಸರಿ ನೋಡಿದ್ರೆ ನನಗೆ ದಕ್ಕಿದ ಪರಿಸರ ಇವತ್ತಿನವರಿಗೆ ದಕ್ಕುತ್ತಾ ಇಲ್ಲವೇ? ಹಾಗಾದರೆ ಕಾಲ ಮುಂದೆ ಹೋಗ್ಬೇಕಲ್ಲ. ಬಹಳಷ್ಟು ಬದಲಾವಣೆ ಆಗಿದೆ. ಈಗ ಬಸ್ ಸ್ಟ್ಯಾಂಡ್ ಇಲ್ಲಿ ಹೊನ್ನಾವರದ ಬಸ್ ಸ್ಟ್ಯಾಂಡ್ ಈಗ ಅದು ನಿರೂಪಗೊಂಡಿದೆ. ಆದರೆ ಮಳೆಗಾಲದಲ್ಲಿ ಅದು ಮುಳುಗ್ತದೆ, ಅದು ಪ್ರಶ್ನೆ ಬೇರೆ. ಆದರೆ ನಾನು ನನ್ನ ಮುಕ್ಕಾಲು ಅಂದರೆ ಒಂದು 40 ವರ್ಷದ ಪತ್ರಿಕೋದ್ಯಮದಲ್ಲಿ ಹೆಚ್ಚು ಕಮ್ಮಿ ಒಂದು 30-35 ವರ್ಷ ನಮ್ಮ ತಂದೆ ಕವಳ ಹಾಕಿ ಉಗಿದ ಕಲೆಯನ್ನು ಕೂಡ ನಾನು ಆ ಬಸ್ ಸ್ಟ್ಯಾಂಡಿನ ಗೋಡೆಯಲ್ಲಿ ನೋಡಿದ್ದೆ. ಯಾಕೆ ಈ ಸ್ಥಗಿತ ಪ್ರಜ್ಞೆ? ಯಾಕೆ ಈ ಬದಲಾವಣೆಗೆ ನಾವು ಒಗ್ಗಿಕೊಳ್ತಾ ಇಲ್ಲ? ಅಥವಾ ಇದೇ ಉತ್ತರ ಕನ್ನಡದ ಇದೇ ಹೊನ್ನಾವರದ ಪರಿಸರವನ್ನ ನನ್ನ ಮುಂದಿನ ತಲೆಮಾರಿನ ಯುವ ಪತ್ರಕರ್ತರು ಯಾಕೆ ಇದನ್ನೊಂದು ಪ್ರಯೋಗಶಾಲೆಯಾಗಿ ಸ್ವೀಕರಿಸಲಿಲ್ಲ? ಯಾಕೆ ಇದರ ಬಗ್ಗೆ ಒಂದು ಕಟ್ಟುನಿಟ್ಟಿನ ಹೋರಾಟವನ್ನು ಮಾಡಿಲ್ಲ? ಯಾಕೆ ಇದರ ಬಗ್ಗೆ ಒಂದು ಬರೆಯುವ ಕೆಲಸವನ್ನು ಮಾಡಿಲ್ಲ? ಯಾಕೆಂತಂದ್ರೆ ನೈತಿಕವಾಗಿ ನನಗೆ ಈ ಮಾತನ್ನು ಹೇಳುವ ಒಂದು ಸಣ್ಣ ಹಕ್ಕಿದೆ. ಇದೇ ಉತ್ತರ ಕನ್ನಡದ ಶರಾವತಿಯ ಬ್ರಿಡ್ಜಿನ ಬಗ್ಗೆ ಇರ್ಬೋದು, ಕೊಡಸಳ್ಳಿಯ ಕಣ್ಣೀರ ಕಥೆ ಇರ್ಬೋದು, ಅಥವಾ ನಿಮ್ಮ ಈ ಸೀಬರ್ಡನ್ ಅಂಥದ್ದಿರ್ಬೋದು, ಅಥವಾ ಇದೇ ಈ ಅಣುವಿದ್ಯುತ್ ಸ್ಥಾವರ ಏನಿದೆ ಕೈಗ, ಅದು ಕುಸಿದಾಗ ರಾಮಕೃಷ್ಣ ಹೆಗಡೆ ಅವರು ಅವಾಗ ಬಹಳ ಉಜ್ವಲವಾಗಿದ್ದಂಥ ಕಾಲ, ಅದು ಕುಸಿದಾಗ ಅದರ ಪ್ರಥಮ ವರದಿ ಮಾಡಿದ್ದು ತರಂಗ. ನಮಗೆ ಆ ಸಾಧ್ಯತೆ ಇತ್ತು, ಹೋರಾಟ ಇತ್ತು, ದಮ್ಮಿತ್ತು, ವೇಷ ಮರೆಸ್ಕೊಂಡು ಹೋಗಿ ಅಲ್ಲಿಯ ಎಲ್ಲ ಸೆಕ್ಯೂರಿಟಿಯನ್ನು ನಿಭಾಯಿಸಿಕೊಂಡು ನಾವು ಅದನ್ನು ಮಾಡಿದ್ದೆವು. ಕೊನೆಗೆ ಇಂಡಿಯಾ ಟುಡೇಯಲ್ಲಿ ಅದು ಕವರ್ ಪೇಜಲ್ಲಿ ಬಂತು. ಲಿಂಗನಮಕ್ಕಿಯ 7ನೇ ಸ್ಲೂಯಿಸ್ ಗೇಟನ್ನ ಅದನ್ನು ಕೆಲಸ ಮಾಡೋದರಲ್ಲಿ ರಬ್ಬರ್ ಇದನ್ನು ಹಾಕದೇನೆ ಅದನ್ನು ನೇರವಾಗಿ ಗೇಟ್ ಬಿಟ್ಟು ಅಲ್ಲಿ ಎಂತ ಅನಾಹುತ ಆಯಿತು ಅಂತಂತ ಅಷ್ಟು ಆಳದಲ್ಲಿ ಹೋಗಿ ವಿತ್ ಫೋಟೋಗ್ರಫಿ ಡಯಾಗ್ರಾಮ್ ನಾವು ಬರೆದಿದ್ದೆವು. 14 ವರ್ಷ ಕೋರ್ಟನ್ನು ಅಲೆದು ಕೊನೆಗೂ ನಾವು ಗೆದ್ದೆವು. ಯಾಕೆ ಈ ಮಾತು ಹೇಳ್ತೇನೆ ಅಂತಂದರೆ, ಇವತ್ತಿನ ಪತ್ರಿಕೋದ್ಯಮಕ್ಕೆ ದಾಖಲೆ ಬೇಕಾಗಿಲ್ಲ, ಸಾಕ್ಷ್ಯ ಬೇಕಾಗಿಲ್ಲ, ಆತ್ಮಸಾಕ್ಷಿಯೂ ಬೇಕಾಗಿಲ್ಲ. ನಾವು ಯಾವ ಪತ್ರಿಕೋದ್ಯಮವನ್ನು ಮಾಡ್ತಾ ಇದ್ದೇವೆ? ಯಾರೋ ಬರೆದ ವರದಿಯನ್ನು ಇಟ್ಕೊಂಡು ನಾವು ವರದಿಯನ್ನು ಬರೀತೇವೆ, ಯಾರೋ ಹೇಳಿದ ಮಾತುಗಳನ್ನು ಇಟ್ಕೊಂಡು ನಾವು ಮಾತಾಡ್ತೇವೆ. ಇವತ್ತು ಅದರಲ್ಲೂ ಸೋಷಿಯಲ್ ಮೀಡಿಯಾ ಪತ್ರಿಕೋದ್ಯಮಕ್ಕೆ ಇದು ವರವೋ ಶಾಪು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಅದರ ತಮ್ಮನೇಲ್ಗಳನ್ನೆಲ್ಲ ನೋಡ್ಬಿಟ್ರೆ ನೀವು ಅದು ಎಂಥ ಅಧ್ವಾನಗಿರಿ ಅಂತಂದ್ರೆ ಒಳಗೇನೂ ಇರುವುದಿಲ್ಲ. ಆದರೆ ಒಳಗಡೆ ನಿಮಗೆ ರಮ್ಯತೆ, ಸೆಕ್ಸು, ವಿವಾದಾತ್ಮಕವಾದದ್ದು ಇನ್ನೇನೇನೋ ಅದಕ್ಕೆ ಸೇರಿಸಿ ಅದನ್ನು ಪ್ರವೇಶಿಕೆ ಅಂತ ಭಾವಿಸಿದ್ದೇವೆ ನಾವು. ಈ ಪ್ರವೇಶಿಕೆ ಅಂತ ಶಬ್ದಕ್ಕೆ ಉತ್ತರ ಕನ್ನಡದ ಯಕ್ಷಗಾನದ ವಾತಾವರಣದಲ್ಲಿ ಬೆಳೆದವರಿಗೆ ನಮಗೆ ಬೇಗ ಅರ್ಥ ಆಗುತ್ತೆ ಅದು, ಮತ್ತೆ ನಮಗೆ ಹೆಚ್ಚು ವಿಸ್ತಾರವಾಗಿ ಅದು ಆವರಿಸ್ಕೊಳ್ತದೆ. ಇಂತಹ ಒಂದು ವಿಕ್ಷಿಪ್ತವಾದ ಪರಿಸ್ಥಿತಿಯಲ್ಲಿ ಪತ್ರಿಕೋದ್ಯಮ ಮತ್ತು ಪತ್ರಕರ್ತರು ನಿಂತಿದೆ. ಈ ಉದಾಹರಣೆಗೆ ವರ್ತಮಾನದ ಒಂದೆರಡು ಘಟನೆಯನ್ನು ಇಟ್ಕೊಂಡು ಮಾತಾಡೋದಿದ್ರೆ, ಧರ್ಮಸ್ಥಳದ ಪ್ರಕರಣ ಈಗ ಬಹಳ ಉಜ್ವಲವಾಗಿ ಕಾಣಿಸ್ಕೊಳ್ತಾರೆ. ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಏಕಮುಖವಾದಂಥ ನಡೆ ಪತ್ರಿಕೋದ್ಯಮದಲ್ಲಿ 99% ಕಾಣ್ತಾ ಇದೆ. ಆಮೇಲೆ ವಿಭಾಗೀಕರಿಸುವ ಪತ್ರಿಕೋದ್ಯಮವಿಲ್ಲ. ಈಗ ಅಲ್ಲಿ ಹೆಣಗಳು ಸಿಕ್ಕಿದ್ದಾವೆ, ಅಲ್ಲಿ ರೇಪ್ ಆಗಿದೆ, ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಎಲ್ಲವೂ ಸತ್ಯ. ಆದರೆ ಅದರ ಮೂಲ ಹುಡುಕಬೇಕಾದದ್ದು ನ್ಯಾಯಾಲಯ, ಪೊಲೀಸು, ತನಿಖೆ. ನಮ್ಮಲ್ಲಿ ನಾವು ಸಂವಿಧಾನಾತ್ಮಕವಾಗಿ ಅಂಥ ಒಂದು ಅಂಗಸಂಸ್ಥೆಗಳನ್ನು ಒಪ್ಪಿಕೊಂಡಿದ್ದೇವೆ. ಅದು ಎಷ್ಟೇ ಭ್ರಷ್ಟರಾಗಿದೆ. ನ್ಯಾಯಾಂಗ ಇವತ್ತು ನಿನ್ನೆ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪತ್ನಿಗೆ ಬಂದ ತೀರ್ಪಿಗೆ ತುಂಬ ಜನ ವ್ಯಾಖ್ಯಾನಿಸ್ತಾ ಇದ್ದಾರೆ, ಇಲ್ಲ ಇವತ್ತು ನ್ಯಾಯವನ್ನು ಕೊಂಡ್ಕೊಳ್ಬಹುದು. ಇಟ್ ಮೇ ಬಿ ಇರ್ಬೋದು, ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ನ್ಯಾಯಾಂಗದ ಮೇಲೆ ಹಾಗಾದ್ರೆ ವಿಶ್ವಾಸ ಇಡಬೇಕೋ ಬೇಡವೋ? ಇಳಿಲಿಲ್ಲ ಅಂತಾದ್ರೆ ನಾವು ಯಾವ ವ್ಯವಸ್ಥೆಯನ್ನು ಕಟ್ಕೋಬೇಕು? ಅರಾಜಕತೆಯನ್ನು ಬಿಟ್ಟರೆ ಇನ್ನೇನು ದಾರಿ ಇದೆ ನಮಗೆ? ಹಾಗಾದರೆ ನೀವು ಬೋಳಿ ಮಗ, ಸೂಳೆ ಮಗ, ಪೋಖರಿ ಎನ್ನುವ ಶಬ್ದಗಳನ್ನೂ ಕೂಡ ಮಾಧ್ಯಮಗಳಲ್ಲಿ ನೀವು ಬಳಸ್ತೀರಿ ಅಂತಾದರೆ ನಿಮಗೆ ಹೆಗಡೆಯವರ ಮತ್ತು ಹೆಗಡೆಯವರ ಕುಟುಂಬಕ್ಕೆ ಬಳಸುವ ಈ ಶಬ್ದಗಳಿಗೆ ನಿಮಗೆ ಏನು ದಾಖಲೆ ಇದೆ ಅಂತ ನನ್ನ ಪ್ರಶ್ನೆ. ಅದರ ಅರ್ಥ ಅವರು ಭಾಗಿದಾರ ಅಲ್ಲ ಅಂತಲ್ಲ.
ನಾನು ಅದರ ಬಗ್ಗೆ ಇವತ್ತಿಗೂ ಮೌನ ವಹಿಸಿದ್ದೇನೆ. ಯಾಕೆಂದ್ರೆ ನಾನು ಮಾತಾಡಬಾರ್ದು ಅಂತೇನೆ. 2 ಕಾರಣ. ಒಂದು, ಈ ಪ್ರಕರಣದಲ್ಲಿ ಸನಾತನ ಧರ್ಮವನ್ನ ಮತ್ತು ಧರ್ಮಸ್ಥಳದ ನಂಬಿಕೆಯ ನೆಲೆಯನ್ನ ಮತ್ತು ಧರ್ಮಸ್ಥಳದ ಹೆಗಡೆಯರನ್ನ ಇವರನ್ನ ಎಳೆದು ತರಲಾಗ್ತಾರೆ. ಈಗ ಕೊನೆಗೂ ಆ ಇಡೀ ಕೋರ್ಟ್ ವರ್ಡಿಕ್ಟ್ ಅನ್ನ ತರಿಸ್ಕೊಂಡು ಓದ್ದೇನೆ. ಅದರಲ್ಲಿ ನಿಮಗೆ ಯಾವುದೇ ರೀತಿಯಲ್ಲೂ ಯಾರ ಹೆಸರನ್ನು ಬಳಸುವ ಯಾವ ಸಾಧ್ಯತೆಯೂ ಆ ವರ್ಡಿಕ್ಟ್ ಅಲ್ಲಿ ಇಲ್ಲ, ಇಲ್ಲಿವರೆಗೆ ಬಂದಂತ ಅಥವಾ ಇಲ್ಲಿವರೆಗೆ ಚರ್ಚೆ ಆದಂಥದ್ದು. ನಾವು ಪತ್ರಕರ್ತರು ಏನು ಮಾಡ್ಬೇಕಾದ್ರೆ ವ್ಯೂಸ್ಗೋಸ್ಕರ ಪತ್ರಿಕೋದ್ಯಮ ಮಾಡಬೇಕಾ? ಎಲ್ಲರೂ ಬೈತಾರ ಇದ್ದಾರೆ ಅಂತ ನಂದು ಒಂದು ಕಲ್ಲಿರಲಿ ಅಂತ ಹಾಕ್ಬೇಕಾ? ಇವತ್ತಿನವರೆಗೆ ಅವರು ಎಲ್ಲರೂ 7 ಕೋಟಿ ರೂಪಾಯಿನಷ್ಟು ಮೊತ್ತದ ಡಿಫರ್ಮೇಷನ್ ಕೇಸ್ ಹಾಕಿದ್ದಾರೆ. ಎಲ್ಲರದು ಯೂಟ್ಯೂಬ್ ಮುಚ್ಚುತ್ತಾ ಇದೆ. ಯಾಕೆ ಗೊತ್ತಾ? ಯಾರಿಗೂ ಸಾಕ್ಷ್ಯಗಳಿಲ್ಲ. ಹಾಗಾದ್ರೆ ನೀವು ಏನು ಪತ್ರಿಕೋದ್ಯಮ ಮಾಡ್ತಾ ಇದ್ದೀರಿ? ಇದರ ಅರ್ಥ ಯಾವ ಕಾರಣಕ್ಕೂ ಹೆಗಡೆಯವರಲ್ಲ, ಅವರ ಅಪ್ಪನನ್ನು ರಕ್ಷಿಸಬೇಕಾಗಿಲ್ಲ. ಸಾಮಾಜಿಕವಾಗಿ ಇಂಥ ಒಂದು ವಿಪ್ಲವ, ಇಂಥ ಒಂದು ವಿಕಾರ, ಇಂಥ ಹೆಣ್ಣುಮಕ್ಕಳ ಮೇಲೆ ನಡೆದ ಅತ್ಯಾಚಾರ ಮತ್ತು ಅಲ್ಲಿ ಅನಾಮಧೇಯ ಶವಗಳಷ್ಟು ಸಿಗ್ತವೆ ಅಂತಾದ್ರೆ ಧರ್ಮಸ್ಥಳ ಹೆಗಡೆಯವರ ಕುಟುಂಬ ಇನ್ವಾಲ್ವ್ ಆಗಿದೆ ಅಂತಂದ್ರೆ ಅದು ಮೊದಲು ಹೊರಗೆ ಬರಬೇಕು ಅಂತ ಹೇಳೋಣ. ಆದರೆ ಅದರ ಬಗ್ಗೆ ವ್ಯಾಖ್ಯಾನಿಸುವ ನಮ್ಮ ಪತ್ರಕರ್ತರಾದ ನಮ್ಮ ಹತ್ರ ಎಷ್ಟು ದಾಖಲೆ ಇದೆ? ನಾವೇನು ಸಂಶೋಧನೆ ಮಾಡಿದ್ದೇವೆ ಅಥವಾ ತನಿಖೆ ಮಾಡಿದ್ದೇವೆ? ನಾನು, ಗುಲ್ವಾಡಿಯವರು ಕನ್ನಡದಲ್ಲಿ ವಾರಪತ್ರಿಕೆಯಲ್ಲಿ ತನಿಖಾ ಪತ್ರಿಕೋದ್ಯಮವನ್ನು ಆರಂಭಿಸಿದೆವು. ನಾವು ಮಾಡುವಂಥ ತನಿಖೆಯಲ್ಲಿ ಮೊದಲು ದಾಖಲೆಗಳು ಎಷ್ಟಿದೆ ಅಂತ ನೋಡ್ತಿದ್ದೆವು, ಲಾಯರನ್ನು ಕನ್ಸಲ್ಟ್ ಮಾಡ್ತಿದ್ದೆವು, ಲಾ ಆ್ಯಂಡ್ ಆರ್ಡರ್ ವಿಷಯವನ್ನು ನೋಡ್ತಾ ಇದ್ದೆವು. ಹರಿಜನ ರಾಷ್ಟ್ರಪತಿ ಅಂತ ಒಂದು ಶಬ್ದ ಬಳಸಿದ್ದಕ್ಕೆ ಗುಲ್ವಾಡಿಯವರಿಗೆ ನಾನ್ ಬೇಲೇಬಲ್ ವಾರಂಟ್ ಬಂತು ಆ ಕಾಲದಲ್ಲಿ. ಅಂದ್ರೆ ಈ ರೀತಿಯ ಒಂದು ಚೌಕಟ್ಟಿನ ಒಳಗಡೆ ನಾವಿದ್ದಾಗ ಪತ್ರಕರ್ತರು ಎಷ್ಟು ನ್ಯಾಯಶಾಸ್ತ್ರವನ್ನ ಅಧ್ಯಯನ ಮಾಡಿದ್ದಾರೆ, ಸಮಾಜಶಾಸ್ತ್ರೀಯವಾದಂಥ ಚೌಕಟ್ಟಿನೊಳಗೆ ಎಷ್ಟರ ಮಟ್ಟಿಗೆ ನಾವು ಕೆಲಸ ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ, ನಾವು ಯಾವ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇವೆ, ಇದು ನನಗೆ ಮುಖ್ಯವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ. ಪತ್ರಿಕೋದ್ಯಮ ಎಲ್ಲೋ ಒಂದು ಕಡೆ ತೀರಾ ಅದು ನೆಲೆರಹಿತವಾಗಿ ಸಾಗ್ತಾ ಇದೆ. ಅದರಲ್ಲೂ ಹಳ್ಳಿಯ ಪತ್ರಿಕೋದ್ಯಮ, ಹಳ್ಳಿಯ ರಾಜಕೀಯಕ್ಕೆ ಅದೊಂದು ಅಖಾಡ ಆಗಿದೆ, ಮನುಷ್ಯ ಸಂಬಂಧಗಳನ್ನು ಕೊಲ್ಲುವ ಅಸ್ತ್ರ ಆಗಿದೆ. ಯಾವುದೇ ಮನಸ್ಸುಗಳನ್ನು ಕೂಡಿಸುವ, ಬೆಸೆಯುವ ಕೆಲಸವನ್ನು ಇವತ್ತು ಪತ್ರಿಕೋದ್ಯಮ ಮಾಡ್ತಾ ಇಲ್ಲ. ಇವತ್ತು ಪತ್ರಿಕೋದ್ಯಮ ಬ್ರೈಬ್ಗೆ ಮಾರು ಹೋಗಿದೆ. ಇವತ್ತು ಇಲ್ಲೊಂದು ಪತ್ರಿಕಾ ಭವನ ಆಗಿಲ್ಲ. ಯಾಕೆ ಅಂತಂದ್ರೆ ಪತ್ರಕರ್ತರಿಗೆ ಆ ರೀತಿಯ ಒಂದು ದಿಶಕ್ತಿ ಇವತ್ತು ಇದೆಯೋ ಇಲ್ಲವೋ ಅನ್ನೋ ಪ್ರಶ್ನೆ ನಾವೇ ಕೇಳ್ಕೋಬೇಕಾಗಿದೆ. ರಾಜಕಾರಣಿಗಳ ಕೈಕಾಲು ಹಿಡಿತೇವೆ ನಾವು. ಯಾಕೆ? ಪತ್ರಿಕಾ ಭವನ ಮಾಡೋದು ಅಥವಾ ಸರ್ಕಾರ ಅದಕ್ಕೆ ಅನುದಾನ ಕೊಡೋದು ನಮ್ಮ ಹಕ್ಕರಿ, ಅದನ್ನು ತಗೋಬೇಕು ನಾವು. ಈ ಪುಡ್ಗೋಸಿ ರಾಜಕಾರಣಿಗಳು ನಮಗೇನು ಮಾಡಬೇಕಾಗಿದೆ? ಸೈಕಲಲ್ಲಿ ಬರ್ತಾರೆ, ಸ್ಕೂಟ್ರಲ್ಲಿ ಬರ್ತಾರೆ ಪಂಚಾಯತಕ್ಕೆ, ಆಮೇಲೆ ಆರ್ಸ್ ಬಂದು 2 ವರ್ಷದಲ್ಲಿ ಇನೋವಾದಲ್ಲಿ ಬರ್ತಾರೆ, ಮತ್ತೆ ರೇಂಜ್ ಓವರಲ್ಲಿ ಬರ್ತಾರೆ. ನಮಗೆ ಗೊತ್ತಿಲ್ಲ ಅಂತ ಭಾವಿಸಬಾರದು. ಬಿಹಾರದ ಎಲೆಕ್ಷನ್ಗೆ ಇಲ್ಲಿಂದ ಮೂಟೆಗಟ್ಟಲೆ ಹಣ ಹೋಗ್ತಾ ಇದೆ ಅಂತ ಇವತ್ತು ಯಾರೋ ಒಬ್ಬರು ಮಾತಾಡ್ತಾ ಇದ್ರು. ಇದನ್ನ DKಶಿ ಅವರ ಆಪ್ತರೊಟ್ಟಿಗೆ ಫೋನ್ನಲ್ಲಿ ಸಂಭಾಷಣೆ ಮಾಡಿದ ರೆಕಾರ್ಡ್ ನನ್ನ ಹತ್ರ. ಅದು ನಾನು ಅದ್ರ ಬಗ್ಗೆ ಮಾತಾಡಿಲ್ಲ. ಯಾಕೆಂತಂದ್ರೆ ಪೂರ್ಣವಾದಂಥ ದಾಖಲೆ ಸಮೇತ ನಮ್ಮ ಹತ್ರ ಇಲ್ಲದೇನೆ ನಾವು ಮಾತಾಡುವಂಥ ಪತ್ರಿಕೋದ್ಯಮ ಕೇವಲ ನಮ್ಮ ಉತ್ತರ ಕನ್ನಡದ ಭಾಷೆಯಲ್ಲಿ ಹೇಳದಿದ್ರೆ ಅದು ಹಕ್ಕೆಹುಳ್ಳಿ ಭಾಗಕ್ಕೆ ಅಷ್ಟೇ ಆಗ್ತದೆ, ಇನ್ನೇನೂ ಆಗೋದಿಲ್ಲ. ನಾವು ನಮ್ಮ ಸುತ್ತಮುತ್ತ ಇಡೀ ಉತ್ತರ ಕನ್ನಡದಲ್ಲಿ ಜೀವ ಭಟ್ರು ಸಾಕಷ್ಟು ಬರೆದಿದ್ದಾರೆ. ನನ್ನ ಜೀವಮಾನದಲ್ಲೂ ತರಂಗ ಉದಯವಾಣಿಯಲ್ಲಿ ನಾನು ಸಾಕಷ್ಟು ಬರೆದಿದ್ದೆ. ಒಂದು ಲಾಭ ಆಯ್ತು ಇಲ್ಲಿ ನಾನು ಕಂಡ ಹಾಗೆ. ಒಂದು ಇಲ್ಲಿ ಸೇತುವೆ ಇತ್ಯಾದಿ, ಆಮೇಲೆ ಕೊಡಸಳ್ಳಿಯಲ್ಲಿ ನಿರಾಶ್ರಿತರಿಗೆ ಪರಿಹಾರ ಇತ್ಯಾದಿ ಒಂದಿಷ್ಟು ಕೆಲಸ ಆಯಿತು. ಅದರ ಜೊತೆಗೆ ನಮ್ಮಲ್ಲಿ ಶೀಘ್ರ ಪ್ರಸಾದ ಏನು ಅಂತಂದರೆ, ಇಲ್ಲೊಂದು ಹೆರಿಬೇಲಿಂದ ಮುಂದೆ ಹೋದಾಗ ಪಂಚಮುಖಿ ಜಲಪಾತ ಅಂತ ನಾನೇ ಹೆಸರಿಟ್ಟು ಒಂದು ಬರೆದೆ. ನಾನು ತರಂಗದಲ್ಲಿರುವಷ್ಟು ಕಾಲ ವರ್ಷಕ್ಕೆ ಒಂದು ಜಲಪಾತವನ್ನು ಹೊಸತಾಗಿ ಹುಡುಕಿ ಅದಕ್ಕೆ ನಾಮಕರಣ ಸಮೇತ ನಾನು ಬರೆಯುವ ಒಂದು ಕೆಲಸವನ್ನು ಒಂದಿಷ್ಟು ದಶಕ ಮಾಡಿದೆ. ಅವರು ಅಲ್ಲಿ ಬರೆದಾಗ ಊರಿನವರು ಒಂದು 10 ಜನ ಬಂದರು. ಆಸ್ಪತ್ರೆಗೂ ಬರಲಿಕ್ಕಿತ್ತು ಅವರಿಗೆ. ಅಲ್ಲಿ ಬಂದು ಒಂದು ಲೆಟರ್ ತಗೊಂಡು ಬಂದಿದ್ದೆ. ದಯವಿಟ್ಟು ನೀವು ಇಂತಹ ಸ್ಥಳದ ಬಗ್ಗೆ ಇನ್ನು ಮುಂದೆ ಬರೆಯಬೇಡಿ. ಅಲ್ಲಿ ಜನ ಸಂದಣಿ ಆಗ್ತಾ ಇದೆ, ಬಸ್ಗಟ್ಟಲೆ ಜನ ಬರ್ತಾರೆ. ಅಲ್ಲಿ 2 ಜನ ಫೋಟೋ ತೆಗಿಲಿಕ್ಕೆ ಹೋಗಿ ಆತ್ಮಹತ್ಯೆ ಆಯಿತು, ಆಮೇಲೆ ಬಿದ್ದು ಸತ್ರು. ಅದರ ಜೊತೆಗೆ ಅಲ್ಲಿ ನಡೆಯುವ ಈ ಬೀರ್ ಬಾಟ್ಲ ಹಗರಣ ಇತ್ಯಾದಿಯಲ್ಲಿ ನೀವು ನೋಡಿಬಿಟ್ರೆ ಇನ್ನದು ನೋಡುವ ಸ್ಥಿತಿಯಲ್ಲಿ ಇಲ್ಲ.
ಇದರ ಬಗ್ಗೆ ಯಾರಾದರೂ ಪತ್ರಕರ್ತರು ತಥಾಕಚಿತವಾಗಿ ಈ ಸೌಂದರ್ಯವನ್ನು ಹಾಳುಗೆಡುವ ಇಂಥ ಕೆಲಸ ಆಗ್ತಾ ಇದೆ, ಇದು ಸಮಾಜಕ್ಕೆ ಮತ್ತು ನಮ್ಮ ಸಂಸ್ಕೃತಿಗೆ, ನಮ್ಮ ಗ್ರಾಮೀಣ ಪರಿಸರಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಯಾರು ಬರೆದರು? ನಾನು ಬರದೆ, ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ ಅಂತ ಬರೆದೆ. ಇನ್ನು ಮುಂದೆ ನಾನು ಈ ಥರದ ಕೆಲಸ ಮಾಡೋದಿಲ್ಲ ಅಂತ ಬರೆದೆ, ತರಂಗದಲ್ಲೇ ಬರೆದೆ. ಅಂದರೆ ನಾನು ಹೇಳೋದು, ಒಬ್ಬ ಮನುಷ್ಯನ ಮಾನಹಾನಿಯನ್ನೂ ಮಾಡ್ತೇವೆ ನಾವು, ಸಮಾಜಕ್ಕೂ ಹಾನಿ ಮಾಡ್ತೇವೆ. ಕೋರ್ಟ್ ಆಫ್ ಲಾದಿಂದ ಅದಕ್ಕೆ ನೀವು ಕ್ಷಮೆ ಕೇಳಿ ಅಂತಲೂ ಬರುತ್ತೆ, ಕೆಲವು ಸಾರಿ ವಿಷಾದ ಹಾಕಿ ಅಂತ ಬರುತ್ತೆ. ಫ್ರಂಟ್ ಪೇಜಲ್ಲಿ ಬರೀತೇವೆ, ಲಾಸ್ಟ್ ಪೇಜಲ್ಲಿ ಒಂದು ಸಣ್ಣದು ಯಾರಿಗೂ ಗೊತ್ತಾಗದೆ ಇದ್ದಲ್ಲಿ ವಿಷಾದ ಆಗ್ತದೆ. ಇದು ಪತ್ರಿಕೋದ್ಯಮ, ಇದು ಪತ್ರಿಕೋದ್ಯಮದ ತರೀಕ ಅಲ್ಲ ಅಂತ ನಾನು. ನಮ್ಮಿಂದ ತಪ್ಪಾಗಿದೆ ಅಂತ ನಾವು ಏನು ಮೇಲಿಂದ ಇಳಿದು ಬಂದವರಲ್ಲ. ಎಷ್ಟು ಜನ ಕ್ವಾಲಿಫೈಡ್ ಇದ್ದಾರೆ ಇವತ್ತು? ಎಷ್ಟು ಜನ ಪತ್ರಿಕೋದ್ಯಮ ಕ್ವಾಲಿಫೈಡ್ ಇನ್ ದಿ ಸೆನ್ಸ್, ನೀವು ಪತ್ರಿಕೋದ್ಯಮದಲ್ಲಿ ಪದವಿ ಬೇಕು ಅಂತಿಲ್ಲ. ನಾನು ಪತ್ರಿಕೋದ್ಯಮದ ಪದವೀಧರ ಅಲ್ಲ, ಇದು ಒಡ್ಡರ್ಸೆ ರಾಮ್ ಶೆಟ್ಟರ್ ಅಲ್ಲ, ಅಥವಾ ಪ್ರಜಾವಾಣಿಯಲ್ಲಿ ಎಡಿಟ್ ಆಗಿದ್ದವರು ಆಗಿರಲಿಲ್ಲ. ಎಲ್ಲೋ ಗುಲ್ವಾಡಿ ಅಂತವರು, ಕೆಲವರು ಈಗಿನ ವಿಶ್ವೇಶ್ವರ ಭಟ್ರು ಇಂಥವರು ಡಿಗ್ರಿ ಸಮೇತ ಬಂದಿದ್ದಾರೆ. ಆದರೆ ಇದೊಂದು ಪ್ರವೃತ್ತಿ, ವೃತ್ತಿ ಅಲ್ಲ, ಇದೊಂದು ಪ್ರವೃತ್ತಿ. ಹಾಗಾಗಿ ಇವತ್ತಿನ ಪತ್ರಿಕೋದ್ಯಮದ ಮಧ್ಯೆ ನಿಂತು ಕೆಲಸ ಮಾಡುವವರಿಗೆ ನಮ್ಮ ಕಾಲಕ್ಕಿಂತ ಹೆಚ್ಚು ಸವಾಲಿದೆ. ಆಮೇಲೆ ನಮ್ಮ ಕಾಲಕ್ಕಿಂತ ಹೆಚ್ಚು ಸೌಲಭ್ಯ ಇದೆ. ಯಾಕೆಂತಂದ್ರೆ ನಮ್ಮ ಕಾಲದಲ್ಲಿ ಫೋನು ಲ್ಯಾಂಡ್ ಫೋನ್ ಮಾತ್ರ, ಯಾವುದೇ ಡಿಜಿಟಲ್ ಸೌಲಭ್ಯ ಇರಲಿಲ್ಲ. ಒಂದು ತೆಂಗಿನಕಾಯಿನ ಬಗ್ಗೆ ಯಾರೋ ಒಬ್ಬರು ಒಂದು ಹೊಸ ತಳಿಯನ್ನು ಕಂಡುಹಿಡಿದಿದ್ರು ಕೇರಳದ ಯೂನಿವರ್ಸಿಟಿಯಲ್ಲಿ. ಆ ತೆಂಗಿನಕಾಯಿಯನ್ನು ಕಲರ್ಫುಲ್ ಆಗಿ ನಾವು 4 ಪೇಜ್ 6 ಪೇಜಿನ ತರಂಗದಲ್ಲಿ ನಾವು ಪ್ರಕಟಿಸುವಾಗ ನಮಗೆ ಆ ಕಾಲದಲ್ಲಿ 88,000 ಖರ್ಚು ಬರ್ತಾರೆ ಅದರ ಕಲರ್ ಸಪರೇಷನ್ಗೆ. ಅದು ಬೆಂಗಳೂರಿಗೆ ಕಳಿಸ್ಬೇಕು, ಬೆಂಗಳೂರಿಂದ ಮತ್ತೆ ಬಸ್ಸಲ್ಲಿ ತರಿಸ್ಬೇಕು, ಬಸ್ಸಲ್ಲಿ ತರಿಸಿ ಪ್ರಕಟಿಸ್ಬೇಕು. ಈಗಿನ ಯುಗಮಾನದಲ್ಲಿ ಇರಲಿಲ್ಲ. ಇದೇ ಕೆರೆಮನೆ ಬಗ್ಗೆ ನಾವು ಮಾಡಿದಾಗ ನನಗೆ ದೊಡ್ಡ ಇದು ಬಂತು ಅಂತ ಅಬ್ಜೆಕ್ಷನ್, 2 ದೃಷ್ಟಿಯಿಂದ. ಒಂದು, ಸರ್ಕ್ಯುಲೇಷನ್ ಆಗೋದಿಲ್ಲ, ಯಕ್ಷಗಾನವನ್ನು ಕವರ್ ಪೇಜಲ್ಲಿ ಹಾಕಕೂಡದು ಒಂದು. ಎರಡನೇದು, ಅವ್ರೇನು ಸ್ಪಾನ್ಸರ್ಶಿಪ್ ಕೊಡ್ತಾರ, ದುಡ್ಡು ಕೊಡ್ತಾರ, ನಮಗೆ ಕಲರ್ ಸಪರೇಷನ್ಗೆ ಇಷ್ಟು ದುಡ್ಡು ಬರುತ್ತೆ, ಇದು ಹೆಂಗೆ ಅಂತ. ಅದೇನೋ ಯೋಗ ಕೈಗಳೊಟ್ಟಿಗೆ ನನಗೆ ಅಂತ ಒಂದು ಗಾಢ ಸಂಬಂಧ ಇತ್ತು, ನನ್ನ ನಂಬ್ತಾ ಇದ್ರು. 5 ವಾರ 10, 15, 20 ಪುಟದಷ್ಟು ನಾನು ಸೀರೀಸನ್ನು ಕವರ್ ಪೇಜ್ ಹಾಕಿ ಮಾಡಿದೆ. ದಕ್ಕಿಸಿಕೊಂಡೆ. 5-6 ಸಾವಿರ ಎಕ್ಸ್ಟ್ರಾ ಪ್ರಿಂಟ್ ಮಾಡುವ ಹಾಗೆ ನಾನು ಅದನ್ನು ಅವತ್ತಿನ ಕಾಲದಲ್ಲಿ ಮಾಡಿದೆ. ಇದರ ಅರ್ಥ ನಾನೇನು ದೊಡ್ಡ ಸಾಂಗತಿ ಅಂತಲ್ಲ, ನಾನೇನು ದೊಡ್ಡ ಏನೋ ಕಡಿದುಳಿಸಿದ್ದೇನೆ ಅಂತಲ್ಲ. ನನ್ನ ಉದ್ದೇಶ ಇಷ್ಟೇ, ನೀವು ಯಾವ ಸಬ್ಜೆಕ್ಟನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ ಅಂತ, ನೀವು ಅದನ್ನು ಹೇಗೆ ಕೊಡ್ತೀರಿ ಅನ್ನೋದು. ಒಂದು ಅಬ್ಜೆಕ್ಷನ್ ಬಂತು, ಇಲ್ಲಿಯ ಸ್ಥಳೀಯ ಪತ್ರಕರ್ತರೇ ಅವರ ಸಂಬಂಧಿಗಳು ಅದಕ್ಕೆ ಒಂದು ಕೀಯನ್ನು ಹಾಕಿದರು. ಏನು, ನೀವು ಶಂಭು ಹೆಗಡೆಯವರದನ್ನು ಯಾಕೆ ಕವರಲ್ಲಿ ಹಾಕಿದ್ರಿ? ಶಿವರಾಮ ಹೆಗಡೆಯವರು ಬದುಕಿದ್ದಾರೆ, ರಾಷ್ಟ್ರ ಪ್ರಶಸ್ತಿ ವಿಜೇತರು, ಹಿರಿಯರು, ಅವರನ್ನು ಕವರಲ್ಲಿ ತರಬೇಕಿತ್ತು. ಹೌದು, ಅವ್ರು ಹೇಳಿದ್ದೇನು ತಪ್ಪಿಲ್ಲ. ಆದರೆ ಪತ್ರಿಕೋದ್ಯಮದಲ್ಲಿ ನಮಗೆ ವಸ್ತು ಎಷ್ಟು ಮುಖ್ಯವೋ ವಸ್ತುವನ್ನು ಮುಟ್ಟಿಸುವುದು ಅಷ್ಟೇ ಮುಖ್ಯ. ಈಗಿನ ಹಾಗೆ ತಮ್ಮನೇಲಿ ಹಾಕೋಂಗಿಲ್ಲಲ್ಲ. ಇದು ಶಿವರಾಮ ಹೆಗಡೆಯವರಿಗೆ ಸಾಗರದ ಒಂದು ಹೆಣ್ಣುಮಗಳೊಟ್ಟಿಗೆ ಸಂಬಂಧ ಇತ್ತು ನೋಡಿ ಅಂತ ಹಾಕೋಂಗಿಲ್ಲಲ್ಲ ನಾವು. ಅದು GS ಭಟ್ರು ಆತ್ಮಕಥೆಯಲ್ಲಿ ಬರಬೇಕು, ಕವರ್ ಪೇಜಲ್ಲಿ ನಾನು ಹಾಕೋಂಗಿಲ್ಲ. ಅದಕ್ಕೊಂದು ಮಡಿ ಮೈಲಿಗೆ ಅಂತಿದೆ, ಅದಕ್ಕೊಂದು ಶಿಸ್ತು ಅಂತಿದೆ. ಸೊ ನಾವೇನು ಮಾಡಿದೆವು, ಶಂಭು ಹೆಗಡೆಯವರ ಆಕರ್ಷಣೆಯನ್ನು ಬಳಸ್ಕೊಂಡು ಕೆರೆಮನೆ ಸೀರೀಸನ್ನು ಇಡೀ ಜನಕ್ಕೆ ಮುಟ್ಟಿಸಿದೆವು. ಇದು ಪತ್ರಿಕೋದ್ಯಮದ ಪರಿಭಾಷೆ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ವೈಯಕ್ತಿಕವಾಗಿ ನನ್ನ ಅನುಭವವನ್ನು ಇಟ್ಕೊಂಡೇ ಹೇಳಬಲ್ಲೆ. ನಾನು ಜೀವ ಭಟ್ರ ಅನುಭವವನ್ನು ಇಟ್ಕೊಂಡು ಹೇಳಲಿಕ್ಕಾಗೋದಿಲ್ಲ. ಅದರಿಂದ ಇಲ್ಲಿ ನಾನೇನೋ ಗಣಪತಿಯವರು ಬಂದು ಅವರದೇ ಆದಂಥದ್ದೇನೋ ಒಂದು ಉದ್ಘೋಷ ಮಾಡಿದ್ರು ಅಂತ ದಯವಿಟ್ಟು ಭಾವಿಸಬೇಡಿ. ಪತ್ರಿಕೋದ್ಯಮದಲ್ಲಿ ಒಂದು 4 ದಶಕ ನಾನು ಕಳೆದಿರ್ಬೋದು, ಅದು ನನ್ನ ಸಾಧನೆ ಬಹಳ ಸಣ್ಣದು. ನಾನು ಇವತ್ತಿಗೂ ಬಯೋಡೇಟಾ ಎಲ್ಲ ಮಾಡ್ಲಿಕ್ಕೆ ಹೋಗಿಲ್ಲ. ಯಾಕೆಂತಂದ್ರೆ ನಮಗೆ ಬಯೋಡೇಟಾದ ಇದೇ ಇಲ್ಲ, ಆ ರೋಗವೂ ಇಲ್ಲ, ಆ ಜ್ಞಾನವೂ ಇಲ್ಲ, ಬೇಕಾಗಿಲ್ಲ. ನಮ್ಮ ವ್ಯಕ್ತಿತ್ವ ಹೇಳಬೇಕು ಬಯೋಡೇಟಾವನ್ನು. ನನ್ನ ವ್ಯಕ್ತಿತ್ವ, ನನ್ನ ಬರಹ, ನನ್ನ ಮಾತು ಪತ್ರಕರ್ತನ ಇಡೀ ಚಹರೆಯನ್ನು ಗುರುತಿಸುವಾಗ ಆಗಬೇಕು. ಅಂತ ಒಂದು ಕಾಲ ಇತ್ತು ಅಂತ. ಗುಲ್ವಾಡಿಯವರು ಎಲ್ಲರೂ ಕಾರ್ಯಕ್ರಮಕ್ಕೆ ಹೋದ್ರೆ ಗುಲ್ವಾಡಿಯವರನ್ನು ಮುಟ್ಟುತ್ತೇನೆ ಅಂತ ಬರುವವರು ಒಂದು 5,000 ಜನ ಇದ್ದರು. ನಾನು ಇದನ್ನು ಕಣ್ಣಾರೆ ನೋಡಿದ್ದೇನೆ ಶಿವಮೊಗ್ಗದಲ್ಲಿ, ಸಹ್ಯಾದ್ರಿ ಕಾಲೇಜಿನಲ್ಲಿ. ಗುಲ್ವಾಡಿಯವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕಾಯ್ತು ಅಲ್ಲಿ ಬಂದು ಅವರ ಅಭಿಮಾನಿಗಳನ್ನು ತಡೆಯಲಿಕ್ಕೆ. ಇವತ್ತೆಲ್ಲಿದೆ ಅದು?
ಯಾಕೆ ಇವತ್ತಿನ ಪತ್ರಕರ್ತರಿಗೆ ಇದು ದಕ್ಕುತ್ತಾ ಇಲ್ಲ? ಆದ್ರೆ ಒಂದು ಮಾತನ್ನ ಇರ್ತೀವಿ, ನಾನಿವತ್ತು ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿದ್ದೇನೆ. ನನ್ನ ಅಂಡರಲ್ಲಿ ಒಂದು 150-200 ಜನ ಶಿಷ್ಯರು ತಯಾರಾಗಿದ್ದಾರೆ. ಎಲ್ಲ ಟಿವಿಯಲ್ಲಿದ್ದಾರೆ, ಎಲ್ಲ ಪತ್ರಿಕೆಯಲ್ಲೂ ಇದ್ದಾರೆ. ಬೆಂಗಳೂರಿನಲ್ಲಿರುವ ನನ್ನೊಂದು 4-5 ಶಿಷ್ಯರು 2-2 ಮನೆ, ಒಂದು 3-3 ಸೈಟ್ ಮಾಡೋದು. ನನ್ನ ಹೆಂಡತಿ ಅದನ್ನು ಇಟ್ಕೊಂಡು ಯಾವತ್ತೂ ಬೈತಾಳೆ. ನಾ ಬದುಕಿರುವಲ್ಲಿವರೆಗೂ ನೀನು ಹೀಗೆ ಬೈಬೇಕಾಗತ್ತೆ ಅಂತ ಹೇಳಿದೆ. ಆಯ್ತಾ? ಸೊ ಇದು ನಮ್ಮ ಹಣೆ ಬರ, ಇದು ನಾವೇ ಬರ್ಕೊಂಡದ್ದು, ಇದು ವಿಧಿ ಬರ ಅಲ್ಲ. ತರಂಗದಲ್ಲಿ 1 ಇಂಚು ವಾಲಿದ್ರೂ ಇವತ್ತಿನ ಪತ್ರಕರ್ತರು ಏನೇನೆಲ್ಲ ಮಾಡಿದಾರೋ ಅದನ್ನು 100 ಪಟ್ಟು ಮಾಡ್ತಿದ್ದಾರೆ. ಅಂಥ ಒಂದು ಯೋಗ್ಯತೆಯನ್ನ ತರಂಗ ನನಗೆ ಕೊಟ್ಟಿದೆ, ಪೈಗಳು ನನಗೆ ಕೊಟ್ಟಿದ್ದಾರೆ, ಗುಲ್ವಾಡಿಯವರು ಕೊಟ್ಟಿದ್ದಾರೆ, ಒಡ್ಡರ್ಸಿಯವರು ಹಾಕಿದ ಅನ್ನ ನಿಷ್ಫಲ ಮಾಡಿಲ್ಲ ನಾನು. ಹಾಗಾಗಿ ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ನಾವು ಬೆಳೆದು ಬಂದ ಪರಿಸರ ಅವತ್ತು ಹಾಗಿತ್ತು, ಇವತ್ತು ಹಾಗಿರಬಾರ್ದು ಅಂತೇನಿಲ್ವಲ್ಲ. ಇವತ್ತು ಪತ್ರಿಕಾ ರಂಗವನ್ನ ಸಾಂವಿಧಾನಿಕವಾಗಿ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಕರಿತೇವೆ. ಅಂಗ ಊನಾಗಿದೆ ಅದು. ಆ ಟಿವಿಯಲ್ಲಿ ಕುತ್ಕೊಂಡು ಮಾತಾಡುವವರ ವಾಗ್ವಾದ ನೋಡ್ತೀರಾ ನೀವು? ಸತ್ಯವಾಗಿ ಹೇಳ್ತೇನೆ, ನಮ್ಮಲ್ಲೊಂದು ಗಾದೆ ಇತ್ತಲ್ಲ, ಈ ಮೀನುಪೇಟೆಯಲ್ಲಿ ಆಗುವ ಜಗಳ ಅಥವಾ ಮಾರ್ಕೆಟಲ್ಲಿನ ಜಗಳ ಇಂಥದ್ದೆಲ್ಲ ಶಾಬ್ದಿಕವಾಗಿ ಬಳಸ್ತೇವಲ್ಲ, ಪಾಪ ಅವರು ಆ ಮಟ್ಟಕ್ಕೆ ಇಳಿಯುವುದೇ ಇಲ್ಲ. ಅವ್ರು ಯಾವತ್ತೂ ಆ ಮಟ್ಟಕ್ಕೆ ಇಳಿದಿಲ್ಲ. ಅಷ್ಟು ಕೆಟ್ಟ ಮಟ್ಟದ ಚರ್ಚೆಗಳಾಗ್ತಾ ಇದೆ. ಕೊನೆಗೂ ಅದಕ್ಕೇನಾದ್ರೂ ಒಂದು ಕನ್ಕ್ಲೂಷನ್ ಕೊಡ್ತಾರ ಅಂತ ಕೇಳಿದ್ರೆ ನೋ. ಯಾವ ಚರ್ಚೆಗೂ ಅಂತ್ಯ ಇಲ್ಲ, ಸಮಾರೋಪ ಇಲ್ಲ. ಮಧ್ಯದಲ್ಲೇ ಎದ್ದು ಓಡುದು, ಎದ್ದು ಹೋಗುದು, ಮುಗೀತು, ಆಯ್ತು. ಅಂದ್ರೆ ಏನನ್ನ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ? ಹಾಗಾದ್ರೆ ಇನ್ನು ರಾಜಕಾರಣಿಗಳು ಅಂದುಕೊಳ್ಳೇನೆ ಭ್ರಷ್ಟತೆ, ಭ್ರಷ್ಟಾಚಾರ ಅಂತ ನಾವು ಶಬ್ದವನ್ನ ಮೊದಲೇ ಸಿದ್ಧ ಮಾಡ್ಕೊಂಡಿರ್ತೇವೆ. ಹಾಗಾದ್ರೆ ರಾಜಕೀಯದಲ್ಲಿ ಶುದ್ಧರಿಲ್ವಾ? ರಾಜಕೀಯದಲ್ಲಿ ಸಮಾಜಮುಖಿ ಕೆಲಸ ಮಾಡೋರು ಇಲ್ವಾ? ಇದ್ದಾರೆ. ಅದನ್ನು ಹುಡುಕಿ ನೋಡಬೇಕು. ನಾವು ಹುಡುಕುವುದಿಲ್ಲ. ನಮಗೆ ಕವರ್ ಪತ್ರಿಕೋದ್ಯಮದಲ್ಲಿದ್ದ ಆಸಕ್ತಿ ಕವರೇಜ್ ಪತ್ರಿಕೋದ್ಯಮದಲ್ಲಿಲ್ಲ. ನಮಗೆ ಕವರ್ ಪತ್ರಿಕೋದ್ಯಮದಲ್ಲಿ ಮಾತ್ರ ಆಸಕ್ತಿ ಇದೆ ಇವತ್ತು. ಅದರ ಅರ್ಥ ನಾನು ಸತ್ಯ ಹರಿಶ್ಚಂದ್ರ ಅಂತ ಯಾರು ಭಾವಿಸಬೇಕಾಗಿಲ್ಲ. ನಾನು ಸಂಬಳ ತಗೊಂಡಿದ್ದೆ, ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ. ಇವತ್ತಿನ ವಿಶ್ವೇಶ್ವರ ಭಟ್ರು ಆ ತಲೆಮಾರಿನವ್ರು ಬಿಟ್ರೆ, ಯಾಕಂದ್ರೆ ಅವ್ರು ನನ್ನ ನಂತರ ತಲೆಮಾರು. ವಿಶ್ವೇಶ್ವರ ಭಟ್ರು ನನ್ನ ಮುಂಗಾರಿನಿಂದ ತರಂಗದವರೆಗೂ ನನ್ನ ಲೇಖನ ತಗೊಂಡು ಬರ್ತಾ ಇದ್ರು. ಅವರು ನಾನು ಎಡಿಟರ್ ಆಗಿದ್ದಾಗ ಅವರು ಜರ್ನಲಿಸಂ ಕಾಲೇಜ್ ಪ್ರೊಫೆಸರ್ ಆಗಿದ್ದರು. ಅವ್ರು ಇವತ್ತೆಲ್ಲ ಹೈಯೆಸ್ಟ್ ಸಂಬಳ ತಗೊಳ್ತಾರೆ. ಆದರೆ ನಂಬಿ ನಾನು ನನ್ನ ತಲೆಮಾರಿನಲ್ಲಿ ಪ್ರಾಯಶಃ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಬಳ ತಗೊಂಡ. 24 ವರ್ಷ ನಾನು ಫ್ಲೈಟಲ್ಲಿ ಓಡಾಡಿದ್ದೇನೆ. ಆ ರೀತಿ ನನ್ನ ಪತ್ರಿಕೋದ್ಯಮದಲ್ಲಿ ತರಂಗ, ಉದಯವಾಣಿ, ಪೈಗಳು ಬೆಳೆಸಿದ್ದಾರೆ. ಯಾಕೆ ಅಂತ ಕೇಳಿದೆ. ನಾನು ತರಂಗಕ್ಕೆ ಕಾಲಿಟ್ಟಾಗ ನನಗೆ ಒಂದು ಅಪಸ್ವರವನ್ನ ಎತ್ತಿದವರು ಇದ್ರು. ನಾನು ಮುಂಗಾರಿನಿಂದ ಹೋದೆ. ಇದು 8 ದಿನದ ಮಾತು ಒಂದು. ಯಾಕಂದ್ರೆ ನಾನು ಆವಾಗಲೂ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿದ್ದೆ. ಸತೀಶ್ ಇವರಿಗೆ ನಾನು ಕಮ್ಯುನಿಸ್ಟ್ ಅಂತ ಯಾರೋ ಒಬ್ರು ಇದು ಮಾಡಿದ್ದಾರೆ. ಆದರೆ ನಾನು ಹೇಳಿದ್ದೇನು ಅಂತಂದ್ರೆ, ಅವರು ಅದನ್ನು ಗಮನಿಸ್ತಿಲ್ಲ. ನನ್ನ ಕೆಲಸವನ್ನು ನೋಡಿದ್ರು. ಹಿಪ್ಪಿಗಳ ಹಿಂಡಿನಲ್ಲಿ ಗೋಕರ್ಣ ಅಂತ ಬರೆಯುವಲ್ಲಿವರೆಗೆ ನನಗೆ ಅವತ್ತು ನಾನು ಹೋಗಿದ್ದೇನೆ. 4:15 ನನಗೆ ಅಪಾಯಿಂಟ್ಮೆಂಟ್ ಲೆಟರ್ ಬರಬೇಕು. ಮುಂಗಾರಿನಲ್ಲಿ 280 ರೂಪಾಯಿ ಸಂಬಳ. ಇದೇ ಉದಯವಾಣಿಯಲ್ಲಿ 4,500 ರೂಪಾಯಿ ಸಂಬಳ. ನನ್ನ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಆಗಿರ್ಬೋದು, ಲೆಕ್ಕಕ್ಕೆ ನೀವು 180 ರೂಪಾಯಿ ಹಿಡ್ಕೊಂಡು ಹೋದವನು. SLC ಅಲ್ಲೆಲ್ಲ 8-10 ದಿನ ಅನ್ನ ನೀರು ನೋಡದಿದ್ದವನು ನಾನು. ಏಕದಮ್ 4,500 ರೂಪಾಯಿ ಸಂಬಳ ಅಂತ ತೋರಿಸಿ ಲೆಟ್ರನ್ನ ಸಿಗ್ನೇಚರ್ ಮಾಡ್ಕೊಂಡು ಬರ್ತೇನೆ ಅಂತ ಗುಲ್ವಾಡೆಯವರು ಹೋದ್ರು. 7:15 ಆದರೂ ಬರಲಿಲ್ಲ. 8 ಗಂಟೆಗೆ ಬಂದರು. ಗಣಪತಿ ಸಾರಿ, ಅದು ಎಂತ ಆಯ್ತೋ ಗೊತ್ತಿಲ್ಲ, ಇನ್ನು ಯಾರನ್ನು ಈ ಸದ್ಯಕ್ಕೆ ತೆಗೆದಿಲ್ಲಂತೆ, ನೀವು ಮನೆಗೆ ಹೋಗ್ಬೋದು. ನಾನು ಅಷ್ಟೊತ್ತಿಗೆ ರಿಸೈನ್ ಮಾಡಿದ್ದೆ. ಕ್ರಿಶ್ಚಿಯನ್ ಹುಡುಗಿ ಮದುವೆ ಆಗಿದ್ದೆ, ಮಗು ಇತ್ತು. ಅವ್ರಿಗೆ ಹೇಳಿದೆ, ಏನು ತೊಂದರೆ ಇಲ್ಲ ಸರ್, ನಾಳೆ ಬೆಳಗ್ಗೆ ಹೆಂಡತಿ ಮಗುವನ್ನು ಕರ್ಕೊಬಂದು ನಿಮ್ಮ ಆಫೀಸಿನ ಎದುರು ಆತ್ಮಹತ್ಯೆ ಮಾಡ್ತೇನೆ. ಏನು ಅದ್ರ ಬಗ್ಗೆ ಮತ್ತೆ ಬೇರೆ ದಾರಿಗಳಿಲ್ಲ, ನೀವು ಏನಾದರೂ ಮಾಡ್ಬೋದು. ಗುಲ್ಲೋಡಿಯವ್ರ ಪಾಪ ಹೆದರಿಕೆ ಆಗುತ್ತವೆ, ಇವಳು ಬಾಡೆ ಬಿಡ್ತಾಳೆ ಅಂತ ಅಂದ್ಕೊಂಡ್ರು. ಯಾಕಂದ್ರೆ ಬಾಬ್ರಿ ಮಸೀದಿ ಕೆಡವಿದಾಗ ಪೇಜಾವರ ಸ್ವಾಮಿಗಳು 3:15 ಗಂಟೆಗೆ ಮಠಕ್ಕೆ ಬರ್ತಾರೆ. 3:45ಕ್ಕೆ ನಾನು ಐಕೆ ಜಾಗೀರ್ದಾರರ ಒಂದು ವಾರಪತ್ರಿಕೆಗೆ ನಾನು ಮುಂಗಾರಿನಲ್ಲಿದ್ದೆ, ಜಿಲ್ಲಾ ಇದಾಗಿದ್ದೆ, ವರದಿಗಾರನಾಗಿದ್ದೆ. ಆವಾಗ ಅವರು ಸಂದರ್ಶನ ಮಾಡಿದ್ದೇನೆ. ಆ ಸಂದರ್ಶನವನ್ನು ನೋಡಿ ಗುಲ್ವಾಡಿಯವರು ನನ್ನನ್ನು ಕರೆದರು. ಯಾಕೆಂತಂದ್ರೆ ಅವರು 7:15 ಗಂಟೆಗೆ ಮಾಡಿದ್ರು. ಪ್ರಥಮ ಸಂದರ್ಶನ ಅಂತ ಹಾಕಿದ್ರು. ನಾನು ಈ ಕಟ್ಟಿಂಗ್ ಇಟ್ಟು ನಿಮ್ದು ಪ್ರಥಮ ಅಲ್ಲ, ನಂದು ಪ್ರಥಮ ನೋಡಿ ಅಂತ ಕಳಿಸಿದ್ದೆ. ಸೊ ಆವಾಗ ಆ ಥರ ಹೇಳ್ತಾರೆ. ಕೊನೆಗೆ ನೀವು ನಂಬಿ ನನಗೆ
ಒಂದು ಕಾರು, ಒಂದು ಡ್ರೈವರು, ನೀನು ಏನಲ್ಲಿ ಇಲ್ಲಿ ಸಂಬಳ ಹೇಳಿದಾರಲ್ಲ ಅದ್ರ 2 ಪಟ್ಟು ನಿನಗೆ ಸಂಬಳ ಕೊಡಿಸೋ ಜವಾಬ್ದಾರಿ ನಂದು. ನೀನು ಬರಕ ಹೋಗೋದು. ಆ ಹೊತ್ತಿನಲ್ಲೇ ಕೆರೆಮನೆಯನ್ನು ಬರೆದದ್ದು, ಬಾಲ್ಯಂಬ ಬ್ರಹ್ಮರಾಕ್ಷಸ ಬರೆದದ್ದು, ಶರಾವತಿ ಸೇತುವೆ ಕರ್ಮಕಾಂಡ ಬರೆದದ್ದು, ಈ ಎಲ್ಲ ಲೇಖನಗಳನ್ನು ಬರೆದು ಕೊನೆಗೆ ಈ ಹಿಪ್ಪಿಗಳ ಹಿಂಡಿನಲ್ಲಿ ಗೋಕರ್ಣ ಬರ್ತೇವೆ. ಅದರ ನಂತರ 3:30 ಗಂಟೆಗೆ ನನ್ನನ್ನು ಇವತ್ತಿಗೂ ನೆನಪಿದೆ, ಫೋನ್ ಬರುತ್ತೆ, ಹೋಗ್ತೇನೆ ನಾನು. ಪೈಗಳು ನನಗೆ ಡಬಲ್ ಇನ್ಕ್ರಿಮೆಂಟ್ ಕೊಟ್ಟು ಪರ್ಮನೆಂಟ್ ಲೆಟರ್ ಕೊಟ್ಟು. ಅಂದರೆ ನಾನು ಇದು ಯಾಕೆ ಹೇಳ್ತೇನೆ ಅಂದರೆ, ಪೈಗಳು 7 ಹೋಗುವಾಗ ಹೋಗ್ತದೆ, ಕಿತ್ಕೊಂಡು ಬರ್ತದೆ, ನಿನ್ನಂಥವ್ರ ಹತ್ರ ಆಗೋದಿಲ್ಲ, 8 ದಿನದ ಮಾತಿದ್ದು, ಇವನನ್ನು ಹೊರಗಡೆ ಹಾಕ್ತಾರೆ ಅಂತ ಹೇಳಿದ್ರು. 30 ವರ್ಷ ಬದುಕಿದೆ ನಾನು ಅಲ್ಲಿ. ನಾನು ನೋಡಿದಂಥ ಪೈಗಳು ನನ್ನ ತಾಯಿಗೆ ತಂದೆಗೆ ಸಮಾನ ಅಷ್ಟೇ ಅಲ್ಲ, ನನಗೆ ದೇವರಿಗೆ ಸಮಾನ. ಇವತ್ತು ಊಟ ಮಾಡುವಾಗ ನಾನು ಮುಂಗಾರಿನ ಒಡ್ಡರಸೆಯವರು, ಗುಲ್ವಾಡಿಯವರು, ನಮ್ಮ ಸಂಧ್ಯಾ ಪೈಗಳು, ಸತೀಶ್ ಪೈಗಳು, ಮೋಹನ್ ದಾಸ್ ಪೈಗಳು, ಆ ಎಲ್ಲ ಪೈಗಳ ಕುಟುಂಬದ ಸದಸ್ಯರನ್ನು ನೆನೆಸ್ಕೊಂಡು ಊಟ ಮಾಡ್ತೇನೆ. ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ, ನಾನು ಹೇಗಿದ್ದೇನೆ ಅನ್ನೋದನ್ನು ನೋಡಿ ನನ್ನ ಎದುರಿನವರು ನನ್ನನ್ನು ಅಳೆತಾರೆ. ಇವತ್ತು ಪತ್ರಕರ್ತರಿಗಿರುವ ಸವಾಲು ಅದು. ನಿಮ್ಮನ್ನು ನೋಡಿ ಜನ ನಿಮ್ಮನ್ನು ಗುರುತಿಸುವ ಹಾಗೆ ನೀವು ಬೆಳೆಯಬೇಕು. ನೀವು ಬೆಳೆಯಲಿಕ್ಕೆ ಬೇಕಾದ ಸಾಧ್ಯತೆ ಇದೆ. ನಮ್ಮ ಕಾಲದಲ್ಲಿ ಇವತ್ತು ಆ ಥರದ ಸಂಬಳವೂ ಇರಲಿಲ್ಲ, ಆ ಥರದ್ದು ಇರಲಿಲ್ಲ. ನಾವು ಕೇವಲ ಯೋಗ್ಯತೆಯಿಂದ ಬೆಳೆದವರು. ನಮಗೆ ಗಾಡ್ ಫಾದರು ಇಲ್ಲ, ಗಾಡ್ ಮದರು ಇಲ್ಲ. ನಮಗಾವಾಗ ಇದ್ದದ್ದು ವಿರೋಧಿಸುವವರು ಮಾತ್ರ. ನಾನು ಹೋಗುವಾಗ 10-12 ಜನ ಇದ್ರಲ್ಲಿ ತರಂಗದಲ್ಲಿ, ಇವನು ಯಾವುದೋ ಉತ್ತರ ಕನ್ನಡದಿಂದ ಗೂಬೆ ಬಂದಿದೆ ಅಂತೇಳಿ ನನ್ನ ಮೇಲೆ ಇಡೀ ಅಟ್ಯಾಕ್ ಮಾಡಿದರು. ಆದರೆ ಕೊನೆಗೆ ನಾನು 1.5-2 ತಿಂಗಳಲ್ಲೇ ಗುಲ್ವಾಡಿ ಬಿಟ್ಟರೆ ಗಣಪತಿ ಅನ್ನುವ ಲೆವೆಲಲ್ಲಿ ನಾನು ಅಲ್ಲಿ ಬೆಳೆದೆ. ಯಾಕೆ ಸಾಧ್ಯ ಆಯಿತು ಅಂತಂದರೆ, ನನಗೆ ಕೊಟ್ಟ ಈ ಹಳ್ಳಿಯ ಬದುಕಿನ ಪ್ರತಿಮೆ, ಪ್ರಾಮಾಣಿಕತೆ. ಬಹುಶಃ ಹೆಡಮಂಗಲ ದೇವಸ್ಥಾನದ ಸುತ್ತ ದೂರವೇ ಪತ್ರೆ ಕೊಯ್ದು ಓಡಾಡಿದ್ದು ಇರ್ಬೋದು. ನಾನು ಈಗ ಕಮ್ಯುನಿಸ್ಟ್ ಪಕ್ಷದ ಆ ಎಲ್ಲ ಹಳವಂಡವನ್ನು, ದಲಿತ ಬಂಡಾಯದ ಎಲ್ಲ ದರಿದ್ರದ ಇದನ್ನು ನೋಡಿ ಈಚೆ ಬಂದವ. ಹಾಗಾಗಿ ಈಗ ನಾನು ಮಾತಾಡಿದ್ರೆ ಯಾರು ಮಾತಾಡೋದಿಲ್ಲ. ಯಾಕೆಂತಂದರೆ ನಾನು ಹಳೆ ಅಪರಾಧಿ. ಅವ್ರಿಗೆಲ್ಲರೂ ಗೊತ್ತಿದೆ ಅಂತ ಗೊತ್ತಿದೆ. ಅದು ಬರ್ಗೋರಿಂದ ಹಿಡಿದು ಯಾರ ಬಗ್ಗೆ ಮಾತಾಡಿದ್ರು ಯಾರು ಮಾತಾಡೋದಿಲ್ಲ. ಯಾಕೆಂತಂದರೆ ನನಗೆ ಅವ್ರ ಬಣ್ಣ ಎಲ್ಲ ಗೊತ್ತಿದೆ. ಅದರ ಅರ್ಥ ನನ್ನ ಬೆಳೆಸಿದವರು ಆರ್ ವಿ ಭಂಡಾರಿಯ ಮಗ ಮತ್ತು ಅವರ ನಂತರದ ಚಟುವಟಿಕೆಗಳು ನನ್ನ ಸಮ್ಮತ ಇಲ್ಲದೇ ಇರ್ಬೋದು. ಆದರೆ ಅವರ ಬಗ್ಗೆ ಗಾಢವಾದ ಪ್ರೀತಿ ಇದೆ. ನಾನು ಇವತ್ತು ಬಹುಶಃ ಆರ್ ವಿ ಕೊಟ್ಟಂಥ 180 ರೂಪಾಯಿ ಹಿಡ್ಕೊಂಡು ಹೋದವನು ಅನ್ನುವಂಥದ್ದನ್ನು ನಾನು ಯಾವತ್ತೂ ಮರೆಯಲ್ಲ. ನಮಗೊಂದು ಮೌಲ್ಯ ಬೇಕು ಪತ್ರಿಕೋದ್ಯಮದಲ್ಲಿ. ಅದು ಕೃತಜ್ಞತೆ ಇರ್ಬೋದು, ಸಮಾಜದ್ದಿರ್ಬೋದು, ಅಥವಾ ನಮ್ಮ ಬೆಳೆಸಿದ ಪರಿಸರದ್ದಿರ್ಬೋದು, ಯಾವುದೇ ಇದ್ರೂ ಕೂಡ ಮೌಲ್ಯಯುತವಾದಂಥ ಒಂದು ಪತ್ರಿಕೋದ್ಯಮವನ್ನು ನೀವು ಮಾಡದೇ ಇದ್ದರೆ, ನಿಮಗೆ 160 ದಾಟಿದ ಮೇಲೆ, ಪತ್ರಿಕೋದ್ಯಮದ ಒಂದು ನಡೆಯನ್ನು ನೀವು ಮೀರಿದ ಮೇಲೆ ನಿಮ್ಮನ್ನು ಅತ್ಯಂತ ತೀವ್ರವಾಗಿ ಕಾಡುತ್ತೆ ನೀವು ಮಾಡಿದ ತಪ್ಪುಗಳು. ನೆನಪಿಡಿ, ಇವತ್ತು ನನಗೆ 61 ವರ್ಷ. ನಾನು ಗಟ್ಟುಮುಟ್ಟಿದ್ದೇನೆ. ಯಾಕೆ ಅಂತಂದರೆ ನನ್ನ ಎದೆಯೊಳಗೆ ಯಾವುದೇ ಅಪರಾಧಿ ಭಾವ ಇಲ್ಲ. ನೋ, ನನಗೆ ಯಾವುದೇ ರೀತಿಯಲ್ಲೂ ಆ ರೀತಿಯ ಯಾವ ಭಾವವೂ ಕಾಡುವುದಿಲ್ಲ. ಪತ್ರಿಕಾ ಗೋಷ್ಠಿಗೆ ನಾನು ಹೋದಾಗ ಒಂದು ಊಟ ಮಾಡುವಂಥ ಒಂದು ಇದನ್ನು ನಾನು ಇಟ್ಕೊಂಡಿಲ್ಲ. ಇದೇ ಯಶು, ಇದೇ ರಾಧಿಕಾ ಪಂಡಿತ್ತು, ಇದೇ ರಾಧಿಕಾ ಕುಮಾರಸ್ವಾಮಿ ಅಂತ ಹೇಳೋರು, ಅಥವಾ ರಂಗಾಯಣ ರಘು, ಇಂಥವನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿದ್ದೇ ರೂಪ್ತಾರ. ಅವರೊಟ್ಟಿಗೆ ಒಂದು ಕಪ್ ಚಾ ಕುಡ್ದ ಇದಿಲ್ಲ, ನನಗೆ ಋಣಬಾಧೆ ಇಲ್ಲ. ನನ್ನನ್ನೇ ನೀವು ಇವತ್ತು ಕರೆದು ಮಾತಾಡ್ಲಿಕ್ಕೆ ಹೇಳಿದ್ರಿಂದ ನನ್ನನ್ನೇ ಪ್ರತಿಮೆಯಾಗಿ ಇಟ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಯಾಕೆ ಅಂತಂದರೆ ನನ್ನ ಅನುಭವ ನಿಮ್ಮ ಅನುಭವ ಆಗಲಿ. ಅದರ ಅರ್ಥ ನಾನೇನು ದೊಡ್ಡ ಏನೂ ಸಾಧನೆ ಮಾಡಿಲ್ಲ. ಇನ್ನೂ ಕಲಿತಾ ಇದ್ದೇನೆ, ಇನ್ನೂ ಬೆಳೀತಾ ಇದ್ದೇನೆ, ಇನ್ನೂ ಹೆಚ್ಚೆಚ್ಚು ಏನೋ ಮಾಡಬೇಕು ಅಂತ ಒಂದು ಆಶಯವನ್ನು ಹೊತ್ತಿದೆ. ಇವತ್ತು ನಿಮ್ಮೆದುರು ಒಂದು ವಿಚಾರವನ್ನು ಹೇಳ್ಕೋಬೇಕು ನಾನು. ನೀವು ನಗಾಡ್ತಿರೋ ಅಕ್ಸೆಪ್ಟ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾನು ಮತ್ತೆ ಊರಿಗೆ ಬರ್ತಾ ಇದ್ದೆ ಪರ್ಮನೆಂಟ್. ಇಲ್ಲೊಂದು ನುಡಿಸಿರಿ ಅಂತ ಚಾನಲ್ನವರು ನನಗೊಂದು 4-5 ತಿಂಗಳಿಂದ ನನ್ನ ಬೆನ್ಬಿದ್ರು. ಅದನ್ನು ಇಲ್ಲಿಯ ಹಿರಿಯರಾದ ಜಿ ವಿ ಭಟ್ರ ಮಾರ್ಗದರ್ಶನದಲ್ಲಿ ಅದಕ್ಕೆ ನಡೀತಾ ಇದೆ. ಅದಕ್ಕೊಂದು ಫೇಸ್ ವ್ಯಾಲ್ಯೂ ಇಲ್ಲ, ಬರಬೇಕು, ಅದನ್ನು ಉಜ್ವಲವಾಗಿ ಕಟ್ಟಬೇಕು ಅಂತ ಅವ್ರು ಕರೆದರು. ನಾನು ಅವರಿಗೆ ಸಾಕಷ್ಟು ಬುದ್ಧಿ ಹೇಳಿದೆ, ಬೇಡ, ಕೊನೆಗೆ ಗಣಪತಿ ಅಂತ ವೈಟ್ ಎಲಿಫೆಂಟನ್ನು ನೀವು ಕರ್ಕೊಬಂದು ಸಾಕ್ತೀರಿ ಹೇಗೆ ಅಂತ ಕೂಡ ನಿಮ್ಮನ್ನು ಕೇಳೋರು ಇರ್ತಾರೆ. ಮತ್ತು ಮೊದಲಾಗಿ ನಿಮ್ಮ ಕಿವಿ ಗಟ್ಟಿ ಇಟ್ಕೊಂಡ್ರೆ ಬರ್ತೇನೆ ನಾನು ಅಂತಂದೆ. ಯಾಕೆಂದರೆ ನಮ್ಮ ಜಿಲ್ಲೆಯ ದೊಡ್ಡ ದೌರ್ಭಾಗ್ಯ ಮತ್ತು ದೌರ್ಬಲ್ಯ ಈ ಚಾಡಿ.
ನೀವು ಗಣಪತಿಯವ್ರನ್ನ ಕರ್ಕೊಂಡು ಈ ಥರ ಎಲ್ಲ ಮಾಡಿದ್ರೆ ನೀವು ಉಳಿತೀರಿ ಅಂತ ಕೇಳೋರು ಇರ್ತಾರೆ. ಅಥವಾ ನನಗೆ ಅವ್ರು ಸಂಬಳ ಕೊಡ್ತಾರನ್ರಿ ನೀವು ಅಲ್ಲಿಂದ ಬಂದು ಅಂತಲೂ ಕೇಳ್ಬೋದು. 1 to 1 ಸಂಬಂಧ ಸರಿಯಾಗಿದ್ದರೆ ಇವತ್ತು ವೆಸ್ಟರ್ನ್ ಕಲ್ಚರಲ್ಲಿ ಪತ್ರಿಕೋದ್ಯಮ ಕೇಂದ್ರದಿಂದ ಹಳ್ಳಿಗೆ ಬರ್ತಾ ಇದೆ, ಹಳ್ಳಿಯಿಂದ ಕೇಂದ್ರಕ್ಕೆ ಹೋಗ್ತಾ ಇದೆ. ಹಾಗಾಗಿ ನಾನಿವತ್ತು ಮತ್ತೆ ಮರಳಿಗೂಡಿಗೆ ಅನ್ನುವ ಅರ್ಥ ಏನು ಅಂತಂದರೆ, ಈ ಒಂದು ಸಾಧ್ಯತೆಯನ್ನು ಬಳಸ್ಕೊಂಡು ಕೊನೆಗಾಲದಲ್ಲಿ ನಾನು ಇಲ್ಲಿವರೆಗೆ 9 ಪತ್ರಿಕೆ ಸಂಪಾದಕನಾಗಿದ್ದೇನೆ. 22 ವರ್ಷದಿಂದ ಟಿವಿಯಲ್ಲಿ ಕೆಲಸ ಮಾಡ್ತೇನೆ. ಈಗ ಯೂಟ್ಯೂಬ್ ದೈವಾನುಗ್ರಹದಿಂದ ಇಲ್ಲಿವರೆಗೆ ನಾನು ಸೋತ ದಾಖಲೆಗಳಿಲ್ಲ. ಇದು ನನ್ನ ಸೋಲೋ ಗೆಲುವು ನನಗೂ ಗೊತ್ತಿಲ್ಲ. ಆದರೆ ನನ್ನ ಆತ್ಮವಿಶ್ವಾಸ ಹೇಳ್ತಾ ಇದೆ ನಾನು ಇದನ್ನು ಮಾಡಬಲ್ಲೆ. ಯಾಕೆಂದರೆ ಆ ಹುಡುಗರು ನನ್ನನ್ನು ನಂಬಿದ್ದಾರೆ, ನಾನು ಅವರನ್ನು ನಂಬಿದೆ. ಹಾಗಾಗಿ ಇಡೀದಾಗಿ ಅದನ್ನು ಮುರಿದು ಕಟ್ಟುವ ಒಂದು ಕೆಲಸವನ್ನು ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಒಂದು ಸ್ಟೇಟ್ ಲೆವೆಲ್ ಚಾನಲ್ ಯಾವ ರೀತಿ ವರ್ಕ್ ಮಾಡುತ್ತೋ ಅದೇ ರೀತಿಯಲ್ಲಿ ಜಿಲ್ಲೆಯ ಆತ್ಮವನ್ನು ಇಟ್ಕೊಂಡು ಸ್ಟೇಟ್ ಲೆವೆಲಿಗೆ ಅದನ್ನು ಧ್ವನಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಬಿಟ್ಟಿದ್ದೇವೆ. ಸೆಪ್ಟೆಂಬರ್ 1ಕ್ಕೆ ನಾನು ಜಾಯ್ನ್ ಆಗ್ತೇನೆ. ನನ್ನ ಮನೆಯನ್ನು ಶಿಫ್ಟ್ ಮಾಡ್ತಾ ಇದ್ದೇನೆ. ಆಮೇಲೆ ನನ್ನ ಯೂಟ್ಯೂಬ್ ಚಾನಲು ಅದೇ ರೀತಿ ನಡೀತದೆ. ಸೊ ನೀವೆಲ್ಲರೂ ಅದನ್ನು ಪ್ರೀತಿಯಿಂದ ನನ್ನೊಟ್ಟಿಗೆ ನಿಲ್ತೀರಿ ಮತ್ತು ಸ್ವಾಗತಿಸ್ತೀರಿ ಅಂತ ಅಂದ್ಕೊಳ್ತೇನೆ. ಜಡ ಅನ್ನುವ ಜಿಲ್ಲೆಯಲ್ಲಿ ಒಂದು ಕ್ರಿಯಾಶೀಲವಾದಂಥ ಕಟ್ಟುವಿಕೆ ಯಾಕೆ ಸಾಧ್ಯ ಆಗೋದಿಲ್ಲ? ಕೆರೆಮನೆ ಅಂತವರಿಗೆ ವಿದೇಶ ಯಾತ್ರೆ ಮಾಡಲಿಕ್ಕೆ ಯಕ್ಷಗಾನವನ್ನು ಇಟ್ಕೊಂಡು ಆಗ್ತದೆ ಅಂತ ಆದರೆ ನಮಗೆ ಜಿಲ್ಲಾ ಯಾತ್ರೆಯಿಂದಾದರೂ ಮಾಡ್ಬೋದಲ್ಲ ಗರಿಷ್ಠ ಪಕ್ಷ. ಹಾಗಾಗಿ ಆ ಥರದ ಒಂದು ಸಾಧ್ಯತೆಯನ್ನು ಇಟ್ಕೊಂಡು ಬರಬೇಕು ಅಂತ ಹೊರಟಿದ್ದೇನೆ. ಎಷ್ಟರ ಮಟ್ಟಿಗೆ ಆಗುತ್ತೆ ಎಲ್ಲ ನನಗೆ ಗೊತ್ತಿಲ್ಲ. ಆದರೆ ನಾನು ದುಡಿಯೋದ್ರಲ್ಲಂತೂ ಹಿಂದೆ ಮುಂದೆ ನೋಡೋದಿಲ್ಲ. ಅವರಿಗೂ ನನ್ನ ಎಲ್ಲ ಕಂಡೀಷನ್ನಿಗೆ ಒಪ್ಪಿಕೊಂಡ ಮೇಲೇ ನಾನು ಹೊರಟಿದ್ದೇನೆ. ಸೊ ಇಷ್ಟನ್ನು ಹೇಳಿ ಕೊನೆಗೂ ಇದನ್ನು ಆತ್ಮಾಲಾಪ ಅಂತ ಭಾವಿಸಬೇಡಿ. ಪತ್ರಿಕೋದ್ಯಮದಲ್ಲಿ ಪ್ರಾಮಾಣಿಕತೆ ಕೊರತೆ, ಆಮೇಲೆ ಸತ್ಯಶೋಧನೆಯ ಕೊರತೆ, ಆಮೇಲೆ ನಮ್ಮ ಮೂಗಿನ ನೇರಕ್ಕೆ ಮತ್ತು ಇನ್ನೊಂದು ಆಗ್ತಾ ಇದೆ. ಈ ಜಿಲ್ಲಾ ಪತ್ರಿಕೋದ್ಯಮದಲ್ಲಿ ನಾನು ಈ ನುಡಿಸಿರಿಗೆ ಬರಬಹುದು ಅಂತ ಅಂದ್ಕೊಂಡಾಗ ಒಂದು 31 ಜಿಲ್ಲೆ ಇಲ್ಲಿ ಇಡೀ ಎಲ್ಲ ಕಡೆ ಒಂದಿಷ್ಟು ಹುಡುಗರನ್ನು ಬಿಟ್ಟು ಒಂದಿಷ್ಟು ಅಧ್ಯಯನ ಮಾಡಿಸಿದೆ. ಈ ಜಿಲ್ಲಾ ಪತ್ರಿಕೋದ್ಯಮದಲ್ಲಿ ಆಗ್ತಾ ಇರುವ ಸಮಸ್ಯೆ ಗ್ರೂಪಿಸಮ್. ಇಲ್ಲಿ ಹೊಸಬರನ್ನ ಹಳಬರು ಎಂಟ್ರಿ ಆಗ್ಲಿಕ್ಕೆ ಬಿಡುವುದಿಲ್ಲ. ನಾನಿಲ್ಲಿ ಎಂಟ್ರಿ ಆಗ್ತಾ ಇರೋದು ಹಳಬ ಅಂತ ಎಂಟ್ರಿ ಆಗ್ತಾ ಇದ್ದೀನಿ. ಹಳಬ ಅಂತ ಹಾಗಾಗಿ ನನಗೆ ಬಾಧೆ ಆಗ್ಲಿಕ್ಕಿಲ್ಲ ಅಂತ. ಅಂದ್ರೆ ಉತ್ತರ ಕನ್ನಡದ ಸಮಸ್ಯೆ ಅಲ್ಲ ಅದು. ಎಲ್ಲ ಜಿಲ್ಲಾ ಮತ್ತು ಗ್ರಾಮೀಣ ಪತ್ರಿಕೋದ್ಯಮದಲ್ಲಿ ಗ್ರೂಪಿಸಮ್ ಇಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್. ಅಲ್ಲಿ ಅವರದೇ ಆದಂಥ ಒಂದು ಗ್ರೂಪ್ ಅದು ಬಹುತೇಕವಾಗಿ ಅದು ಬಾವಿಯೊಳಗಿನ ಕಪ್ಪೆ ಆಗಿದೆ. ಅವರು ಬೆಳೆತಾನೂ ಇಲ್ಲ, ಬೆಳೆಸ್ತಾನೂ ಇಲ್ಲ. ಇದನ್ನ ನೀವು ಒಡೆದೇ ಇದ್ರೆ, ನೀವು ಇದರಿಂದ ಹೊರಗೆ ಬರದೇ ಇದ್ರೆ, ನೀವು ಇಡೀ ಪ್ರಪಂಚವನ್ನ ನೋಡದೇ ಇದ್ರೆ, ನೀವು ಇವತ್ತು ಓದನ್ನ ಮೈಗಂಟಿಸಿಕೊಳ್ಳದೆ ಇದ್ರೆ, ಮತ್ತೆ ಒಂದು ವಸ್ತುವನ್ನ ಇವತ್ತು ಸ್ಥಳೀಯವಾದ ವಸ್ತುವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಹೇಗೆ ನಾವು ಬಿಂಬಿಸಬಹುದು. ಮತ್ತೆ ಇವತ್ತಿನ ಒಂದು ಇಲ್ಲಿಯ ರಸ್ತೆ ಸಮಸ್ಯೆಗೆ ಈಗ ಬೆಂಗಳೂರಿನಲ್ಲಿ ಅಲ್ಲಿ ಒಳ ರಸ್ತೆಯ ರಿಪೇರಿಗೆ 53,000 ಕೋಟಿ ಚಿಲ್ಲರೆ ಒಂದು ಟೆಂಡರ್ ಇದು ಮಾಡಿ ಕೊಟ್ಟಿದ್ದಾರೆ. ಈಗ ಅದರ ಮೇಲೆ NR ರಮೇಶ್ ನಾನು ಒಂದಿಷ್ಟು ಕೆಲಸ ಮಾಡಿ ಈಗ ಅದರದ್ದೊಂದು ಸ್ಕ್ಯಾಂಡಲ್ ಹೊರಗೆ ತರ್ತಾ ಇದ್ದೇವೆ. ನೀವು ಅದನ್ನು ಕೇಳಿಬಿಟ್ರೆ ನೀವು ಹಾರ್ಟ್ ಅಟ್ಯಾಕ್ ಆಗುತ್ತೆ ನಿಮಗೆ. ಅಂಥ ಒಂದು ಬ್ಲಡ್ಡರ್ಗಿರಿ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ನಮ್ಮ ಊರಿನ ರಸ್ತೆಯ ಬಗ್ಗೆ ಬರೆಯುವಾಗ ನಿಮಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಏನಾಗ್ತಾ ಇದೆ ರಸ್ತೆಯ ಚಟುವಟಿಕೆಗಳು. ಸಿಗಂದೂರಿನ ಸೇತುವೆ ಒಂದು ಹಳ್ಳಿಯ ರಸ್ತೆ, ನೆನ್ಪಿಡ್ಬೇಕು ನೀವು. ಸಿಗಂದೂರಿನ ರಸ್ತೆ ಮೂಲತಃ ಒಂದು ಹಳ್ಳಿಯ ರಸ್ತೆ. ಅದನ್ನ ಗಡ್ಕರಿ ಅಂತವರು ಆ ದೇವಸ್ಥಾನಕ್ಕೋಸ್ಕರ ರಾಷ್ಟ್ರೀಯ ಹೆದ್ದಾರಿಯಾಗಿ ಅದನ್ನು ಕನ್ವರ್ಟ್ ಮಾಡಿ 400 ಚಿಲ್ಲರೆ ಕೋಟಿಯನ್ನು ಅದಕ್ಕೆ ವ್ಯಯಿಸಿ ಇವತ್ತು ಅದನ್ನ ಜನಕ್ಕೆ ಅರ್ಪಣೆ ಮಾಡ್ತಾರೆ ಅಂತಾದ್ರೆ ಎಂತ ಅದ್ಭುತ ಅದು. ನಾವು ಇದನ್ನೆಲ್ಲ ಇಟ್ಟುಕೊಂಡು ನೋಡ್ಬೇಕಾಗತ್ತೆ ಅಂತ. ಒಂದು ಹೊನ್ನಾವರದಲ್ಲಿ ಆಗ್ತಾ ಇರುವಂತ ಈ ದಾರಿ ಈ ಚತುಷ್ಪಥದ ಅವಾಂತರವನ್ನ ನಾವು ಇವತ್ತೇನು ವಿಶ್ಲೇಷಣೆ ಮಾಡ್ತೇವೆ, ಅದನ್ನ ವಿಶ್ಲೇಷಣೆ ಮಾಡುವಾಗ ನಿಮಗೆ ಈ ಎಲ್ಲ ಪ್ರಜ್ಞೆ ಇರಬೇಕು ಅಂತ. ಒಬ್ಬ ಪತ್ರಕರ್ತ ಸುಮ್ಮನೆ ನೀವು ಬ್ಯಾಚ್ ಸಿಕ್ಕಾಕೊಂಡು, ನಾನು ಇಲ್ಲಿವರೆಗೆ ಯಾವ ಪತ್ರಕರ್ತರ ಸಂಘದ ಅಧ್ಯಕ್ಷ ಅಲ್ಲ ನಾನು, ಇದು ಅಥವಾ ಪದಾಧಿಕಾರಿಯೂ ಅಲ್ಲ, ಸದಸ್ಯನಲ್ಲ. ಕೊನೆಗೆ ನಮ್ಮ ತೌಡೂರು ಇವರೆಲ್ಲ ಬಹಳ ಒತ್ತಾಯ ಮಾಡಿದ್ರು ಅಂತ ನಾನು ಅಲ್ಲೊಂದು ಸದಸ್ಯನಾಗಿದೆ. ಬಿಟ್ರೆ ನಾನು ಉಡುಪಿಯಲ್ಲೂ ಆಗಿಲ್ಲ, ಮಂಗಳೂರಲ್ಲೂ ಆಗಿರಲಿಲ್ಲ. ಯಾಕೆಂತಂದ್ರೆ ನಮಗೆ ಸಂಘಟನೆ ಬೇಕಾಗಿರೋದು ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ಮೇಲೆ ದಾಳಿ ಆಗ್ಬೋದು, ಇನ್ನೊಂದಾಗ್ಬೋದು, ನಮಗೊಂದು ಗಟ್ಟಿಯಾದಂಥ ನೆಲೆ ಬೇಕು. ಆದರೆ ಆ ಸಂಘಟನೆ ಇಟ್ಟುಕೊಂಡೇ ನಾವು ರಾಜ್ಯಭಾರ ಮಾಡ್ತೇವೆ ಅನ್ನುವ ಅಹಂಕಾರ ಇದೆಯಲ್ಲ, ಅದು ತಪ್ಪು. ಅದಾಗ್ತದೆ. ಪತ್ರಕರ್ತರ ಮಿತ್ರರು ಕ್ಷಮಿಸಬೇಕು.
ದಯವಿಟ್ಟು ನಾನು ನಿಮ್ಮ ಯಾರನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇಲ್ಲ, ಸಮಷ್ಟಿ ದೃಷ್ಟಿಯಿಂದ ಇಟ್ಕೊಂಡು ರಾಜ್ಯ ಮಟ್ಟದಲ್ಲಿ ಆ ರಾಜ್ಯ ಮಟ್ಟದ ಒಂದು ಏರಿಯಲ್ ವ್ಯೂನಲ್ಲಿ ಹಳ್ಳಿಯ ಪತ್ರಿಕೋದ್ಯಮವನ್ನು ಗಮನಿಸ್ತಾ ಇದ್ದೇನೆ. ಸೊ ಇದು ಆಗ್ತಾ ಇರೋದು ಬಹಳ ಅನಾಹುತಕಾರಿ, ಆತಂಕಕಾರಿ. ಆಡಳಿತದಲ್ಲಿರುವವನನ್ನ ಬೆಂಬಲಿಸುವುದು, ಸೋತವನನ್ನ ಬಡಿಯುವುದು, ಆಮೇಲೆ ಒಬ್ಬರ ಮರಳು ಮಾಫಿಯಾವನ್ನ ಕಂಡ್ರು ಅದನ್ನ ಸುಮ್ಮನುಳಿಯುವುದು, ಇನ್ನೊಬ್ಬ ಯಾವುದೋ ಒಂದು ಛತ್ರಿ ತಗೊಂಡೋದ್ರು ಅದ್ರ ಮೇಲೆ ಫೋಕಸ್ ಮಾಡೋದು. ನೋ, ನೀವು ಸತ್ಯಶೋಧನೆ ಮಾಡ್ತೀರಾ, ನೇರವಾಗಿ ಮಾಡಿ. ನಮ್ಮ ಪತ್ರಿಕೋದ್ಯಮದಲ್ಲಿ ಬಹಳಷ್ಟು ಜನ ಸತ್ತಿದ್ದಾರೆ ಕೆಲಸ ಮಾಡಿ. ನನಗೆ ಜಮೀರ್ ಅಹಮದ್ ಬಗ್ಗೆ ಬರೆದಾಗ ಥ್ರೆಟನಿಂಗ್ ಕಾಲ್ ಬರ್ಲಿಕ್ಕೆ ಶುರು ಆಯಿತು. ಐ ಡೋಂಟ್ ಕೇರ್. ನಾನು ಹೇಳಿದೆ 61 ವರ್ಷ ನೋಡಿದ್ದೇನೆ ಬದುಕನ್ನ. ಈ ಭ್ರಷ್ಟ ಸಮಾಜದಲ್ಲಿ ಬದುಕುವುದಕ್ಕೆ ಇನ್ನೂ ಸಾಧ್ಯ ಇಲ್ಲ ಅಂತ ನನಗೂ ಅನಿಸಿದೆ. ಬೆಳಗ್ಗೆ 7:15 ಬೆಂಗಳೂರು ಯೂನಿವರ್ಸಿಟಿ ಒಬ್ಬನೇ ವಾಕಿಂಗ್ ಬರ್ತಾನೆ, ದಯವಿಟ್ಟು ಬನ್ನಿ ಅಂತ. ಏನು ಸರ್ ಅಂತಂದ್ರೆ ಆವಾಗ ಧ್ವನಿ ಎನಿಸಿದೆ ನಾನು. ಆಮೇಲೆ ಬರಲಿಲ್ಲ ನಾನು. ಸ್ವಲ್ಪ ಮಟ್ಟಿಗೆ ನಮ್ಮ ಪ್ರಾಮಾಣಿಕತೆಯೇ ದೊಡ್ಡ ಅಸ್ತ್ರ. ನನಗೆ ನಿಮಗೆ ಯಾವುದೇ ಗನ್ಮೇನ್ ಬೇಕಾಗಿಲ್ಲ. ನಾವು ಪ್ರಾಮಾಣಿಕರಾಗಿದ್ದರೆ, ಯಾರೊಟ್ಟಿಗೂ ನಾವು ಬೇರೆ ಮಾರ್ಗದಲ್ಲಿ ಹೋಗಲಿಲ್ಲ ಅಂತಾದರೆ, ಒಂದು ಪೆಗ್ ವಿಸ್ಕಿಗೋಸ್ಕರ ನಾಲ್ಗೆ ಚಾಚಿಲ್ಲ ಅಂತಾದರೆ, ಅವ್ರು ಕೊಡುವ 5,000 ರೂಪಾಯಿ ಕವರಿಗೆ ನಾವು ಕೈ ಚಾಚಿಲ್ಲ ಅಂತಾದರೆ, ಯಾವ ದರಿದ್ರ ನನ್ನ ಮಗನಿಗೂ ಹೆದರಬೇಕಾಗಿಲ್ಲ. ನೋ, ನೋಡುವ ನನ್ನ ಎದುರು ಬರಲಿ. ನಾನು ಇಲ್ಲಿ ಬಂದರು ಈ ವೇದಿಕೆಯ ಆಣೆಯಾಗಿ ಹೇಳ್ತೇನೆ, 1 ರೂಪಾಯಿನ ಭ್ರಷ್ಟಾಚಾರ ಇಲ್ಲದೇನೆ ಎಷ್ಟು ಕಾಲ ಸಾಧ್ಯವೋ ಅಷ್ಟು ಕಾಲ ಜನಪರವಾಗಿ ಆ ಚಾನಲ್ ಕಟ್ಟುವ ಕೆಲಸವನ್ನು ಮಾಡಿ. ಅದು ಯಾವುದೇ ಸವಾಲು ಬಂದರೆ ನಾನು ಅದನ್ನು ಎದುರಿಸ್ತೇನೆ. ಸೊ ಈ ಥರದ ಒಂದು ಪತ್ರಿಕೋದ್ಯಮವನ್ನು ಮಾಡ್ಕೊಂಡು ನಾನು ಬಂದಿದ್ದಕ್ಕೆ, ಉತ್ತರ ಕನ್ನಡದ ಒಂದು ಹಳ್ಳಿಯಲ್ಲಿ ಹುಟ್ಟಿ ಯಾರೋ ಕೊಟ್ಟ ಬಟ್ಟೆ ಹಾಕ್ಕೊಂಡು ಹರಿದ ಚಪ್ಪಲ್ ಹಾಕ್ಕೊಂಡು ನಾನು 40 ವರ್ಷದ ಹಿಂದೆ ಊರು ಬಿಟ್ಟವು. ಹಾಗಾಗಿ ನನಗೆ ಸಾರ್ಥಕತೆ ಇದೆ, ನನಗೊಂದು ನೈತಿಕತೆ ಇದೆ. ನನಗೆ ಈ ಪತ್ರಿಕೋದ್ಯಮಕ್ಕೆ ಬಂದದ್ದಕ್ಕೆ ನನಗೆ ಯಾವತ್ತೂ ಹಿಂಜರಿಕೆಯೂ ಇಲ್ಲ, ಹೀಗಳಿಕೆಯೂ ಇಲ್ಲ. ಅದೆಲ್ಲದರ ಹಿಂದೆ ಎಲ್ಲ ಜೀವ ಭಟ್ರಂಥವ್ರದ್ದು, ಆರ್ ವಿ ಭಂಡಾರಿ, ಅವಧಾನಿ, ಇಲ್ಲಿಯ ನಾಗರಿಕ ಎಲ್ಲರ ಒಂದು ಬೆಂಗಾವಲಿದೆ, ಒಂದು ಸ್ಫುರಣೆ ಇದೆ, ಸ್ಫೂರ್ತಿ ಇದೆ. ಹಾಗಾಗಿ ಅದೆಲ್ಲರಿಗೂ ಅಂತ ಹಿರಿಯರಿಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಿ, ಪ್ರಾಯಶಃ ಹುಟ್ಟೂರಿನ ಒಂದು ಪತ್ರಕರ್ತರು ಕರೆದು ಮಾತಾಡಿದ್ದು ನಾನು ಪ್ರಥಮ ಅಂತ ಅಂದ್ಕೊಳ್ತೇನೆ. ಯೋಗ ನಾನು ಮತ್ತೆ ಊರಿಗೆ ಬರುವಾಗ ನನ್ನನ್ನು ಕರೆದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದು ಇದೊಂದು ಕರ್ಟನ್ ರೇಸರ್ ಅಂತಲೂ ಭಾವಿಸ್ತೇನೆ. ಹಾಗಾಗಿ ಥ್ಯಾಂಕ್ ಯು. ಹಾಗೂ ಜಾರ್ಜ್ ಫರ್ನಾಂಡಿಸ್ ಸರ್ ಅವರು ಈ ಸನ್ಮಾನವನ್ನು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ ಪತ್ರವನ್ನು ಸುದೀರ್ಘ ಅವಧಿಯ ಪತ್ರಕರ್ತರಾಗಿ, ಬರಹಗಾರರಾಗಿ, ಕಲಾವಿದರಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರತಿಷ್ಠಿತ ಪ್ರಶಸ್ತಿಗೆ ಭಾಜನರಾಗಿರುವ ಹಿರಿಯ ಪತ್ರಕರ್ತರಾದ ಶ್ರೀ ಜಿ.ಯು. ಭಟ್ ಅವರಿಗೆ ಅಭಿಮಾನಪೂರ್ವಕವಾಗಿ ನೀಡುತ್ತಿರುವ ಅಭಿನಂದನಾ ಪತ್ರ. ದಿನಾಂಕ 3/5/1948ರಂದು ಜನಿಸಿದ ತಾವು ಪತ್ರಿಕೋದ್ಯಮ ಮತ್ತು ಮುದ್ರಣ ಕ್ಷೇತ್ರದಲ್ಲಿ ಬಹುಕಾಲ ಕೆಲಸ ಮಾಡಿದರು. ವೃತ್ತಿಯ ಜೊತೆಗೆ ಸಾಹಿತ್ಯ, ರಂಗಭೂಮಿ, ಕಿರುತೆರೆ, ಚಲನಚಿತ್ರ, ಸಹಕಾರ, ಶಿಕ್ಷಣ ಕ್ಷೇತ್ರದಲ್ಲಿ ಸಕ್ರಿಯರಾಗಿ ಸೇವೆ ಸಲ್ಲಿಸಿದ್ದೀರಿ. ಉದಯವಾಣಿ ವರದಿಗಾರರಾಗಿ 50 ವರ್ಷಗಳಿಂದ ಕೆಲಸ ಮಾಡಿರುವ ನೀವು ಸಂಯುಕ್ತ ಕರ್ನಾಟಕದ ತಾಲೂಕು ವರದಿಗಾರರಾಗಿಯೂ 10 ವರ್ಷಗಳ ಕೆಲಸ ಮಾಡಿದ್ದೀರಿ. ಗ್ರಾಮ ವಿಕಾಸ ವಾರಪತ್ರಿಕೆಯ ಸಂಪಾದಕರಾಗಿ, ಸಮನ್ವಯ ವಾರಪತ್ರಿಕೆಯ ಸ್ಥಾನಿಕ ಸಂಪಾದಕರಾಗಿ ಕೆಲಸ ಮಾಡಿದ್ದೀರಿ. ಈಗ ನುಡಿಸಿರಿ ವಾಹಿನಿಯ ಗೌರವ ಸಲಹೆಗಾರರಾಗಿ, ಶಿರಸಿ ಸಮಾಚಾರ ದೈನಿಕದ ಅಂಕಣಕಾರರಾಗಿ ಪ್ರಚಲಿತ ಘಟನೆಗಳ ಬಗ್ಗೆ ಬೆಳಕು ಚೆಲ್ಲುತ್ತಿದ್ದೀರಿ. ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ತಾವು 50 ವರ್ಷಗಳಿಂದ ಜಿಲ್ಲೆಯ ಆಗು ಹೋಗುಗಳ ಕುರಿತು 20,000ಕ್ಕೂ ಹೆಚ್ಚು ವರದಿ, 3,000ಕ್ಕೂ ಹೆಚ್ಚು ಲೇಖನ ಮತ್ತು ಅಂಕಣ ಬರಹಗಳು, 9 ಪುಸ್ತಕಗಳು ಪ್ರಕಟವಾಗಿವೆ. VC71 ಅಭಿನಂದನಾ ಇಡಗುಂಜಿ ಕ್ಷೇತ್ರ ಪರಿಚಯ ಪುಸ್ತಕಗಳು, ಕರ್ಮಯೋಗಿ ಡಾಕ್ಟರ್ ಆರ್.ಎನ್. ಶೆಟ್ಟಿ ಗ್ರಂಥ, ಉದಯವಾಣಿ ಅಂಕಣ ಬರಹ, ಉತ್ತರ ಕನ್ನಡ ಕಥೆಯ ವ್ಯತೆ, ಕರಾವಳಿ, ಇಳೆ ಕಾದಿದೆ ಮನ ಅರಳಿದೆ ಕೃತಿಗಳು, ಮುರುಡೇಶ್ವರ ಮತ್ತು ಅಭಿನಂದನಾ ಗ್ರಂಥ ಪ್ರಕಟಗೊಂಡಿದೆ. ನಿಮ್ಮ ಲೇಖನಿಯ ಶಕ್ತಿಯನ್ನ ಅನಾವರಣಗೊಳಿಸಿದೆ. ನಟನೆಯಲ್ಲೂ ಸೈ ಎನಿಸಿಕೊಂಡ ನೀವು ಜೋಕುಮಾರ ಸ್ವಾಮಿ, ಅಂಧಯುಗ, ಬೇಲಿ ಮತ್ತು ಹೊಲ, ಆಷಾಢದ ಒಂದು ದಿನ ನಾಟಕಗಳ ನಿರ್ದೇಶನ ಮತ್ತು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದೀರಿ. ಹರಿಶ್ಚಂದ್ರ ಭಟ್ ನಿರ್ದೇಶಿಸಿದ ಶೋಧ, ದೂರದರ್ಶನ ಧಾರಾವಾಹಿ, ಕಾಶಿನಾಥರ ಅನುಭವ, ಅಂಬರೀಷ್ ಜೊತೆ ಗಿರಿವಾಲೆ ಚಲನಚಿತ್ರದಲ್ಲಿ ಅಪ್ಸರಾಧಾರ, ಕೊಂಕಣಿ ಮತ್ತು ಕನ್ನಡ ಚಲನಚಿತ್ರದಲ್ಲಿ ನಟಿಸಿದ್ದೀರಿ. ವಿಶಾಲ್ ರಾಜ್ ನಿರ್ದೇಶನದ
ಸ್ವಾತಂತ್ರ್ಯ ಹೋರಾಟದ ಕತೆ ದಂಡಿಯಲ್ಲಿ ರಚಿಸಿದ್ದೀರಿ. ಕೆಡಿಸಿಸಿ ಬ್ಯಾಂಕ್ ತಾಲೂಕು ಮಾರ್ಕೆಟಿಂಗ್ ಸೊಸೈಟಿ ನಿರ್ದೇಶಕರಾಗಿ, ಜೈನ ಸೊಸೈಟಿ ಅಧ್ಯಕ್ಷರಾಗಿ, ಅರೆಯಂಗಡಿಯ ಎಸ್ಕೆಬಿಯು ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾಗಿ, ಎಸ್ಡಿಎಂ ಕಾಲೇಜು ಆಡಳಿತ ಮಂಡಳಿಯ ಸದಸ್ಯರಾಗಿ ಕೆಲಸ ಮಾಡಿದ ಅನುಭವವನ್ನು ಹೊಂದಿಸಿದ್ದು, ಪತ್ನಿ ಹಿಂದೂಸ್ತಾನಿ ಗಾಯಕರಾದ ತಾರಾ ಭಟ್ ಅವರು ನಿಮ್ಮ ಸುಖ, ಸಂತೋಷ ಮತ್ತು ಸಾಧನೆಯ ಬದುಕಿಗೆ ಪ್ರೇರೇಪಕರಾಗಿದ್ದಾರೆ. ನಿಮ್ಮ ಸಾಧನೆಯನ್ನ ಗುರುತಿಸಿ ಹಲವಾರು ಪ್ರಶಸ್ತಿಗಳು ನಿಮ್ಮನ್ನ ಅರಸಿ ಬಂದಿದೆ. ಉತ್ತರ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಶಾಮರಾವ್ ಪ್ರಶಸ್ತಿ, 2002ರಲ್ಲಿ ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ, 2012ರಲ್ಲಿ ರಾಜ್ಯ ಪತ್ರಕರ್ತರ ಸಂಘದಿಂದ ಡಿವಿಜಿ ಜನ್ಮದಿನೋತ್ಸವ ಪುರಸ್ಕಾರ, 2015ರಲ್ಲಿ ರಾಜ್ಯ ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ, 2017ನೇ ಸಾಲಿನ ತಾಲೂಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ, 2017ನೇ ಸಾಲಿನಲ್ಲಿ ಡಾಕ್ಟರ್ ಟಿಎಂಎ ಪೈ ಆರೋಗ್ಯ ಸೇವಕ ಅವಾರ್ಡ್, 2018ನೇ ಸಾಲಿನಲ್ಲಿ ಬೆಂಗಳೂರು ಸಮರ್ಥ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಕೆಂಪೇಗೌಡ ಪ್ರಶಸ್ತಿ ಪಡೆದಿರುವುದು ಸಾಧನೆಯ ಹಾದಿಯಲ್ಲಿ ನೀವು ಗಳಿಸಿದ ಯಶಸ್ಸಿಗೆ ಹಿಡಿದ ಕೈಗನ್ನಡಿಯಾಗಿದೆ. 2025ರಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಎಚ್.ಎಸ್. ದೊರೆಸ್ವಾಮಿ ಪ್ರಶಸ್ತಿಗೆ ಭಾಜನರಾಗಿರುವುದು ನಿಮ್ಮ ಪ್ರತಿಭೆಗೆ ಸಂದ ಗೌರವವಾಗಿದೆ. ರಾಜ್ಯ ಮಟ್ಟದ ಈ ಪ್ರಶಸ್ತಿ ದೊರೆತ ಹಿನ್ನೆಲೆಯಲ್ಲಿ ನಿಮಗೆ ಹೊನ್ನಾವರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಗೌರವ ಪೂರ್ವಕವಾಗಿ ಸನ್ಮಾನಿಸಿ ನೀಡುತ್ತಿರುವ ಅಭಿನಂದನಾ ಪತ್ರ. ಅಧ್ಯಕ್ಷರು, ಸರ್ವ ಸದಸ್ಯರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕ ಹೊನ್ನಾವರ. ಅಭಿಮಾನಪೂರ್ವಕವಾಗಿ ನೀಡುತ್ತಿರುವ ಸನ್ಮಾನ ಪತ್ರ. ಮಾನ್ಯರೇ, ಶ್ರೀಮತಿ ಲಲಿತಾ ಮತ್ತು ಶ್ರೀ ಮಾರುತಿ ಮೇಸ್ತ ದಂಪತಿಯ ಪುತ್ರರಾಗಿ 1992ರಲ್ಲಿ ಜನಿಸಿದ ನೀವು ಹೊನ್ನಾವರ ತಾಲೂಕಿನ ಕಾಸರಗೋಡದ ಅಪ್ಸರಕೊಂಡ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಜನತಾ ವಿದ್ಯಾಲಯದಲ್ಲಿ ಪ್ರೌಢ ಶಿಕ್ಷಣ ಪೂರೈಸಿದ್ದೀರಿ. ಬಿಕಾಂ ಪದವಿ ಪೂರೈಸಿರುವ ನೀವು 2015ರಲ್ಲಿ ಸ್ಫೂರ್ತಿ ಟಿವಿ ಚಾನೆಲ್ನ ತಾಲೂಕು ವರದಿಗಾರನಾಗಿ ಮಾಧ್ಯಮ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದೀರಿ. ಅಲ್ಲಿ 5 ವರ್ಷ ಸೇವೆ ಸಲ್ಲಿಸಿದ್ದೀರಿ. ಪ್ರಸ್ತುತ ಸಾಗರ ಸಾಮ್ರಾಟ ಪತ್ರಿಕೆಯ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ಪರಿಣಾಮಕಾರಿ ವರದಿಯ ಮೂಲಕ ಜನಮನ್ನಣೆಗೂ ಕೂಡ ಪಾತ್ರರಾಗಿದ್ದೀರಿ. ಮುಖ್ಯ ವೃತ್ತಿಯಾಗಿ 2018ರಲ್ಲಿ ಸೈಬರ್ ಸೆಂಟರ್ ಆರಂಭಿಸಿದ್ದೀರಿ. ನಂತರ 2023ರಲ್ಲಿ ಸರ್ಕಾರದ ಯೋಜನೆಯಾದ ಕರ್ನಾಟಕ ಒನ್ ಕೇಂದ್ರವನ್ನು ಹೊನ್ನಾವರದಲ್ಲಿ ನಡೆಸುತ್ತಿದ್ದೀರಿ. ಮುಖ್ಯ ವೃತ್ತಿಯ ಜೊತೆಗೆ ಮಾಧ್ಯಮ ಕ್ಷೇತ್ರದಲ್ಲೂ ತಮ್ಮದೇ ಆದ ಛಾಪು ಮೂಡಿಸುತ್ತಿರುವ ನಿಮಗೆ ಸಂಘದ ವತಿಯಿಂದ ಸನ್ಮಾನಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಶ್ರೀದೇವರು ಆಯುಷ್ಯ ಆರೋಗ್ಯ ಕರುಣಿಸಲಿ ಹಾಗೂ ವೃತ್ತಿ ಜೀವನದಲ್ಲಿ ಯಶಸ್ಸು ದೊರೆಯಲಿ ಎಂಬ ಸದಾಶಯದೊಂದಿಗೆ ನಿಮಗೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆತ್ಮೀಯವಾಗಿ ನೀಡುತ್ತಿರುವ ಸನ್ಮಾನ ಪತ್ರ. ಅಧ್ಯಕ್ಷರು, ಸರ್ವ ಸದಸ್ಯರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕ ಹೊನ್ನಾವರ. ಕಾರ್ಯನಿರತ ಪತ್ರಕರ್ತರ ಸಂಘ ಹೊನ್ನಾವರ ತಾಲೂಕು ಘಟಕ ಗೋವು ಸಾಕಾಣಿಕೆಯ ಮೂಲಕ ಸಾಧನೆ ಮಾಡಿರುವ ಶ್ರೀ ಶಿವಾನಂದ ಮಡಿವಾಳ ಅವರಿಗೆ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅಭಿಮಾನಪೂರ್ವಕವಾಗಿ ನೀಡುತ್ತಿರುವ ಸನ್ಮಾನ ಪತ್ರ. ಮಾನ್ಯರೇ, ಹೊನ್ನಾವರ ತಾಲೂಕಿನ ಕೆಳಗಿನ ಇಡಗುಂಜಿ ನಿವಾಸಿಯಾದ ನೀವು ಮನೆಯ ಅಂಗಣದಲ್ಲಿ ಶೆಡ್ ನಿರ್ಮಿಸಿ ಗೋವನ್ನು ಸಾಕುತ್ತಿದ್ದೀರಿ. ಗೋವುಗಳ ಆಹಾರ ಮೇವಿಗಾಗಿ ದಿನಕ್ಕೆ ಸಾವಿರಾರು ರೂಪಾಯಿಗಳನ್ನು ವೆಚ್ಚ ಮಾಡಿ ಸ್ವಂತ ಕಟ್ಟಡದಲ್ಲಿ ಗೋಸೇವೆಯಲ್ಲಿ ತೊಡಗಿರುವಿರಿ. ನಿಮ್ಮಂಥ ಗೋಪ್ರೇಮಿಗಳಿಂದಲೇ ಪುಣ್ಯಕೋಟಿ ಸಂತತಿ ಉಳಿವಿಗೆ ಕಾರಣವಾಗಿದೆ. ತಂದೆ ತಾಯಿ ಕಾಲದಿಂದಲೂ ಗೋಸೇವೆಯೇ ಕಾಯಕವಾಗಿ ಮಾಡುತ್ತಾ ಬಂದಿರುವಿರಿ.
ಇಂದಿನ ಕಾಲದಲ್ಲಿ ಒಂದೆರಡು ಆಕಳು ಸಾಗುವುದೇ ಕಷ್ಟಕರ. ಅಂತಹದರಲ್ಲಿ ನೂರಾರು ಆಕಳುಗಳನ್ನು ಸಾಕಿ ಸರುವುದು ಅಂದರೆ ನಿಜಕ್ಕೂ ಅದೊಂದು ಸಾಹಸವೇ ಸರಿ. ಗೋಸೇವೆಗೆ ಮಹತ್ಕಾರ್ಯದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದೀರಿ. KVG ಬ್ಯಾಂಕ್ನ ನಿವೃತ್ತ ನೌಕರರಾಗಿರುವ ನಿಮ್ಮ ಜೊತೆಗೆ 4 ಸಹೋದರಿಯರು, ಒಬ್ಬರು ಸಹೋದರ ಕೂಡಿ ಒಂದೇ ಮನೆಯಲ್ಲಿ ಅವಿಭಕ್ತ ಕುಟುಂಬವಾಗಿ ವಾಸಿಸುತ್ತಿದ್ದೀರಿ. ಇಡೀ ಕುಟುಂಬವೇ ಗೋಸೇವೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದೀರಿ. ತಾವು ನೋವುಂಡರು ತಮ್ಮನ್ನು ನಂಬಿರುವ ಗೋವುಗಳಿಗೆ ಪ್ರೀತಿಯನ್ನು ಹಂಚುವ ಒಡೆಯರಾಗಿದ್ದೀರಿ. ನಿತ್ಯವೂ ಗೋವಿಗೆ ನವಧಾನ್ಯಗಳನ್ನು ನೀಡಿ ಅರಿಶಿಣ ಕುಂಕುಮ ಹಚ್ಚಿ ಶಾಸ್ತ್ರೋಕ್ತವಾಗಿ ಗೋ ಪೂಜೆ ಮಾಡುವುದು ವಿಶೇಷ. 10 ಗೂಳಿಗಳು ಇದ್ದು ಅವುಗಳು ಸಹ ಉಳಿದ ಆಕಳಂತೆ ಪ್ರೀತಿ ತೋರಿ ಸಾಕುತ್ತಿರುವಿರಿ. ನಿಮ್ಮ ಗೋಸೇವೆಗೆ ಗುರುತಿಸಿ ಹೊನ್ನಾವರ ತಾಲೂಕು ಮಡಿವಾಳರ ಸಂಘ, ಧನ್ವಂತರಿ ಪುನಶ್ಚರಣ ಮಹಾಯಾಗ ಮಹೋತ್ಸವ ಸಮಿತಿ, ಶರಾವತಿ ಸಾಂಸ್ಕೃತಿಕ ವೇದಿಕೆಯಂತಹ ಸಂಘ ಸಂಸ್ಥೆಗಳು ಭಾರತೀಯ ಗೋಸೇವಕ ಎನ್ನುವ ಬಿರುದು ನೀಡಿ ಗೌರವಿಸಿದೆ. ನೀವು ಶ್ರೀರಾಮ ಗೋಸೇವಾ ಸಂಘವನ್ನು ರಚಿಸಿಕೊಂಡು ಭಾರತೀಯ ಗೋ ಸಂತತಿ ಉಳಿಸಲು ದುಡಿಯುತ್ತಿರುವಿರಿ. ಶ್ರೀದೇವರು ಆಯುಷ್ಯ ಆರೋಗ್ಯ ಕರುಣಿಸಲಿ ಹಾಗೂ ವೃತ್ತಿ ಜೀವನದಲ್ಲಿ ಯಶಸ್ಸು ದೊರೆಯಲಿ ಎಂಬ ಸದಾಶಯದೊಂದಿಗೆ ನಿಮಗೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆತ್ಮೀಯವಾಗಿ ನೀಡುತ್ತಿರುವ ಸನ್ಮಾನ ಪತ್ರ. ಅಧ್ಯಕ್ಷರು, ಸರ್ವ ಸದಸ್ಯರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಹೊನ್ನಾವರ ತಾಲೂಕು ಘಟಕ. ಧನ್ಯವಾದಗಳು. ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಬಹುಶಃ ನಾನು ನಿರೀಕ್ಷಿಸಿದ್ದಕ್ಕಿಂತ ನನ್ನ 55-60 ವರ್ಷಗಳ ಈ ಪತ್ರಿಕಾ ಜೀವನದಲ್ಲಿ ಪತ್ರಿಕಾ ಸಂಘಟನೆ ಆರಂಭವಾಗಿ 50 ವರ್ಷ ಆಯಿತು, ನಿಂತು ಮತ್ತೆ ಶುರುವಾಯಿತು, ಮತ್ತೆ ಈಗ ಒಂದು 10-15 ವರ್ಷದಿಂದ ನಡೀತಾ ಇದೆ. ಇಷ್ಟೊಂದು ಜನ ಪ್ರೀತಿಯಿಂದ ಬಂದದ್ದು ನಾನು ನೋಡಿರಲಿಲ್ಲ. ತುಂಬಿದ ಮನೆಯಲ್ಲಿ ಬಂದಿದ್ದೀರಿ. ಅದಕ್ಕಾಗಿ ಒಬ್ಬ ಪತ್ರಕರ್ತನಾಗಿ ನಾನು ನಿಮ್ಮನ್ನೆಲ್ಲ ಅಭಿನಂದಿಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಪತ್ರಕರ್ತ ಸ್ನೇಹಿತರು ಬಂದು ಪತ್ರಿಕಾ ದಿನಾಚರಣೆಗೆ ನಾವು ಈ ಸಲ ರಾಜಕಾರಣಿಗಳು ಬೇಡ, ಇಬ್ಬರು ತಾಲೂಕಿನ ಸಾಧಕರನ್ನು ಕರಿಬೇಕು, ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದರು. ಯಾರು ಅಂತ ಕೇಳಿದಾಗ ಪತ್ರಕರ್ತರಾಗಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಹೊನ್ನಾವರದ ಬಿ ಗಣಪತಿಯವರು ಬೇಕು ನಮಗೆ. ಸಹಕಾರಿ ಸಂಘದ ಸಂಸ್ಥೆಯಲ್ಲಿ ಯಶಸ್ವಿಯಾಗಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥ, ಯಶಸ್ವಿಯಾಗಿ ನಡೆಸ್ತಾ ಇರ್ತಕ್ಕಂಥ ಜಾರ್ಜ್ ಅವರು ಬೇಕು ಅಂತಂದು. ನಾನು ಈ ಮಳೆಗಾಲ ಗಣಪತಿಯವರಂತೂ ದಿವಸ 3-4 ಐಟಮ್ಗಳನ್ನು ಲೋಡ್ ಮಾಡ್ತಾ ಇರ್ತಾರೆ. ಓದೋದಕ್ಕಾಗೋದಿಲ್ಲ, ಅವ್ರು ಹೇಗೆ ಮಾಡ್ತಾರೋ ದೇವರಿಗೆ ಗೊತ್ತು. ಅಂಥದ್ರಲ್ಲಿ ಯಾಕೆ ನಮ್ಮ ಪ್ರೀತಿಯನ್ನು ಇದು ಮಾಡಿಸ್ಕೊಳ್ಬೇಕು ಅಂತ ಅನುಮಾನದಲ್ಲೇ ಫೋನ್ ಮಾಡಿದೆ. ಗಣಪತಿ ಅವರಿಗೆ ಅವರ ಮನೆ ತೊಂದರೆ ಇತ್ತು, ಅದು ಕೂಡ ಬರ್ತಾನೆ ಅಂತ ಹೇಳಿದ್ರು. ಜಾರ್ಜ್ ಅವರು ಕೂಡ ಬರ್ತಾನೆ ಅಂತ ಹೇಳಿದ್ರು. ತೊಂದರೆ ಕೊಟ್ಟದ್ದಕ್ಕಾಗಿ ಜಾರ್ಜ್ ಅವರು ಗಣಪತಿಯವರು ನನ್ನನ್ನು ಕ್ಷಮಿಸ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಬಹುಶಃ ನಾವು ಒಬ್ಬರನ್ನ ಕರೆಯುವಾಗ, ಅತಿಥಿಗಳನ್ನಾಗಿ ಕರೆಸಿದಾಗ ಅವರಿಂದ ಜನಾಂಗ ಸ್ಫೂರ್ತಿ ಪಡೆಯುವಾಗೆ ಇರಬೇಕು. ನಾನು ಬಿ ಗಣಪತಿಯವರು, ನಮ್ಮಿಬ್ಬರ ಮನೆ ನಡುವೆ ಒಂದು ರಸ್ತೆ ಮಾತ್ರ ಅಂತರ. ಗಣಪತಿಯವರ ಮನೆ, ಅವರ ಮನೆಯ ಕೇರಿಯ ಒಂದು ಚೌತಿ ಹಬ್ಬ ಬಹಳ ಪ್ರಸಿದ್ಧ. ನಾನು ಮೊದಲು ಪ್ರೀತಿಯಾದ ಹುಟ್ಟಿದ್ದು ಅವ್ರ ಮನೆ ಗಣಪತಿ ಹಬ್ಬ ಚೌತಿ ನೋಡ್ಲಿಕ್ಕೆ ಹೋಗ್ಲಿಕ್ಕೆ. ನಮ್ಮ ಮನೆ ಪೂಜೆ ಮುಗಿದ ಕೂಡಲೇ ಗಣಪತಿಯವ್ರ ಮನೆಗೆ ಹೋಗೋದು. ಮಾಡಿ ಬಂದಾಳಿ ಗೇರು ಬೀಜ ಗಣಪತಿಯವರ ಅಜ್ಜಿ ಎಲ್ಲ ನನಗೆ ಸುಟ್ಟು ಗೇರು ಬೀಜ ಕೊಡ್ತಾ ಇದ್ರು. ಸರಿ ಓದ್ತಿದ್ಯಲ್ಲ, ಮನೆ ಶಾಲೆ ಹೋಗ್ತಿದ್ಯಲ್ಲ ಅಂತ ಕೇಳ್ತಿದ್ರು. ಯಾಕಂದರೆ ವಿದ್ಯೆ ಮಹತ್ವ ಅವ್ರಿಗೆ ಗೊತ್ತಿತ್ತು, ಅವ್ರು ಕಲ್ತಿರ್ಲಿಲ್ಲ. ಪಕ್ಕದಲ್ಲಿ ಆರ್ವಿ ಭಂಡಾರ ಮನೆ, ಆರ್ವಿ ಭಂಡಾರ ತಾಯಿ ಸರಸ್ವತಿಕ್ಕಿ ಶಾಲೆಗೆ ಹೋಗ್ತಿದ್ದೆಲ್ಲ ಸರಿಯ ಮನೆ ಹೌದು ಅಂತ ಹೇಳ್ಕೊಂಡು ಅಷ್ಟು ಪ್ರೀತಿ ಕಾಳಜಿಯಿಂದ ಬೆಳೆದವನು ನಾನು. ಮಾನ್ಯ ಬಿ ಗಣಪತಿ ಅವ್ರ ತಂದೆ ಕೂಡ ತುಂಬ ಶ್ರಮಪಟ್ಟು ಭಾಳ ದೊಡ್ಡ ಕಲಾವಿದರು. ಒಂದು ಅಪರೂಪದ ವಾದ್ಯ ನಮ್ಮ ಭಾಗದಲ್ಲಿ ಮಾತ್ರ ಇದೆ, ಪಳ ಅಂತೇಳಿ. ಅದು
ಹೋಮ ಹವನಗಳಲ್ಲಿ, ಯಜ್ಞಯಾಗಾದಿಗಳಲ್ಲಿ, ದೇವಸ್ಥಾನದ ಪ್ರತಿಷ್ಠೆ ಸಂದರ್ಭದಲ್ಲಿ ಬಾರಿಸ್ತಕ್ಕಂಥ ಒಂದು ಅಪರೂಪದ ವಾದ್ಯ. ಅದರ ಭಾರದ ವಾದ್ಯ ಒಂದು ಕಡೆಗೆ, ಅದು ನುಡಿಸುವುದು ಕೂಡ ಅಷ್ಟೇ ಕಷ್ಟ. ಬಿ ಗಣಪತಿ ಅವರ ತಂದೆ ಆ ಒಂದು ಫಳ ಬಾರಿಸೋದು ಬಹಳ ಪ್ರಸಿದ್ಧರು. ಕಟ್ಟೆ ಭಟ್ರು ಇಡೀ ದೇಶ ತುಂಬ ದೇವಸ್ಥಾನ ಮಾಡಿದವರು. ಅವ್ರ ಜೊತೆಗೆ ಗಣಪತಿ ಅವರ ತಂದೆ ಹೋಗ್ತಾರೆ, ಕುಪ್ಪಣ್ಣವರು. ಬಸ್ ಹತ್ತಿ ಹೊನ್ನಾವರ ಬಸ್ ಸ್ಟ್ಯಾಂಡಿಗೆ ನಾವು ಅವಾಗಿಂದ ಪ್ರೀತಿ ಪರಿಚಿತರು. ಅದೊಂದು ಅದ್ಭುತವಾದಂಥ ಕಲೆ. ಅವರ ಚಿಕ್ಕಪ್ಪನ ಮಗ ಈಗ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗೆ ಒಬ್ಬ ಕಲಾವಿದರಾಗಿ, ಪಂಚವಾದ್ಯ ನುಡಿಸುವವರಾಗಿ ಕಷ್ಟಪಟ್ಟು ಪ್ರಾಮಾಣಿಕತೆಯನ್ನು ಬಿಡದೆ ತಮ್ಮ ಬದುಕನ್ನು ಸಾಗಿಸಿರ್ತಕ್ಕಂಥವರು ಗಣಪತಿಯವರು. ಅವರೇ ಹೇಳಿದಾಗೆ ಹಲವಾರು ಪ್ರಭಾವದಿಂದ ಪತ್ರಕರ್ತರಾಗಿ ವಡ್ಡರ್ಸೆಯವರ ಪ್ರಭಾವದಲ್ಲಿ ಬೆಳೆದು, ಆಮೇಲೆ ತರಂಗ ಬಳಗ, ಉದಯವಾಣಿ ಬಳಗದಲ್ಲಿ, ನಾನು ಉದಯವಾಣಿ ಬಳಗಗಳು ಆರಂಭವಾದಾಗಿಂದ ನಾನು ಇದ್ದೆ. ಬಂದು ತರಂಗ ಮತ್ತು ಅವರ ಪತ್ರಿಕೆಯ ಮುಖಾಂತರವಾಗಿ ನಾವು ಎಷ್ಟೆಲ್ಲ ಸಮಸ್ಯೆಗಳನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂದಿದ್ದೇವೋ ಅದನ್ನು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎತ್ಕೊಂಡು ಗಣಪತಿಯವರು ಕಲರ್ ಚಿತ್ರ ಹಾಕಿ ಫ್ರಂಟ್ ಪೇಜಿಗೆ ಬರೆದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಗಂಭೀರವಾದಂಥ ಎಲ್ಲ ಸಮಸ್ಯೆಗಳಿಗೂ ಅತಿ ಹೆಚ್ಚು ಬರೆದಿರೋದು ಉದಯವಾಣಿ, ನಾನು ಬರೆದಿದ್ದೇನೆ. ತರಂಗದಲ್ಲಿ ಬಿ ಗಣಪತಿಯವರು ಬರೆದಿದ್ದಾರೆ. ಆ ಒಂದು ದೃಷ್ಟಿಯಿಂದ ಉತ್ತರ ಕನ್ನಡ ಜಿಲ್ಲೆ ಜನ ನಾವು ಗಣಪತಿಯವರಿಗೆ ಋಣಿಗಳಾಗಿರ್ಬೇಕು. ಯಕ್ಷಗಾನ ಇರಲಿ, ಅದೇ ಸೇತುವೆ ಸಮಸ್ಯೆ, ಯಾವುದೋ ಒಂದು ಸಮಸ್ಯೆ. ಹೀಗೆ ಗಣಪತಿಯವರ ಸಂಬಂಧ ಒಂದು ರೀತಿಯ ವಿಚಿತ್ರ ಹುಚ್ಚು ಸಾಹಸಿಯವರು. ಅದು ತರಂಗ ಬಿಟ್ಟರು, ಬೆಂಗಳೂರಿಗೆ ಹೋದರು, ಪತ್ರಿಕೆ ಮಾಡಿದರು, ಮೈಸೂರಿಗೆ ಹೋಗಿ ಹೋಟೆಲ್ ಮಾಡಿದರು, ಮತ್ತೆ ಚಾನಲ್ ಮಾಡ್ಕೊಂಡು ಕೂತಿದ್ದಾರೆ. ಈಗ ಮರಳಿ ಮಣ್ಣಿಗೆ ಬರುವಂಥ ಒಂದು ಆಲೋಚನೆಯಲ್ಲಿದ್ದಾರೆ. ಹೊನ್ನಾವರದ ಯುವ ಪತ್ರಕರ್ತರಿಗೆ ಅವರು ಮಾರ್ಗದರ್ಶಕರಾಗಿರ್ತಾರೆ ಅನ್ನುವಂಥದ್ದು ಅಂತ ಅಂದ್ಕೊಂಡಿದ್ದೇನೆ ನಾನು ಕೂಡ ತುಂಬ ಸಂತೋಷದಿಂದ ಅವರನ್ನು ಸ್ವಾಗತಿಸ್ತಾರೆ. ಗಣಪತಿಯವರನ್ನು ಕರೆಸ್ತಾರೆ ಅನ್ನೋದು ಸಂತೋಷ ಆಯಿತು. ಒಪ್ಕೊಂಡ್ರು, ಬಂದರು, ಮಾತಾಡಿದ್ದಾರೆ, ಮತ್ತೆ ನಮ್ಮ ಜೊತೆಗೆ ಇರ್ತಾರೆ. ಹೊನ್ನಾವರವನ್ನು ಕೇಂದ್ರವಾಗಿಟ್ಟುಕೊಂಡು, ಇದು ರಾಣಿ ಚೆನ್ನಭೈರಾದೇವಿಯ ಆಸ್ಥಾನ. ಇದು ಒಂದು ಕಾಲದಲ್ಲಿ ಇಡೀ ಕರ್ನಾಟಕದ ಅರ್ಧ ಕರ್ನಾಟಕವನ್ನು ಆಳಿರ್ತಕ್ಕಂಥ ರಾಣಿ ಚೆನ್ನಭೈರಾದೇವಿ ಸಂಸ್ಥಾನ. ನಿನ್ನೆ ಮಾತ್ರ ಸ್ಟಾಂಪ್ ಬಿಡುಗಡೆ ಆಗಿದೆ. ಇನ್ನು ಥೀಮ್ ಪಾರ್ಕ್ ಆಗಲಿಕ್ಕಿದೆ, ವೀರೇಂದ್ರ ಮಾಡಲಿಕ್ಕಿದ್ದಾರೆ. ಅದರಿಂದ ಇನ್ನೂ ಒಂದು ಸಾಂಸ್ಕೃತಿಕವಾಗಿ ಮಾಧ್ಯಮದ ದೃಷ್ಟಿಯಿಂದ ಗಣಪತಿಯವರು ಬಂದು ಇದನ್ನೊಂದು ಕೇಂದ್ರವನ್ನಾಗಿ ಪ್ರತಿಷ್ಠಾಪಿಸ್ತಾರೆ ಅಂತಂದರೆ ನಾನು ಭಾಳ ಸಂತೋಷದಿಂದ ಸ್ವಾಗತಿಸ್ತೇನೆ. ಒಂದು. ಇನ್ನೊಂದು ಜಾರ್ಜ್ ಅವರು ಮಂಕಿ ಸೊಸೈಟಿ ಸೇವಾ ಸಹಕಾರಿ ಸಂಘದಲ್ಲಿ ತಮ್ಮ ವೃತ್ತಿಯನ್ನು ಆರಂಭಿಸಿದರು. ಅವರು ಅಲ್ಲಿ ಮಂಕಿಯಲ್ಲಿರುವಾಗ ನಾನು KDC ಬ್ಯಾಂಕಿನ ಡೈರೆಕ್ಟರ್ ಆಗಿದ್ದೆ ಹೊನ್ನಾವರ ತಾಲೂಕಿನಿಂದ. ಜಾರ್ಜ್ ಅವರ ಸಂಪರ್ಕ ಬಂತು. ತಾವು ಕಷ್ಟಪಟ್ಟು ದುಡಿದು ಶ್ರಮಪಟ್ಟು ಸಂಸ್ಥೆಯನ್ನು ಬೆಳೆಸಿದ್ದಲ್ಲದೆ ತಮ್ಮ ಸಹಕಾರಿ ತತ್ವವನ್ನು ಹೀರಿಕೊಂಡು ಕಾರವಾರಕ್ಕೆ ಹೋಗಿ ಕಾರಣಾಂತರಗಳಿಂದ ಅವರು ಸೌಹಾರ್ದ ಸಂಸ್ಥೆಯನ್ನು ಕಟ್ಟಬೇಕಾಯಿತು, ಮಿಲಾಗ್ರಿಸ್ ಸಂಸ್ಥೆಯನ್ನು ಕಟ್ಟಬೇಕಾಯಿತು. ಅದು ಇವತ್ತು 1000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಠೇವಣಿ ಸಂಗ್ರಹಿಸಿದೆ, 150ರಷ್ಟು ಬ್ರಾಂಚ್ಗಳನ್ನು ಮಾಡಿದೆ, 5,000ಕ್ಕಿಂತ ಹೆಚ್ಚು ಜನರಿಗೆ ಉದ್ಯೋಗ ಕೊಟ್ಟಿದೆ. ಇಷ್ಟೇ ಆದರೆ ಒಂದು ಜಾರ್ಜ್ ಅವರ ವ್ಯಕ್ತಿತ್ವ ಮುಗಿಯೋದಿಲ್ಲ. ಜಾರ್ಜ್ ಅವರು ಒಬ್ಬ ದಾನಿಯಾಗಿ ಎಲ್ಲ ಒಳ್ಳೆಯ ಕೆಲಸಗಳಿಗೆ, ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ, ಅವರ ಔಷಧಗಳಿಗಾಗಿ ಅಥವಾ ಮೆಡಿಕಲ್ ಕ್ಯಾಂಪ್ಗಳಿಗಾಗಿ, ಅಂಗವಿಕಲರು ಮತ್ತು ವಿಕಲಾಂಗರು ಇಂಥವರೆಲ್ಲರ ಇಡೀ ಅವರ ಕ್ಷೇತ್ರ ಎಷ್ಟು 6-7 ಜಿಲ್ಲೆಗಳ ಶಾಖೆ ಎಲ್ಲ ಕ್ಷೇತ್ರದಲ್ಲಿ ಸಾಕಷ್ಟು ಸಹಾಯವನ್ನು ಉಚಿತವಾಗಿ ಕೊಡ್ತಾ ಬಂದಿದ್ದಾರೆ. ಯಾರು ಏನಿಲ್ಲ ಅಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ. ಏನು ತಮ್ಮ ಬ್ಯಾಂಕಿನ ಆದಾಯ ಬಂತು ಸೌಹಾರ್ದದ್ದು ಅದನ್ನು ದಾನ ಧರ್ಮ ಮಾಡ್ಕೊಂಡು ಬಂದಿದ್ದಾರೆ. ಕಾರವಾರದ ಮೆಡಿಕಲ್ ಕಾಲೇಜ್ ಹೋರಾಟದಲ್ಲಿ, ರೈಲ್ವೆ ಸಮಿತಿಯ ಹೋರಾಟದಲ್ಲಿ, ಅದೆಲ್ಲದರಲ್ಲೂ ಕೂಡ ಯಾವುದೇ ಈ ಜಿಲ್ಲೆ ಅಭಿವೃದ್ಧಿ ಹೋರಾಟ ಆಗಬೇಕೋ ಅದೆಲ್ಲದರಲ್ಲೂ ಕೂಡ ಜಾರ್ಜ್ ಇದ್ದಾರೆ. ನನ್ನ ಹತ್ರ ಒಂದು ಹೊನ್ನಾವರನ್ನು ಡೆವಲಪ್ ಆಗಬೇಕು, ನಾನು ಹುಟ್ಟಿದವರು ಜಾರ್ಜನ ಶ್ರೀಮತಿ ಕಾಸರಗೋಡಿನವರು, ಈ ಹೊನ್ನಾವರ ಅಭಿವೃದ್ಧಿ ಆಗಬೇಕು ಅಂತ ಆಸೆಪಟ್ಟವರು. ಅದಕ್ಕಾಗಿ ನಾನು ಎಲ್ಲ ರೀತಿ ಸಹಾಯ ಮಾಡ್ತೇನೆ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ. ಇಬ್ಬರನ್ನು ಆಯ್ದುಕೊಂಡಿದ್ದಾರೆ. ಇವರು ಹೊನ್ನಾವರ ಮಾತ್ರವಲ್ಲ, ಇಡೀ ಜಿಲ್ಲೆಗೆ ಮಾದರಿಯಾಗಿ, ನಾಡಿಗೆ ಮಾದರಿಯಾಗಿ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥವ್ರು. ಆದ್ದರಿಂದ ನಾನು ಕರೆದೆ. ಆಮೇಲೆ ಗೊತ್ತಾಯ್ತು ನಾನು ಸನ್ಮಾನ ಮಾಡ್ತಾನೆ. ಯಾರಿಗೆ ಸನ್ಮಾನ ಅವಶ್ಯ ಇಲ್ಲ ಅಂತಂದೆ. ರಾಜ್ಯ ಸಂಘ ಮಾಡಿದ ಮೇಲೆ ಸಾಕಷ್ಟು ಆಗಿದೆ, ನನಗೇನು ಭಾಳ ಅನಿಸೋದಿಲ್ಲ. ಅದರಿಂದ ಬೇಡ ಅಂದರೆ ಇವರು ಬೇಜಾರಾಗ್ತದೆ ನಮಗೆ ಅಂತ ಹೇಳ್ಕೊಂಡು ಆಟ ಆಡಿದ್ರು. ಆಯಿತು ಅಂತ ಒಪ್ಕೊಂಡಿದ್ದೇನೆ. ಭಾಳ ಸಂತೋಷದಿಂದ ನನ್ನ ಆತ್ಮೀಯರ ಕೈಯಿಂದ ನಾನು ಇವತ್ತು ಸನ್ಮಾನ ಸ್ವೀಕರಿಸಿದ್ದೇನೆ. ಗಣಪತಿಯವರು ಏನು ಹೇಳಬೇಕು ಅದನ್ನು ಪತ್ರಕರ್ತರಿಗೆ ಹೇಳಿದ್ದಾರೆ. ಪತ್ರಕರ್ತರು ಹೇಗಿರಬೇಕು, ಹೇಗೆ ಮಾಡಬೇಕು ಅನ್ನೋಂಥದ್ದು. ಆದರೆ ಅವರು ಈ ರೀತಿ ಬದುಕೋದಕ್ಕೆ ಅವ್ರು ಪಟ್ಟಿರ್ತಕ್ಕಂಥ ಕಷ್ಟ ಎಷ್ಟು ಅನ್ನೋದು ಅದು ಅವರಿಗೆ ಮಾತ್ರ ಗೊತ್ತು.
ಗಣಪತಿಯವರ ನಂತರ ಬಂದವರೆಲ್ಲ ಬೆಂಗಳೂರಿನ 5 ಕೋಟಿ ಮನೆ ಕಟ್ಕೊಂಡು ಪತ್ರಕರ್ತನ ಕಂಡಿದ್ದೇನೆ ನಾನು. 4-5 ಪತ್ರಿಕೆಗಳಿಗೆ ಹಾರಾಡಿ ಸೇರಿಕೊಂಡು ಈಗ ರೈತರೇ ಓಡಾಡೋದು ಅವರು. ಮತ್ತೆ ರಾಜಕಾರಣಿಗಳಿಗಿಂತ ಮಿಗಿಲಾಗಿ ಪ್ರಾಮಾಣಿಕತೆಯ ಬಗ್ಗೆ ಭಾಷಣ ಮಾಡೋದು ಪುಸ್ತಕ ಅಂಥ ಪತ್ರಕರ್ತನೆಲ್ಲ ಕಂಡಿದ್ದೆ. ಅಲ್ಲ ನಮ್ಮ ಜಿಲ್ಲೆಯವರೇ, ಮತ್ತೆ ಬೇಜಾರು ಬೇಡ ಅಂಥ ಪತ್ರಕರ್ತನೆಲ್ಲ ಕಂಡಿದ್ದೇನೆ ನಾವು. ಆದರೆ ಅದರ ಮಧ್ಯೆ ಗಣಪತಿ ಅಂತವರು ಒಂದು ಹೋರಾಟದಲ್ಲಿ ಒಂದು ಹಠ, ಸಿಟ್ಟು, ಇದು ಆ ರೀತಿಯ ಒಂದು ಮಾಧ್ಯಮದಲ್ಲಿ ಕಲಿಸ್ಕೊಂಡು ಇವತ್ತು ಧರ್ಮಸ್ಥಳದಲ್ಲಿ ಕೂಡ ಅವರು ಪ್ರಸ್ತಾಪ ಮಾಡಿದರು. ಅವರ ನಿಲುವು ಖಂಡಿತ ನಂದು ನಿಲುವು ಕೂಡ ಅದೇ. ಪತ್ರಕರ್ತರಾದವರು ಕೇವಲ ಒಂದು ಸತ್ಯವನ್ನು ಎತ್ತಿ ಹಿಡಿಯುವ ಕೆಲಸ, ಅವರು ಇನ್ವೆಸ್ಟಿಗೇಷನ್ ಆಫೀಸರ್, ಅವರೇ ಕಂಪ್ಲೇನೆಂಟು, ಅವರೇ ವಿಟ್ನೆಸ್ಗಳು, ಅವರೇ ಇನ್ವೆಸ್ಟಿಗೇಷನ್ ಆಫೀಸರು, ಅವರೇ ಜಡ್ಜರುಗಳು, ಮತ್ತು ಬೇರೆ ಕೋರ್ಟು ನ್ಯಾಯ ವ್ಯವಸ್ಥೆ ಹಾಕಬೇಕು. ಬಹಳ ಅರ್ಥಪೂರ್ಣವಾಗಿ ಗಣಪತಿಯವರು ಮಾತಾಡಿದ್ದಾರೆ. ನಾನು ಕೂಡ ಅದಕ್ಕೆ ಕೃತಜ್ಞನಾಗಿದ್ದೇನೆ. ಈಗ ಜಾರ್ಜ್ ಅವರು ಮಾತಾಡಲಿಕ್ಕಿದ್ದಾರೆ. ನನ್ನ ಬದುಕಿನ ಬಹಳಷ್ಟು ಆಯುಷ್ಯವನ್ನು ನಾನು ಮುಗಿಸಿದ್ದೇನೆ. ಬಹುಶಃ 60 ವರ್ಷ ಮೇಲೆ ಆಯಿತು. ನನ್ನ ಅಜ್ಜ ಕೂಡ ಪತ್ರಕರ್ತರಾಗಿತ್ತು. ನಾನು ಇದನ್ನು ಒಪ್ಕೊಂಡ ಮೇಲೆ ಬಾಕಿ ನನ್ನ ಆಲೋಚನೆ ಮಾಡಲಿಲ್ಲ. ಸೋಲುಗಳನ್ನು, ನೋವುಗಳನ್ನು ಯಾವುದನ್ನು ಬದಿಗಿಟ್ಟು ಒಬ್ಬ ಪತ್ರಕರ್ತನಾಗಿ ನನ್ನದಾದ ಭಾಷೆ, ನನ್ನದಾದ ರೀತಿಯಲ್ಲಿ ನಾನೀಗ 78 ವರ್ಷ ನನಗೀಗ. 10 ಜನ ಅದ್ಭುತವಾದ ಪ್ರೀತಿ ಕೊಟ್ಟಿದ್ದಾರೆ, ಉತ್ತರ ಕನ್ನಡ ಜನ ಪ್ರೀತಿ ಕೊಟ್ಟಿದ್ದಾರೆ. ಒಂದು 5 ವರ್ಷ ನಿತ್ಯ ಉದಯವಾಣಿಗೆ ಕಾಲಂ ಬರೆದೆ, ಪತ್ರಿಕೋದ್ಯಮ ಬದಲಾದ. ಈಗ 3 ವರ್ಷಗಳಿಂದ ಸುದ್ದಿ ಸಮಾಚಾರಕ್ಕೆ ದಿವಸಕ್ಕೆ 500 ಶಬ್ದ ಬರಿತಾ ಇದ್ದಾರೆ. ಈ ಮಧ್ಯೆ ಗಣಪತಿ ಅವರು ಹೇಳಿದ್ರು ಮರಳಿ ಬರ್ತೇನೆ ಅಂತ. ನಾನು ಒಂದು ಮಾತು ಹೇಳಿದ್ರು, ನುಡಿಸಿರಿ ಅನ್ನುವಂಥ ಒಂದು ಚಾನಲನ್ನು ಕೆಲವು ಸ್ನೇಹಿತರು 3-4 ವರ್ಷದಿಂದ ಆರಂಭಿಸಿದ್ರು. ಅದು ಸಂತೋಷ್ ನಾಯ್ಕ್ ಅವರೊಬ್ಬರು ನನಗೆ ಆತ್ಮೀಯರು. 1 ವರ್ಷ ಆದಮೇಲೆ ತೊಂದರೆಯಿಲ್ಲದೆ ಸಹಾಯ ಮಾಡಬೇಕು ಅಂತ ನಾನು ನೋಡಿ, ನನಗೆ ನೀವು ದುಡ್ಡು ಕೊಡೋದು ಬೇಡ, ನೀವು ಗೌರವ ಸಲಹೆದಾರ ಅಂತ ಇಟ್ಕೊಳ್ಳಿ, ಸಲಹೆ ಕೊಡ್ತೇನೆ. ನನಗೆ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ನನಗೆ ಬರೋದಿಲ್ಲ, ನನ್ನ ಉದ್ಯೋಗದಲ್ಲಿ ಕೂಡ. ನೀವು ಅಡ್ಮಿನಿಸ್ಟ್ರೇಷನ್ ನೀವು ನೋಡ್ಕೊಳ್ಳಿ ಅಂತ ಒಂದು 2 ವರ್ಷದಲ್ಲಿ ಒಂದು 25-30 ಪ್ರಮುಖರ ಸಂದರ್ಶನಗಳನ್ನು ಮಾಡಿಕೊಟ್ಟೆ. ಸುದ್ದಿಗಳನ್ನು ಇವತ್ತು ಸುದ್ದಿ ಕೊಟ್ಟೇ ಬಂದಿದ್ದೇನೆ, ದಿನ ಸುದ್ದಿ ಕೊಡ್ತಾ ಇದ್ದೇನೆ. ಇದಿಷ್ಟೇ ನಾನು ಗೌರವ ಸಲಹೆಗಾರ ಅಂತ. ನನಗೆ ಹೆಚ್ಚಿಂದೇನು ನನಗೆ ಮಾಡ್ತಕ್ಕಂಥ ಏನು ಆಸೆ ಇಲ್ಲ. ಆದರೆ ಒಬ್ಬರು 1.5 ಕೋಟಿ ರೂಪಾಯಿಯಷ್ಟನ್ನು ಹಾಕಿ ಕೆಲವು ಸ್ನೇಹಿತರು ಒಂದು ಚಾನಲ್ ಮಾಡಿದಾಗ ಅದು ಚೆನ್ನಾಗಿರಬೇಕು, ಇನ್ನು ಹೆಚ್ಚು ಪ್ರಭಾವಿಯಾಗಿರಬೇಕು. ಅವ್ರು ಹೇಳಿದ್ರು ಗುರುವಾಡಿ ಬಂದು ಜನ ಮುಚ್ಚ ಆ ಥರ ದಿನ ನೋಡುವ ಹಾಗೆ ಇರಬೇಕು. ನೋಡ್ತಾರೆ ಜನ, ಖಂಡಿತ ಗೊತ್ತು. ನಾನು 50 ವರ್ಷ ಬರೆದ್ರು ಕೇಳಿದ್ದವರೆಲ್ಲ ನಿಮ್ಮ ಸಂದರ್ಶನ ನೋಡಿದೆ ಅಂತ ಹಳ್ಳಿ ಜನ ಎಲ್ಲ ಹೇಳ್ತಾ ಇದ್ದರು. ಆದ್ದರಿಂದ ಒಂದು ಚಾನಲ್ ಉಳಿಬೇಕು ಅಂತ, ಬೆಳಿಬೇಕು ಅಂತ ಆಸೆ ಪಟ್ಟಿದ್ದೆ ನಾನು. ಆದ್ದರಿಂದ ಗಣಪತಿಯವರು ಬರ್ತಾ ಇರೋದು ಅದು ಕೂಡ ನನಗೆ ತುಂಬ ಸಂತೋಷ ತಂದಿದೆ. ಆದರೆ ತುಂಬ ಜನ ಎಲ್ಲರೂ ಆತ್ಮೀಯರೇ, ಒಂದೆಲ್ಲ ಒಂದು ರೀತಿಯಿಂದ ಪತ್ರಕರ್ತರಿಗೆ ಸಂಬಂಧ ಇಟ್ಕೊಂಡವರು. ಇಡೀ ಪತ್ರಕರ್ತರ ಸಮೂಹವನ್ನು ಪ್ರೀತಿಯಿಂದ ಕಾಣ್ತಕ್ಕಂಥವ್ರು. ಹೊಸ ಪತ್ರಕರ್ತರಿಗೆ ಇನ್ನೂ ಪಳಗಬೇಕು, ಅವರು ಬರೆಯೋದ್ರಲ್ಲಿ ಪಳಗಬೇಕು, ಬರೀ ಇದೆಲ್ಲ ಅವ್ರ ಗಂಭೀರತೆ ಬೇಕು. ಅದೆಲ್ಲ ಹಾಗೆ ಒಳ್ಳೆಯವರು ಹೊನ್ನಾವರದ ಪತ್ರಕರ್ತರಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ಹೊನ್ನಾವರದ ಒಂದು ಪತ್ರಕರ್ತರ ಪರಂಪರೆಯನ್ನು ಮುಂದುವರಿಸ್ತಾರೆ. ಗಣಪತಿಯವರು ಬಂದು ಜೊತೆಗಿದ್ದು ಬೆಂಬಲಿಸ್ತಾರೆ. ತುಂಬ ಸಲ ಹೇಳಿದೆ, ಗಣಪತಿಯವರು ಊರಿಗೆ ಬರ್ತಾರೆ, ಬಂದರು, ಸಿಕ್ಕಿದ್ರು ಅಂತೆಲ್ಲ ಹೇಳಿದೆ. ನೀವು ಕಲ್ತ್ಕೊಳ್ಳಿ, ಕೇಳ್ಕೊಳ್ಳಿ, ತಿಳ್ಕೊಳ್ಳಿ, ಅವ್ರ ಕಲಿತಕ್ಕಂಥದ್ದು ಇದೆ ಅಂತ. ಮುಂದೆ ಇನ್ನು ಮುಂದೆ ಹೆಚ್ಚಾಗಿ ಉಳಿದು ಹೊನ್ನಾವರ ಪತ್ರಕರ್ತರಿಗೆ ಅವರು ಮಾರ್ಗದರ್ಶನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಜಾರ್ಜ್ ಅವರು ಎಲ್ಲ ರೀತಿಯ ಸಹಕಾರ ಕೊಡೋದಕ್ಕೆ ಸಿದ್ಧ ಇದ್ದಾರೆ, ಮಾರ್ಗದರ್ಶನ ಮಾಡೋದು. ಹೊನ್ನಾವರ ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನೋದನ್ನು ರೋಟರಿ ಲೈನ್ ಅಂತ ಸಂಸ್ಥೆಗಳು ಮುಂದೆ ಬಂದು ವೃತ್ತಿ ತರಬೇತಿಯೋ ಇನ್ಯಾವುದೋ ಸ್ವಉದ್ಯೋಗದ ತರಬೇತಿಗಳು, ಗೌರ್ಮೆಂಟ್ ಆಫ್ ಇಂಡಿಯಾ ಭಾರತದವ್ರಿಗೆ ಹೊಸ ಉದ್ಯೋಗದವ್ರಿಗೆ ಬೇಕಾದಷ್ಟು ಅವಕಾಶ ಅಂಥದ್ದನ್ನು ಜಾರ್ಜ್ ಅವ್ರನ್ನ ಮುಂದಿಟ್ಕೊಂಡು ನಾವು ಮಾಡಬೇಕು. ಕಾರವಾರದಿಂದ ಒಂದು ದಿವಸ ಬಂದರು ಏನಾದ್ರು ಮಾಡಬೇಕು, ಕಾರವಾರದಲ್ಲಿ ನಾವು ಮಾಡ್ತೇವೆ. ಅದರಿಂದ ಆ ರೀತಿ ನಾವು ಜಾರ್ಜ್ ಅವರನ್ನು, ಗಣಪತಿಯವರನ್ನ ಉಪಯೋಗಿಸ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ, ಮಾನ್ಯ ರಘುಬಾಯಿ ಅವರಿದ್ದಾರೆ, ಇಲ್ಲಿ ನಮ್ಮ ಪತ್ರಕರ್ತರ ಬಳಗದಲ್ಲಿದ್ದಾರೆ, ತಾಂಡದವರಿದ್ದಾರೆ, ಇವತ್ತು ಸನ್ಮಾನ ಪಡೆದಿರ್ತಕ್ಕಂಥ ಮಡಿವಾರರಿದ್ದಾರೆ. ಎಲ್ರಿಗೂ ನಾನು ಕೃತಜ್ಞತೆ ಅರ್ಪಿಸೋದಕ್ಕೆ ಬಯಸ್ತೇನೆ. ಬಂಧುಗಳೇ, ಬದುಕಿನಲ್ಲಿ ಒಂದು ಅವಕಾಶ ಸಿಕ್ಕಿದ್ದನ್ನು ನಾನು ಅದನ್ನು ಬಳಸ್ಕೊಳ್ತಾ ಬಂದಿದ್ದೇನೆ. ತುಂಬ ಪ್ರೀತಿ ಕೊಟ್ಟಿದ್ದಾರೆ ಹೊನ್ನಾವರದವರು. ಹೊನ್ನಾವರದ ಇಡೀ ಸಮುದಾಯ ನನಗೆ ನನ್ನ ಹೆಂಡತಿಗೆ ಪ್ರೀತಿ ಕೊಟ್ಟು ರಕ್ಷಣೆ ಕೊಟ್ಟಿದೆ, ಎಲ್ಲರೂ ಕೂಡ. ಅದಕ್ಕಾಗಿ ನಾವು ಯಾವತ್ತೂ ಕೃತಜ್ಞರಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಬಹುಶಃ ಹೆಚ್ಚು ಮಾತಾಡಿದ್ದೇನೆ ನಾನು. ಇಷ್ಟನ್ನು ಹೇಳಿ ಸನ್ಮಾನಿಸಿದ್ದಕ್ಕೆ ಕೃತಜ್ಞತೆ ಅರ್ಪಿಸ್ತೇನೆ. ಗಣಪತಿಯವರ ಹಾಗೂ ಜಾರ್ಜ್ ಅವರ ಆಮಂತ್ರಿಸುವುದರ ಹಿನ್ನೆಲೆಯಲ್ಲಿ ಈ ತಾಲೂಕಿಗೆ ನಿಮ್ಮ ಮಾರ್ಗದರ್ಶನ ಬೇಕು. ನೀವು ಸಾಧಿಸಿದ್ದೀರಿ, ನಿಮ್ಮ ಸಂಪರ್ಕಗಳು ಹಾಗೂ ನಿಮ್ಮ ಮಾರ್ಗದರ್ಶನ, ನಿಮ್ಮ ಸಹಾಯ
ಹುಟ್ಟಿದ ಊರಿಗೆ ಇರಲಿ ಅನ್ನುವಂಥ ಒಂದು ವಿಶೇಷ ವಿನಂತಿಯನ್ನು ಮಾಡ್ತಾ ನಾವೆಲ್ಲ ಪತ್ರಕರ್ತರು ನಿಮ್ಮ ಜೊತೆಗಿದ್ದೇವೆ ಹೊನ್ನಾವರದವರು. ಆದ್ದರಿಂದ ನೀವು ಇನ್ನೂ ಬೆಳೆಯಿರಿ, ಹೊನ್ನಾವರವನ್ನು ಬೆಳೆಸೋದಕ್ಕೆ ಸಹಾಯ ಮಾಡಿ ಅನ್ನುವಂಥ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ರಘುಪೈಯವರಿದ್ದಾರೆ. ಇವತ್ತಿನ ಈ ನೆಲದಲ್ಲಿ ತುಂಬ ಆತ್ಮೀಯರಿದ್ದಾರೆ ಇವರು. ಎಲ್ಲರ ಸಮ್ಮುಖದಲ್ಲಿ ರಾಜ್ಯ ಸಂಘ ಕೊಟ್ಟಿದೆ. ದೊರೆಸ್ವಾಮಿಯವರು ಬಹಳ ದೊಡ್ಡ ಮನುಷ್ಯರು, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು, ಅವರ ಪ್ರಶಸ್ತಿ ಅಂದರು. ನಮ್ಮ ತಗಡೂರವರು ಶಿವಾಲ ಈ ಸಲ ಬರಬೇಕು, ಕೊಡ್ತೇನೆ ನಿಮಗೆ, ಯಾರೋ ಬರಲಿಲ್ಲ ಅಂತ ಜೋರು ಮಾಡಿ ಹೋಗಿ ತಗೊಂಡು ಬಂದೆ. DVT ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಪತ್ರಕರ್ತರ ಸಂಘ. ಅಂಥ ಒಂದು ಸಂಘದ ರಾಜ್ಯ ಸಂಘ ಕೊಟ್ಟಿರ್ತಕ್ಕಂಥ ಒಂದು ಸನ್ಮಾನವನ್ನು ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ಕೊಂಡು ಬಂದಿದ್ದೇನೆ. ಇವತ್ತು ಕೂಡ ನಿಮ್ಮ ಸಮ್ಮುಖದಲ್ಲಿ ನಾನು ಪ್ರೀತಿಯಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದೇನೆ. ನಾನು ಈ ನೆಲದ ಬಗ್ಗೆ ಹೇಳಬೇಕು. ನಾವು 55 ವರ್ಷಗಳ ಹಿಂದೆ ನ್ಯೂ ಸ್ಕೂಲ್ನಲ್ಲಿ ಆಲಿಶಾನ್ಬಾಗ್ ಹೆಡ್ ಮಾಸ್ಟರ್ ಆಗಿದ್ದರು. ಆವಾಗ ವಿಷ್ಣು ಬಾಳೇರಿಯವರು ಮ್ಯಾನೇಜ್ಮೆಂಟ್ನಲ್ಲಿದ್ದರು. ಇದೇ ಸಭಾಗೃಹ ಹಳೆ ರೂಪದಲ್ಲಿ ನಮಗೆ ಬಿಟ್ಕೊಟ್ರು. ನಾಟಕ, ಭಾಷಣ, ಬನ್ನಂಜಿ ಗೋವಿಂದಾಚಾರ್ಯ ಉಪನ್ಯಾಸ, ಇನ್ನೆರಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರ ಮಾಡೋದಕ್ಕೆ ದುಡ್ಡು ಇದ್ರು ಕೊಟ್ಟರು, ಇಲ್ಲಿದ್ರು ಇಲ್ಲ. ಆಲಿಶಾನ್ಬಾಗ್ ಮನೆಗೆ ಹೋಗುವಾಗ ಚಾವಿ ನಮ್ಮ ಕೈಲಿ ಕೊಟ್ಕೊಂಡು ಹೋಗ್ತಿದ್ರು. ಸೋಮವಾರ ಬೆಳಿಗ್ಗೆ ಮುಗಿಸಿದ್ರೆ ಇಡೀ ನ್ಯೂ ಸ್ಕೂಲ್ ಜವಾಬ್ದಾರಿ ನಮ್ಮದು. ಆದ್ದರಿಂದ ಈ ನೆಲದಲ್ಲಿ ನಾನು ತುಂಬ ಆತ್ಮಸಂತೋಷದ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ, ಆತ್ಮಸಂತೋಷ ಕೊಟ್ಟಿದ್ದೇನೆ. ಈ ನೆಲ ನನಗೆ ಒಂದು ಪ್ರಸಿದ್ಧಿ ಕೊಡೋದಕ್ಕೆ ವೇದಿಕೆಯಾಗಿದೆ. ಅದರಿಂದ ಇಲ್ಲಿ ಸನ್ಮಾನ ಸ್ವೀಕರಿಸೋದಕ್ಕೆ ಇದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ರಘುಪೈಯವರನ್ನು ಕೂಡ ನಾನು ವಿಶೇಷವಾಗಿ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಪತ್ರಕರ್ತರ ಎದುರಿಗೆ ಭಾಷಣ ಮಾಡೋದು ಅಂತ ಹೇಳಿದ್ರೆ ಸ್ವಲ್ಪ ಹುಷಾರಿರಬೇಕು. ಆದರೂ ನಾನು ಏನು ಮಾಡಿದ್ದೀನಿ ಕೇಳಿದ್ರೆ ಸ್ವಲ್ಪ ಬರ್ಕೊಂಡು ಬಂದಿದ್ದೇನೆ. ಸೊ ಅದು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಸೊ ಇವತ್ತಿನ ಪತ್ರಿಕಾ ದಿನಾಚರಣೆಯ ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತರೇ ಹಾಗೂ ವೇದಿಕೆಯ ಮುಂದಿರುವ ಎಲ್ಲ ಗಣ್ಯರೇ, ಪತ್ರಿಕಾ ಮಿತ್ರರೇ, ನಿಮಗೆಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಅಭಿನಂದನೆಗಳನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಶ್ರಾವಣ ಮಾಸ ಚಾಲುವಾಗಿದೆ. ಶ್ರಾವಣ ಮಾಸದ ಶುಭಾಶಯಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಪತ್ರಕರ್ತರ ಕೊಡುಗೆ ಭಾಳ ಉಂಟು. ಯಾಕೆ ಹೇಳಿದ್ರೆ ನಾನು ಇದನ್ನು ಮೊದಲು ಕೂಡ ನಾನು ಹೇಳಿರಬೇಕು. ಹೆಚ್ಚಾಗಿ ಎಲ್ಲ ಕಡೆಗೆ ನಾನು ಪತ್ರಕರ್ತರ ಮಾತಾಡಬೇಕಾದ್ರೆ ಇದೊಂದು ಹೇಳ್ತೇನೆ. ಒಂದು ಅಭಿವೃದ್ಧಿ ಅಂತ ಹೇಳಿದ್ರೆ ಒಂದು ಕಾರಿಗೆ 4 ಚಕ್ರ. ಮೊದಲಿನ ಚಕ್ರ ಜನಸಾಮಾನ್ಯರು, ಎರಡನೇ ಚಕ್ರ ಉಂಟಲ್ಲ ಈ ಮಾಧ್ಯಮ, ಸುದ್ದಿ ಮಾಧ್ಯಮ, ದೃಶ್ಯ ಮಾಧ್ಯಮ, ಮೂರನೇ ಚಕ್ರ ಜನಪ್ರತಿನಿಧಿಗಳು, 4ನೇ ಚಕ್ರ ಸರ್ಕಾರ. ಎಲ್ಲರೂ ಕೆಲಸ ಮಾಡಿದಾಗ ಮಾತ್ರ ಒಂದು ಊರಿನ ಅಥವಾ ಯಾವುದೂ ಆಗಲಿ ಅಭಿವೃದ್ಧಿ ಸಾಧ್ಯ ಅಂತ ಈ ಸಮಯದಲ್ಲಿ ನಿಮ್ಮ ಹತ್ರ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಹೇಳಿದ್ರೆ ಈ ಜನಸಾಮಾನ್ಯರು ಏನು ಮಾಡ್ತಾರೆ ಕೇಳಿದ್ರೆ ಬೇಡಿಕೆ, ನನಗೆ ಅದು ಬೇಕು, ಇದು ಬೇಕು, ಹೋರಾಟ ಇವು ಮಾಡ್ತಾರೆ. ಅದನ್ನು ಪ್ರಕಟಿಸುವವರು ಯಾರು? ಈ ಮಾಧ್ಯಮದವರು ಪ್ರಕಟಿಸಿದ ನಂತರ ಜನಪ್ರತಿನಿಧಿಗಳು ಬೆಂಗಳೂರು ಮತ್ತೆಲ್ಲೋ ಇರ್ತಾರೆ. ಅವರನ್ನು ನೋಡಿಕೊಂಡು ಮುಂದುವರಿತಾರೆ. ಕಡೆಗೆ ಸರ್ಕಾರ ಅದನ್ನು ಮಾಡ್ತದೆ, ಜನಪ್ರತಿನಿಧಿಗಳು ಒತ್ತಾಯದ ಮೇಲೆ ಮಾಡ್ತದೆ. ಅದಕ್ಕಾಗಿ ಈ ಅಭಿವೃದ್ಧಿಯಲ್ಲಿ ಪತ್ರಕರ್ತರ ಕೊಡುಗೆ ಕೂಡ ತುಂಬ ಇದೆ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಪತ್ರಕರ್ತರು ಕೂಡ ಸಮಾಜ ಸೇವಕರು. ಭಾಳಷ್ಟು ನೋಡ್ತೇವೆ ನಾವು, ಬೇರೆ ಸಮಾಜ ಸೇವಕರು ಮಾಡುವಷ್ಟಕ್ಕಿಂತ ಹೆಚ್ಚಿಗೆ ಕೆಲಸ ಪತ್ರಕರ್ತರಿಂದ ಆಗ್ತದೆ. ಅದು ಸಮಾಜ ಸೇವಾ ಮನೋಭಾವನೆ ಅವರ ಹತ್ರ ತುಂಬಿರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅನೇಕ ಬದಲಾವಣೆಗಳು ತರಲು ಸಾಧ್ಯ. ಭಾಳಷ್ಟು ಹೇಳಿದ್ದಾರೆ, ಅನೇಕ ಬದಲಾವಣೆಗಳು ತರಲು ಸಾಧ್ಯ. ಪತ್ರಿಕೆ ಮತ್ತು ಮಾಧ್ಯಮ ಪ್ರಜಾತಂತ್ರದ 4ನೇ ಆಧಾರ ಸ್ತಂಭ ಅಂತ ಕರೀತಾರೆ. ಸತ್ಯ, ನಿಷ್ಠೆ, ಜವಾಬ್ದಾರಿಯಿಂದ ಜನರ ಸಮಸ್ಯೆ ಬೆಳಕಿಗೆ ತರುವ ಕೆಲಸ ಮಾಡುತ್ತಿದ್ದಾರೆ. ನಿಮ್ಮ ದುಡಿಮೆ, ಧೈರ್ಯ, ಕಠಿಣ ಪರಿಶ್ರಮದಿಂದಾಗಿ ಸಮಾಜ ಜಾಗೃತವಾಗುತ್ತಿದೆ. ನೀವು ಸಾಮಾಜಿಕ ಪರಿವರ್ತನೆಯ ಅಸ್ತ್ರವಾಗಬೇಕು. ಧ್ವನಿ ಇಲ್ಲದ ಶೋಷಿತರ, ಜನಸಾಮಾನ್ಯರ ನೋವಿಗೆ ಧ್ವನಿಯಾಗಬೇಕು. ಇದು ಒಂದು ದೇಶ ಸೇವೆ.
ವಾಟ್ಸಪ್ ನ್ಯೂಸ್ ನಾವು ಓದ್ತೇವೆ, ನಿಮಗಿಂತ ಮೊದಲೇ ವಾಟ್ಸಪ್ನಲ್ಲಿ ನ್ಯೂಸ್ ಬರ್ತದೆ. ಆದರೂ ಪತ್ರಿಕೆ ಇನ್ನೂ ನಡೀತೆ ಉಂಟು, ಇನ್ನೂ ಓದ್ತೆ ಉಂಟು. ಪ್ರತಿ ವರ್ಷ ಪತ್ರಿಕೆ ಜಾಸ್ತಿ. ನಮ್ಮದು ಈ 5 ವರ್ಷದ ಹಿಂದೆ ಕಾರವಾರದಲ್ಲಿ ನೋಡಿದ್ರೆ 4 ಪತ್ರಿಕೆಗಳು ಮತ್ತು ಲೋಕಲ್ ಪತ್ರಿಕೆಗಳು ಮತ್ತು ಚಾಲಾಗಿದೆ, ದಿನಪತ್ರಿಕೆಗಳು. ಸೊ ಹೀಗೆ ಇನ್ನು ಓದುವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಉಂಟು. ಆ ರೀತಿಯಲ್ಲಿ ಇನ್ನೂ ಅದರದ್ದು ಪೇಪರ್ ಓದುವಂಥ ರುಚಿ, ಸೊ ಅದರ ಮುಂದೆ ಬೇರೆ ಸಾಟಿ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ವರ್ಷಕ್ಕೂ ಪತ್ರಿಕೋದ್ಯಮ ಬೆಳವಣಿಗೆ ಸಾಗುತ್ತಿದೆ. ಅಂಕೋಲ ನಾವು ನೋಡಿದ್ರೆ ಇಡೀ ಜಿಲ್ಲೆಯಲ್ಲಿ ಅಂಕೋಲ ತಾಲೂಕಿನಲ್ಲಿ ಸಾಹಿತಿಗಳ ಸಂಖ್ಯೆ ಭಾಳ. ಅಲ್ಲಿ ವಾರಕ್ಕೆ 2 ಪುಸ್ತಕ ಬಿಡುಗಡೆ ಆಗ್ತದೆ. ಸೊ ಆದರೆ ಓದೋರಿಲ್ವಾ? ಓದೋರು ಇದ್ದಾರೆ. ಸೊ ಹೀಗಾಗಿ ನಾನು ಹೇಳುವುದೇನು ಕೇಳಿದ್ರೆ, ಸಾಹಿತಿಗಳ ಸಂಖ್ಯೆ ಆ ರೀತಿ ಅಲ್ಲಿ ಉಂಟು, ಅಲ್ಲಿ ಆ ರೀತಿ ಆಗಿದೆ. ಇನ್ನು ನಿಮಗೆ ನನ್ನ ವಿನಂತಿ ಅಂತ ಹೇಳಿದ್ರೆ, ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕಾರ್ಯದರ್ಶಿಯಾಗಿ ಹೇಳುವುದಂತ ಹೇಳಿದ್ರೆ, ನೀವು ವಿದ್ಯಾರ್ಥಿಗಳನ್ನು ಕೂಡ ಸಾಹಿತಿಗಳಾಗಲು ಪ್ರೇರಣೆ ನೀಡಿ ಅಂತ ನಿಮ್ಮ ಹತ್ರ ನಾನು ವಿನಂತಿ ಮಾಡ್ತಿದ್ದೇನೆ. ಮತ್ತು ನನ್ನ ಆಶೆಯನ್ನು ಕೇಳಿದ್ರೆ, ದೊಡ್ಡ ಉದ್ದ ಆರ್ಟಿಕಲ್ ಬರೆಯೋದಕ್ಕಿಂತ ಸ್ಮಾಲ್ ಆರ್ಟಿಕಲ್, ಸ್ಮಾಲ್ ನ್ಯೂಸ್ ನಿಮ್ಮದಾಗಿರಲಿ ಅಂತ ಹೇಳ್ತೇನೆ. ನಾನು ಅಂಥ ಪೇಪರ್ಗಳನ್ನು ಹೆಚ್ಚಿಗೆ ಓದ್ತೇನೆ. ಸೊ ಹೀಗಾಗಿ ನಿಮಗೂ ನಾನು ಹೇಳೋದು ಅಷ್ಟೇ, ನಮ್ಮ ಹೆಡ್ ಆಫೀಸ್ ಕಾರವಾರದಲ್ಲಿ ಎಲ್ಲ ಪೇಪರನ್ನು ತರ್ತೇನೆ. ಇಂಗ್ಲೀಷ್ ಹೌದು, ಕನ್ನಡ ಹೌದು, ಎಲ್ಲ ಪೇಪರ್ಗಳನ್ನು ತರ್ತೇನೆ. ಎಷ್ಟು ಬೆಳಿಗ್ಗೆ ಓದಲಿಕ್ಕೆ ಆಗ್ತದೆ 1 ಗಂಟೆ ಒಳಗೆ ಪೂರ್ತಿ ಎಷ್ಟು ಓದ್ತೇನೆ, ಉಳಿದದ್ದು ರಾತ್ರಿ ಓದ್ತೇನೆ. ಸೊ ಹೀಗೆ. ಸೊ ಇನ್ನು ಕ್ರಿಯೇಟಿವ್ ನ್ಯೂಸ್ ಆದ್ಯತೆ ನೀವೇ ಉತ್ಪನ್ನ ಮಾಡಬೇಕು ನ್ಯೂಸ್ಗಳನ್ನು. ಆ ರೀತಿಯಲ್ಲಿ ಕ್ರಿಯೇಟಿವ್ ನ್ಯೂಸ್ ಇರಲಿ ನಿಮ್ಮದು ಅಂತ ಈ ಸಮಯದಲ್ಲಿ ನಾನು ವಿನಂತಿಸಿದ್ದೇನೆ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ನೀವು ಮಾಡ್ತಿದ್ದೀರಿ. ನಮ್ಮ ಜಿಲ್ಲೆ ಹಿಂದುಳಿದಿದೆ. ನಿಮ್ಗೆ ಗೊತ್ತುಂಟು, ಈಗಾಗಲೇ ಜೀವಭಟ್ ಸರ್ ಹೇಳಿದ್ದಾರೆ, ಮೆಡಿಕಲ್ ಕಾಲೇಜ್ ಒಂದು ದಿವಸ ಹೀಗೆ ಪೇಪರ್ ಓದಬೇಕಾದ್ರೆ ಮೆಡಿಕಲ್ ಕಾಲೇಜ್ ನಮ್ಮ ಕರ್ನಾಟಕದ 6 ಜಿಲ್ಲೆಗಳಿಗೆ 6 ಮೆಡಿಕಲ್ ಕಾಲೇಜ್ ಬಂತು. ಆದರೆ ನಮ್ಮ ಜಿಲ್ಲೆಗೆ ಹೆಸರಿಲ್ಲ, ನಮ್ಮ ಜಿಲ್ಲೆ ಹೆಸರಿಲ್ಲ. ಆವಾಗ ನಾನೇ ಏನು ಮಾಡಿದೆ ಕೇಳಿದ್ರೆ, ಇದು ಇಷ್ಟಕ್ಕೆ ನಿಲ್ಲಿಸಬಾರ್ದು, ಏನಾದರೂ ಮಾಡಬೇಕು ಹೇಳಿ ಇಲ್ಲಿ ಕಾರವಾರದ ಲೋಕಲ್ ಕಾರವಾರ ತಾಲೂಕಿನ 18 ಸಂಘಟನೆಗಳನ್ನು ಒಟ್ಟು ಮಾಡಿದೆ. ಮತ್ತು ನಾನು ಕೇಳಿದೆ, ನಮ್ಮ ರೋಟರಿ ಹಾಲ್ನಲ್ಲಿ ಮಾಡುವ ಅಂತ ಹೇಳಿದೆ. ಬೇಡ, ಇದು ರಾಜಕೀಯ ಆಗ್ತದೆ ಅಂತ ಹೇಳಿ ನಾನು ನಮ್ಮ ಫಾದರ್ ಹತ್ರ ಕೇಳಿದೆ. KDDC ಹಾಲ್ ಅಂತ ಒಂದು ಸಮಾಜ ಸೇವಾ ಸಂಸ್ಥೆ ಅದು. ಅಲ್ಲಿ ಹಾಲ್ನಲ್ಲಿ ಎಲ್ಲ 14 ಸಂಘಟನೆಗಳಿಗೆ ಒಟ್ಟು ಮಾಡಿದೆ, ಎಲ್ಲ ಸಂಘಟನೆಗಳಿಗೆ. ಮತ್ತು ಸ್ಥಳೀಯರು ಕೂಡ ಬಂದರು. ಸೊ ನ್ಯಾಯವಾದಿಗಳು ಕೂಡ ಬಂದರು. ಆವಾಗ ದೊಡ್ಡ ಹೋರಾಟ, ಮಳೆಗಾಲ, ಇಂಪು ಮಳೆಗಾಲ, ಮೊಣಕಾಲ ತುಂಬ ನೀರು, 3,000 ಜನ ಸೇರಿದ್ರು. ಕಾರವಾರದ ಪೇಟೆ ಪೂರ್ತಿ ಬಂದಾಗಿದೆ. ಸೊ ನಾವು ಬಂದ್ ಮಾಡಲಿಲ್ಲ, ಜನರೇ ಬಂದ್ ಮಾಡಿದ್ದಾರೆ. ಅಷ್ಟು ಅವಶ್ಯಕತೆ ಬಂತು. ಮೆಡಿಕಲ್ ಕಾಲೇಜ್ ಅಂತೂ ಆಯಿತು. ಮೆಡಿಕಲ್ ಕಾಲೇಜ್ ಆಗುವ ಮೊದಲೇ ಹೋರಾಟ ಏನಾಯಿತು, ಅಲ್ಲೇ ಒಬ್ಬ ಸಮಾಜ ಸೇವಕರು, ನೀವೆಲ್ಲ ಪೇಪರ್ನ ನೋಡಬೇಕು, ಮಾಧವ ನಾಯಕರು ಅಂತ ಇದ್ದಾರೆ, ಅವರೊಂದು ಹಾಕಿದ್ರು. ಈ ಮೆಡಿಕಲ್ ಕಾಲೇಜ್ ಹೋರಾಟದ ಹಿಂದಿನ ಎಲೆಮರೆಕಾಯಿ ಜಾರ್ಜ್ ಫರ್ನಾಂಡಿಸ್ ಅಂತ ಒಂದು ಪೇಪರ್ ಬಂದು ನಾವು ಇಟ್ಕೊಂಡಿದ್ದೆ ಅದು ಇನ್ನು. ಸೊ ಆ ರೀತಿಯಲ್ಲಿ ಈಗ ನಮ್ಮ ಗಣಪತಿ ಸರ್ ಹೇಳಿದ್ರು, ಹೋರಾಟ ಎಂದಿದ್ರೆ ಆಗೋದಿಲ್ಲ. ನೋಡಿ ನಮ್ಮ ಜಿಲ್ಲೆ ಎಷ್ಟು ಹಿಂದುಳಿದೆ ಅಂತ ಹೇಳಿದ್ರೆ, ಹತ್ತಿರದ ಉಡುಪಿ ಮಂಗಳೂರಿನಲ್ಲಿ ತಾಂತ್ರಿಕ ಮಹಾವಿದ್ಯಾಲಯ IIT ಅಲ್ಲಿದೆ, ಧಾರವಾಡದಲ್ಲಿದೆ, ನಮ್ಮಲ್ಲಿ ಇಲ್ಲ. ಸೊ ಇಲ್ಲಿ ಬರುವಂಥದ್ದು ಎಲ್ಲಕ್ಕೂ ನಮ್ಮ ಹುಡುಗರು ಅಲ್ಲಿ ಕಲಿತು ಬರಲಿಕ್ಕಾಗ್ತದೆ. ಸೊ ಅದಕ್ಕಾಗಿ IIT ಇಲ್ಲ. ಇನ್ನು ಮೊನ್ನೆ ಆದ ಹಾವೇರಿಗೆ ಯೂನಿವರ್ಸಿಟಿ ಕೊಟ್ಟಿದ್ದಾರೆ, ಆದರೆ ನಮ್ಮ ಜಿಲ್ಲೆಗೆ ಯೂನಿವರ್ಸಿಟಿ ಇಲ್ಲ. ಅದೇ ರೀತಿ ಈ ಕಡೆ ನೋಡಿ, ಕರಾವಳಿ ಬೆಲ್ಟ್ನಲ್ಲಿ ಲಾ ಕಾಲೇಜ್ ಇಲ್ಲ. ಸೊ ಎಲ್ಲಿ ನಮ್ಮ ಹುಡುಗರು ಹುಷಾರಾಗಬೇಕು ಮತ್ತು ಕಲಿಬೇಕು ಅಂತ ಹೇಳಿ ಇಂಥದ್ದು ಬಹಳ ಉಂಟು. ಇನ್ನು ಕೈಗಾ MPC ಪ್ರಾಜೆಕ್ಟಿಗೆ ಮತ್ತು ಸಿಬೋರ್ಡ್ ಯೋಜನೆಗಳಿಗೆ ಅಲ್ಲೆಲ್ಲ
ಯಾವ ತರಬೇಕು ನಾವು ನಮ್ಮನ್ನು ತಗೊಳ್ಳೋದಿಲ್ಲ, ಕೇರಳದಿಂದ ತರ್ತಾರೆ, ಮಡ್ರಾಸಿಂದ ತರ್ತಾರೆ, ಅಲ್ಲಿಂದ ತರ್ತಾರೆ, ಇಲ್ಲಿಂದ ತರ್ತಾರೆ ಅಂತೇಳಿ ನಾವು ಸ್ಟ್ರೈಕು ಮಾಡ್ತೇವೆ. ಆದರೆ ಅವ್ರಿಗೆ ಬೇಕಾದ್ದು ನಾವು ಅವರು ಹೇಳಿದ್ದಾರೆ ಮಾಡ್ತೀವಿ ಅಂತ, ಆದರೂ ಮಾಡಲಿಲ್ಲ, ಕಾರ್ಯರೂಪ ತರಲಿಲ್ಲ. ಅವ್ರಿಗೆ ಬೇಕಾದ ಡಿಪ್ಲೊಮಾಗಳು ಕೋರ್ಸ್ಗಳು ಇಲ್ಲಿ ಮಾಡಿದ್ರೆ ಅವು ಆ ನೌಕರಿ ತಗೊಳ್ಳಿಕ್ಕೆ ಆಗ್ತದೆ ಅನ್ನುವಂಥದ್ದು. ಆದರೂ ಕೂಡ ನಾವು ನಿಂತಿದ್ದೇವೆ, ಭೂಮಿಯೆಲ್ಲ ತ್ಯಾಗ ಮಾಡಿದ್ದೇವೆ, ಆದರೆ ಏನೂ ಅದರದ್ದು ಇದು ನಮಗೆ ಸಿಕ್ಕೇ ಇಲ್ಲ. ಸೊ ಇವತ್ತೇ ಯು ಭಟ್ರಿಗೆ ಸನ್ಮಾನ ಮಾಡೋದು ಭಾಳ ಒಳ್ಳೆ ಕೆಲಸ ಮಾಡಿದ್ರಿ, ತುಂಬ ಸಂತೋಷ. ಅವರು ನಾನು ಹೇಳ್ತೇನೆ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಚಿಂತಕರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವ್ರ ಪುಸ್ತಕ ಎಲ್ಲ ನಾನು ಓದಿದಾಗ ನನಗೆ ತಿಳಿತು ಇಂಥ ಒಂದು ಹೊನ್ನಾವರದಲ್ಲಿ ಕೂಡ ಅಭಿವೃದ್ಧಿ ಚಿಂತಕರು ಇದ್ದಾರೆ ಅನ್ನುವಂಥದ್ದು ನಾನು ತಿಳ್ಕೊಂಡಿದ್ದೆ ಹಿಂದೆ. ಸೊ ಅದೇ ರೀತಿ ಅವರು ನನಗೆ ಬಂದಾಗ ಪ್ರಸ್ತಾಪ ಮಾಡ್ತಿದ್ರು. ನೋಡಿ, ಈಗ ನಮ್ಮನ್ನು ಆಳಿದ ರಾಣಿ ಚೆನ್ನಬೈರಾದೇವಿ ಅವರ ಪಾರ್ಕ್ ಮಾಡಲಿಕ್ಕೆ ಮುಂದೆ ಬಂದರು ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ. ಆದರೆ ನಮ್ಮಲ್ಲಿ ಜಾಗ ಮಾತ್ರ ಕೊಡಲಿಕ್ಕೆ ಇನ್ನೂ ಆಗುತ್ತಿಲ್ಲ. ಸಲುವಾಗಿ ನಾನು ಹೇಳುವುದೇನು ಕೇಳಿದ್ರೆ, ಊರಿನ ಜನರಿಗೆ ಮತ್ತು ನಿಮಗೂ ಪತ್ರಕರ್ತರಿಗೆ ಹೇಳುವುದು ನಾನೇನು ಕೇಳಿದ್ರೆ, ಎಲ್ಲಿಯಾದರೂ ಯಾರಾದರೂ ನೀವು ಇನ್ಫ್ಲುಯೆನ್ಸ್ನಲ್ಲಿ ಜಾಗವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ರೆ ಇವತ್ತಿಗೂ ಅವರು ಮನಸ್ಸು ಮಾಡ್ಬೋದು ಅಂತ ನಾನು ತಿಳಿತೇನೆ. ಅವ್ರು ಹೇಳೋದುಂಟು, ಜಿ ಭಟ್ ಸರ್ ಕೂಡ ನನಗೆ ಹೇಳ್ತಾರೆ. ಸಲುವಾಗಿ ನಾನು ಹೇಳ್ತೇನೆ, ಇದ್ರ ಬಗ್ಗೆ ಎಲ್ಲ ಪದೇ ಪದೇ ನೀವು ಪತ್ರಿಕೆಯಲ್ಲಿ ಒತ್ತು ಮಾಡಿ ಯಾರಾದರೂ ಸರ್ಕಾರದ ಜನಪ್ರತಿನಿಧಿಗಳು ಪ್ರಯತ್ನ ಮಾಡಬಹುದು. ಹಾಗಾಗಿ ಇಲ್ಲಿ ನೋಡಿ, ಪ್ರವಾಸೋದ್ಯಮ ಬೆಳೆಯುವಂಥದ್ದು ಒಳ್ಳೆಯ ಜಾಗ, ಅದರಿಂದ ಕೂಡ ಪ್ರವಾಸೋದ್ಯಮ ನಮಗೆ ಬೆಳೀಲಿಕ್ಕೆ ಚಾನ್ಸಸ್ ಉಂಟು. ಸಲುವಾಗಿ ತಾವೆಲ್ಲರೂ ಇದ್ರ ಬಗ್ಗೆ ಹೆಚ್ಚಿನ ಪ್ರಯತ್ನ ಮಾಡಬೇಕು. ನಾನು ಹೇಳಿದ್ದು ನಾನು ಹೇಳ್ತೇನೆ ಹೋಗ್ತೇನೆ ಹಾಗಲ್ಲ, ಆಗಬೇಕು ಕೆಲಸ. ಅಂಥ ಹಠಮಾರಿತನ ನಮ್ಮಲ್ಲಿ ಇದ್ದರೆ ಸಾಧನೆ ಸಾಧ್ಯ ಅಂತ ಹೇಳಿಕೆ ಬೇಕು. ನಾನು ನೋಡ್ರಿ ಚಾಲೆಂಜ್ ತಗೊಂಡು ಇಷ್ಟೆಲ್ಲ ಮಾಡಿದ್ದೇನೆ. 22 ವರ್ಷದಲ್ಲಿ 111 ಬ್ರಾಂಚು 9 ಜಿಲ್ಲೆಯಲ್ಲಿ ಮಾಡಿದೆ. ಈಗ ಜನರ ದುಡ್ಡು ನಮ್ಮ ಹತ್ರ 1450 ಕೋಟಿ ಉಂಟು. ನಾನು ಸದ್ರಾಣಿ ಈಗ ಉತ್ತರ ಕನ್ನಡ ಜಿಲ್ಲೆಯ ಅರ್ಬನ್ ಬ್ಯಾಂಕಿಂಗ್ಗಳ ಹಿಂದೆ ಹಾಕಿ ಮುಂದೆ ಹೋಗ್ತೇನೆ. ಸೊ ಆ ರೀತಿಯಲ್ಲಿ ನಂದು ಚಾಲೆಂಜ್ ಇಟ್ಕೊಂಡಿದ್ದೇನೆ. ಹಾಗಾಗಿ ಯುವ ಪತ್ರಕರ್ತರಿಗೆ ನಾನು ಹೇಳೋದೇನು ಬಿಟ್ಟರೆ, ನೀವು ಚಾಲೆಂಜ್ ತಗೊಳ್ಳಿ. ಪ್ರತಿಯೊಂದು ಇದರಲ್ಲಿ ಖಾಲಿ ಅಷ್ಟೇ ಅಲ್ಲ, ಪುಸ್ತಕ ಕೂಡ ಬರೀರಿ, ಸಾಹಿತಿಗಳಾಗಿ ಬೇರೆಯವರನ್ನು ಸಾಹಿತಿಗಳನ್ನಾಗಿ ಮಾಡಿ ಆ ರೀತಿ ಚಾಲೆಂಜ್ ನೀವು ತಗೊಂಡು ಒಳ್ಳೊಳ್ಳೆ ಆರ್ಟಿಕಲ್ ನಿಮ್ಮಲ್ಲಿ ಬರಲಿ. ಹೊನ್ನಾವರ ಸುದ್ದಿ ನಮಗೆ ಸಿಹಿಯಾಗಿ ನಾವು ಸ್ವೀಕರಿಸುವಂತಾಗಲಿ ಅಂತ ಈ ಸಮಯದಲ್ಲಿ ಹೇಳ್ತಾ, ಅದೇ ರೀತಿ ಬಹಳ ಸಮಸ್ಯೆಗಳು ಇಲ್ಲಿ ಕೂಡ ನೋಡಿ. ರೈಲ್ವೆ ಈಗ ಅಂಕೋಲಾ ರೈಲ್ವೆ ಬಹುತೇಕ, ಅಂಕೋಲಾ ಹುಬ್ಳಿ ರೈಲ್ವೆ ಬಹುತೇಕ ಆಗ್ತದೆ, ಫೈನಲ್ ಇದರಲ್ಲಿ ಉಂಟು. ನಾನು ಮೊನ್ನೆ ಕೂಡ ಹುಬ್ಳಿಗೆ ಹೋಗಿದ್ದೆ. ಸೊ ಭಾಳಷ್ಟು ನಮ್ಮ ಕಾರವಾರ ಅಂಕೋಲಾದಿಂದ ಭಾಳಷ್ಟು ಜನ ಹೋಗಿದ್ರು. ಅಲ್ಲಿ ಹುಬ್ಳಿ ಅಂಕೋಲಾ ರೈಲ್ವೆ ಬರ್ತದೆ. ಇನ್ನು ಉಳಿದದ್ದು ನಮ್ಮ ತಾಳಗುಪ್ಪ ಹೊನ್ನಾವರ ರೈಲ್ವೆ. ಇದ್ರ ಬಗ್ಗೆ ಕೂಡ ಆವಾಗ ಹೇಳ್ತೇ ಇರಬೇಕು. ಪತ್ರಿಕೋದ್ಯಮ ಮೂಲಕ ನೀವೇ ಮಾಡೋದದು. ನೀವು ಇದು ಮಾಡಿದ್ರೆ ಮಾತ್ರ ಇದು ಸಂದರ್ಶನ ತಗೊಂಡೋ ಅಥವಾ ಯಾವ ರೀತಿಯಲ್ಲಿ ಆರ್ಟಿಕಲ್ ಬರ್ದೋ ಅದನ್ನು ಕೂಡ ಮಾಡಿ ಇದು ಮಾಡಿದ್ರೆ ಈ ಕರಾವಳಿ ಬೆಲ್ಟ್ ಎಷ್ಟು ಅಭಿವೃದ್ಧಿ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಮಾಡೋದು ಏನು ಹೇಳಿದ್ರೆ, ಅಂತ ದೊಡ್ಡ ಸ್ಟ್ರೈಕ್ ಕೂಡ ಆಗಲಿ. ನಾನು ಹೇಳ್ತೇನೆ, ಪ್ರಾಣಿಗಳು ಸಾಯ್ತಾರೆ, ಇದು ಟೈಗರ್ ವಲಯ. ಇದು ನಾವು ಮನುಷ್ಯರು ಟ್ರೈನ್ ಬಂದರೆ, ದಾರಿ ಮೇಲಿಂದ ಬಸ್ ಬಂದರೆ ನಾವು ಅಷ್ಟು ಬೇಗ ಓಡುವುದಿಲ್ಲ. ಪ್ರಾಣಿಗಳು ಸ್ವಲ್ಪ ಶಬ್ದ ಆದ ಕೂಡಲೇ ಅವರು ಅಲರ್ಟ್ ಆಗ್ತಾರೆ. ಅವರಷ್ಟು ಪ್ರಾಣಿಗಳಷ್ಟು ಹುಷಾರಿ ಯಾರು ಮನುಷ್ಯರಿಗೆ. ಸೊ ಆ ರೀತಿ ಉಂಟು. ಅದು ಏನು ಇಷ್ಟು ದಿವಸ ಈ ನಾವು ನೋಡ್ತೇವಲ್ಲ, ಇಲ್ಲಿ ಹೋಗುದು, ಯಲ್ಲಾಪುರ ಹೋಗುದು ರೋಡಿಗೆ ಅರಣ್ಯ, ಆಚೆ ಈಚೆ ಅರಣ್ಯ ಉಂಟು. ಎಷ್ಟು ಪ್ರಾಣಿಗಳು ದಿವಸಕ್ಕೆ ಸಾಯ್ತಾರೋ ಇಲ್ಲ. ಸೊ ಅವ್ರೂ ಚುರುಕಾಗಿದ್ದಾರೆ, ಅವರಿಗೆ ಗೊತ್ತುಂಟು. ಸೊ ಇದರಿಂದ ಅದನ್ನು ಕೂಡ ಹಾಗೆ ಬಿದ್ದಿದೆ. ಬಹುತೇಕ ಕಾಗೇರಿಯವರು ನಮ್ಮ MP ಮನಸ್ಸು ಮಾಡಿದ್ರೆ ಆಗ್ಬೋದು. ಹಾಗಾಗಿ ನಿಮ್ಮೆಲ್ಲರ ಹೋರಾಟ ಅಥವಾ ನೀವು ಪತ್ರಿಕೆಯ ಮೂಲಕ ನಿಮ್ಮ ಒಂದು ವಿನಂತಿ ಅದರಲ್ಲಿ ಇರಲಿ ಅಂತ ಹೇಳ್ತೇನೆ. ಇನ್ನು ಪ್ರವಾಸೋದ್ಯಮ ಇಲ್ಲಿ ಕೂಡ ಬೆಳೆದಿದೆ. ಬಹಳಷ್ಟು ಪ್ರವಾಸಿಗರು ಕೂಡ ಇಲ್ಲಿಗೆ ಬರ್ತಾರೆ. ತುಂಬ ಖುಷಿಯಾಗಿದೆ. ಪ್ರವಾಸೋದ್ಯಮ ಕ್ಷೇತ್ರ ಅಂತ ಹೇಳ್ಕೊಂಡು ಆಗಿದೆ.
ಆದರೆ ಸ್ವಚ್ಛತೆ ಬಗ್ಗೆ ಲಕ್ಷ್ಯ ಕೊಡೋದು. ಸ್ವಚ್ಛತೆ ಇಲ್ಲ, ಭಾಳಷ್ಟು ನೋಡ್ತೇವೆ ಕಸದ ರಾಶಿ ರೋಡ್ ಸೈಡಿಗೆಲ್ಲ ತುಂಬ ಕಸ. ನಾವು ಕಾರವಾರದಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ನಮ್ಮ ವಕೀಲರಾದ ನಾಗರಾಜ್ ನಾಯ್ಕ್ ಸರ್ದ ಒಂದು ಇದರಲ್ಲಿ ನಾವೊಂದು ಪೊಹರೆ ವೇದಿಕೆ ಅಂತ ಮಾಡಿ ಸಾಧಾರಣ 60ರಿಂದ 70 ಜನ ಪ್ರತಿ ವಾರ, ಈ ಮಳೆಯಲ್ಲೆಲ್ಲ 40-45 ಜನ ಆದರೂ ಕೂಡ ಬರ್ತಾರೆ. ಸೊ ಪ್ರತಿ ಶನಿವಾರ 1 ಗಂಟೆ ಬೆಳಿಗ್ಗೆ 6:30ಯಿಂದ 7:30 ನಾವು ಕಸವನ್ನು ಅದು ಮಾಡ್ತೇವೆ. ಅದ್ರ ಸಲುವಾಗಿ ಮುನ್ಸಿಪಾಲ್ಟಿಗೂ ಕೂಡ ಈ ಸಲ ಇಡೀ ಇದರಲ್ಲಿ 6th ರ್ಯಾಂಕ್ ಏನೋ ಬಂದಿದೆ. ಆ ರೀತಿಯಲ್ಲಿ ಕಾರವಾರ ನಾವು ಮಾಡ್ತಿದ್ದೇವೆ. ಅದರಲ್ಲಿ ನಾನು ಕೂಡ ಈ ವರ್ಷಕ್ಕೊಂದೊಂದು ಗೌರವಾಧ್ಯಕ್ಷ ಮಾಡ್ತಾರೆ. ಈ ವರ್ಷ ನಾನು ಗೌರವಾಧ್ಯಕ್ಷ ಆಗಿದ್ದೇನೆ. ನನಗೆ ಬಯಕೆ ಉಂಟು, ಈ ಮಳೆ ಸ್ವಲ್ಪ ಮುಗಿದ ಕೂಡಲೇ ಹೊನ್ನಾವರದಲ್ಲೂ ಕೂಡ ಒಂದು ಘಟಕ ಚಾಲೂ ಮಾಡಬೇಕು, ನೀವೆಲ್ಲ ಸಹಕಾರ ಕೊಡ್ತೀರಿ ಅಂತ ಹೇಳ್ಕೊಂಡು ಈ ಸಮಯದಲ್ಲಿ ನಿಮ್ಮ ಹತ್ರ ಹೇಳಿಕೆ ಬಯಸ್ತೇನೆ. ಅದೇ ರೀತಿ ಬ್ರಿಡ್ಜ್ ಕೂಡ, ಇನ್ನೊಂದು ಬ್ರಿಡ್ಜ್ ಆಗಲಿ ನೋಡೋದಿಲ್ಲ ನಮ್ಮ ಸದಾಶಿವಗಡೆ ಏನಾಯ್ತು ಪ್ರಾಬ್ಲಮ್ ಅಂತ. ಸೊ ಅದಕ್ಕಾಗಿ ನಾನು ಪ್ಯಾರಲಲ್ ಬ್ರಿಡ್ಜ್ ಬೇಕೇ ಬೇಕು. ಅದ್ರ ಬಗ್ಗೆ ಕೂಡ ನೀವು ಮಾತಾಡಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಅಂತ ಈ ಸಮಯದಲ್ಲಿ ಹೇಳುತ್ತೇನೆ. ನನಗೆ ಒಂದು ಇಲ್ಲಿ ಬರಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಪತ್ರಿಕಾ ಮಿತ್ರರಿಗೆ, ಹಿರಿಯರಾದ ಜೀವಭಟ್ ಸರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಿ ನಾನು ಮುಗಿಸ್ತೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತ ಎಲ್ಲ ಮಾರ್ಗದರ್ಶಕರೇ, ಹಿರಿಯರೇ, ಪ್ರಪ್ರಥಮವಾಗಿ ಹೊನ್ನಾವರದ ಪತ್ರಿಕಾ ಸಂಘಕ್ಕೆ ನಾನು ಪತ್ರಿಕಾ ದಿನಾಚರಣೆಯ ಶುಭಾಶಯವನ್ನು ಕೋರ್ತೇನೆ. ನಾನು ಹೆಚ್ಚಿಗೆ ಭಾಷಣ ಮಾಡೋದಿಲ್ಲ, ಯಾಕಂದರೆ ಗಣಪತಿ ಸರ್ ಅವರು ನಮ್ಮ ಜೀವ ಭಟ್ರು ಮಾತಾಡಿದ ಮೇಲೆ ನಾವು ಮಾತಾಡಿದ್ರೆ ಏನು ಮಾತಾಡಿದ್ರೆ ಆಭಾಸ ಆಗ್ತದೆ. ನಾನು ಮೂಡ ಹಾಳು ಮಾಡಿ ಹೋಗಿದ್ದಾರೆ ರಘುಪಯ್ಯವರು ಅಂತ ಹೇಳೋದು ಬೇಡ. ನನಗೆ ಅಲ್ಪಜ್ಞಾನಿ ನಾನು ಈ ವಿಷಯದಲ್ಲಿ. ಪತ್ರಿಕೆ ಅಂದರೆ ನನಗೆ ಎಲ್ಲ ನನ್ನ ಸಮಕಾಲೀನರು, ಯಾಕಂದರೆ ನನ್ನ ಏಜ್ದವರೇ ಇದ್ದಾರೆ ಎಲ್ಲ ಪತ್ರಿಕೆಯಲ್ಲಿ ಪತ್ರಿಕಾಕರ್ತರು. ಜೀವ ಭಟ್ರು ಅವರಿಗೆ ಭೀಷ್ಮ, ಅವರು ಹಿರಿಯರೆಲ್ಲ ಮಿಶ್ರಣ ಹೊನ್ನಾವರದಲ್ಲಿ ಪತ್ರಿಕಾ ಸಂಘದಲ್ಲಿದೆ. ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ಕೆ ಪೂರಕವಾಗಿ ಮಾಡ್ತಾ ಇದ್ದಾರೆ. ಯಾಕೆಂದರೆ 80 ವರ್ಷದ ನಾನು ಸಮಾಜ ಚಟುವಟಿಕೆಯಲ್ಲಿ ಇದ್ದೇನೆ, ನಾನು ನೋಡಿದ್ದೇನೆ. ದಯವಿಟ್ಟು ಇದೇ ಹೊಂದಾಣಿಕೆ ಅವರನ್ನು ಮುಂದುವರಿಯಲಿ, ಹೊನ್ನಾವರದ ಅಭಿವೃದ್ಧಿಗೆ ಅವರ ಹೊಂದಾಣಿಕೆ ಪೂರಕವಾಗಲಿ ಅಂತ ಹೇಳ್ತಾ, ನನಗೆ ಇಷ್ಟೆಲ್ಲ ಸಾಧಕರ ಮಧ್ಯದಲ್ಲಿ ಆಸೀನರಾಗುವ ಅವಕಾಶ, ಭಾಗವಹಿಸುವ ಅವಕಾಶ ಕೊಟ್ಟದ ಬಗ್ಗೆ ಹೊನ್ನಾವರದ ಎಲ್ಲ ಪತ್ರಕರ್ತರ ಸಂಘಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಇದು ನನ್ನ ವೈಯಕ್ತಿಕವಾಗಿ ನನಗೆ ಕೊಟ್ಟ ಗೌರವಕ್ಕಿಂತ ನಮ್ಮ ಸಂಸ್ಥೆಗೆ ಕೊಟ್ಟ ಗೌರವ, ಸಂಸ್ಥೆಯ ಪೂರಕವಾಗಿ ನಾನು ಕರೆದಿದ್ದಾರೆ ಅಂತ ಹೇಳಿ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಕೋರಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಿರಿಯ ಪತ್ರಕರ್ತರು ಆದಂಥ ಬಿ ಗಣಪತಿಯವರು, ಮುಖ್ಯ ಅತಿಥಿಗಳಾದ ಅಧ್ಯಕ್ಷ ಸೈಂಟ್ ಮಿಲಾಗ್ರಿಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದ ಜಾರ್ಜ್ ಫರ್ನಾಂಡಿಸ್ ಅವರೇ, ಹಾಗೂ ಈ ಶಾಲೆಯ ನ್ಯೂ ಸ್ಕೂಲ್ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ರಘುಪಯ್ಯವರೇ, ಸನ್ಮಾನವನ್ನು ನಾವು ಅಭಿನಂದಿಸಿದಂಥ ಹಿರಿಯ ಪತ್ರಕರ್ತರ ಜೀವ ಭಟ್ ಅವರೇ, ಶಿವಾನಂದ ಮೇತ್ರವರೇ, ಕೋಪಲ್ಲೆ ಮೂಲಕ ಸಾಧನೆ ಮಾಡಿದಂಥ ಶಿವಾನಂದ ಮಡಿವಾಳರವರೇ, ನಮ್ಮ ಹೊನ್ನಾವರದಲ್ಲಿ ಕಳೆದ 15 ವರ್ಷಗಳ ಹಿಂದೆ ಹೊನ್ನಾವರ ತಾಲೂಕಾ ಪತ್ರಕರ್ತರ ಸಂಘ ದಿನೇಶ್ ಹೆಗಡೆಯವರ ಅಧ್ಯಕ್ಷತೆಯಲ್ಲಿ ಆರಂಭ ಆಯಿತು. ಅದರ ನಂತರ ಕಾರ್ಯರತ ಪತ್ರಕರ್ತರ ಸಂಘದಲ್ಲಿ ನಾವು ವಿಲೀನವಾಗಿ ವಸ್ತುನಿಷ್ಠ ಪತ್ರಿಕೋದ್ಯಮ ವರದಿಗಳನ್ನು ಮಾಡ್ತಾ, ಜನಸಾಮಾನ್ಯರಲ್ಲಿ ಏಕತೆಯಿಂದ ನೋಡ್ತಾ, ಎಲ್ಲ ಸಂಘ ಸಂಸ್ಥೆಗಳಿಗೂ ರಾಜಕೀಯ ಪಕ್ಷಗಳ ಜೊತೆಗೂ ಒಂದೇ ರೀತಿಯಲ್ಲಿ ನಮ್ಮ ಸೇವೆಯನ್ನು ನೀಡ್ತಾ ಬಂದಿದ್ದರಿಂದ ಇವತ್ತು ಇಷ್ಟು ಬಡ ಇದ್ದರೂ ನೀವೆಲ್ಲ ಇಷ್ಟೆಲ್ಲ ಜನ ಬಂದು ನಮಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾವು ಮಾಡುವ ಎಲ್ಲ ಕಾರ್ಯಗಳಿಗೆ ನಮ್ಮ ಹಿರಿಯ ಪತ್ರಕರ್ತರ ಜೀವ ಭಟ್ರ ಮಾರ್ಗದರ್ಶನವನ್ನು ನಮ್ಗೆ ಯಾವಾಗ ಮಾಡ್ತಾ ಇರ್ತಾರೆ. ನಮ್ಮ ಹೊನ್ನಾವರದಲ್ಲಿ ಈಗ ಪತ್ರಕರ್ತರ ಒಂದು ಸಭಾಭವನ, ಪತ್ರಿಕಾ ಭವನ ಬೇಕು ಎಂಬ ಅಭಿಪ್ರಾಯ ನಮಗೆ ಎಲ್ಲರಿಗಿತ್ತು. ಅದರ ಬಗ್ಗೆ ನಾವು ಮಂತ್ರಿಗಳಿಗೆ, ಅಧಿಕಾರಿಗಳಿಗೆಲ್ಲ ಮನವಿ ಕೊಟ್ಟಿದ್ದೇವೆ. ಅದು ಪ್ರಗತಿಯಲ್ಲಿ ಉಂಟು, ಅದು ಶೀಘ್ರದಲ್ಲಿ ಆಗ್ತದೆ ಎಂಬ ಭರವಸೆ ನಮಗಿದೆ. ಈ ವರ್ಷ ನಮ್ಮ ಸಿರ್ಸಿ ಕಾರ್ಯರತ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವ ಭಾರಿ ವಿಜೃಂಭಣೆಯಿಂದ ಆಯಿತು. ಅದರ ಸಮಾರಂಭ ಹೊನ್ನಾವರದಲ್ಲಿ ಆಯಿತು. ಆ ಸಮಾರಂಭಕ್ಕೆ ಸ್ವರ್ಣ ಸಂಚಿಕೆಗೆ
ಹೊನ್ನಾವರದ ಅನೇಕ ಸಂಘ ಸಂಸ್ಥೆಗಳು ಜಾಹೀರಾತು ಕೊಟ್ಟು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿಕ್ಕೆ ಎಲ್ಲ ಕಾರ್ಯಕರ್ತರಾಗಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಿ ಗಣಪತಿ ಅವರ ಬಗ್ಗೆ ಹೇಳಬೇಕಂದ್ರೆ ಅವರು ಗ್ರಾಮೀಣ ಭಾಗದಿಂದ ಬಹುಮುಖ ಪ್ರತಿಭೆ. ಅದು ಬೆಂಗಳೂರಿಗೆ ಹೋಗಿಕೊಂಡು ಅಲ್ಲೂ ತಮ್ಮ ಛಾಪನ್ನು ಮೂಡಿಸಿದವರು. ಇಲ್ಲಿಯ ಪತ್ರಕರ್ತರು ಎಲ್ಲ ನಿಷ್ಠೆ ಪ್ರಾಮಾಣಿಕತೆಯಿಂದಲೇ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ನಮ್ಮೆಲ್ಲ ಪತ್ರಕರ್ತರು ಒಂದೇ ಕುಟುಂಬದ ಸದಸ್ಯರಂತೆ ಪ್ರೀತಿ ವಾತ್ಸಲ್ಯದಿಂದ ಒಡನಾಡಿಕೊಂಡು ಇದ್ದೇವೆ ನಾವು. ಜಾರ್ಜ್ ಫರ್ನಾಂಡಿಸ್ ಅವರು ಗ್ರಾಮೀಣ ಮಂಕಿಯಲ್ಲಿ ಬಂದಂಥ ಬಡ ಕುಟುಂಬದಿಂದ ಬಂದ್ಕೊಂಡು ಇವತ್ತು 11 ಶಾಖೆಗಳನ್ನು ಮಾಡಿ ಸಾವಿರಾರು ಜನರಿಗೆ ಅಪ್ರತ್ಯಕ್ಷವಾಗಿ ಬದುಕಿ ದಾರಿಯನ್ನು ಕೊಟ್ಟಂಥವರು. ರಘುಪೈ ಅವರು ಸಾಮಾಜಿಕ ಕಾರ್ಯದಲ್ಲಿ ಹೊನ್ನಾವರದಲ್ಲಿ ತುಂಬ ಹೆಸರುವಾಸಿ. ಅರ್ಬನ್ ಬ್ಯಾಂಕಿನ ನಿರ್ದೇಶಕರಾಗಿ, ನ್ಯೂಸ್ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಸಮರ್ಥವಾಗಿ ಸಮಾಜ ಸೇವೆಯನ್ನು ಮಾಡ್ತಿದ್ದಂಥವರು. ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂಘ ಸಂಸ್ಥೆಗಳು, ಸರ್ಕಾರಿ ಅಧಿಕಾರಿಗಳು, ರಾಜಕೀಯ ಪಕ್ಷದ ಮುಖಂಡರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ನಿಮಗೆಲ್ಲರೂ ಧನ್ಯವಾದ ಹೇಳಿಕೊಂಡು ನಾನು ಮಾತನಾಡ್ತೀನಿ. ಹೊನ್ನಾವರ ತಾಲೂಕು ಪತ್ರಿಕಾ ದಿನಾಚರಣೆಯನ್ನು ಇವತ್ತು ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಹಿರಿಯ ಪತ್ರಕರ್ತರು ಹಾಗೂ ಮುಖ್ಯಸ್ಥರು ಬಿ ಗಣಪತಿ ಚಾನೆಲ್ ಇವರು ಶ್ರೀ ಬಿ ಗಣಪತಿ ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷರು ಸೆಂಟ್ ಮಿಲಾಗ್ರೆಸ್ ಕ್ರೆಡಿಟ್ ಸೌಹಾರ್ದ ಸೊಸೈಟಿ ಹಾಗೂ ಕಸಾಪ ಜಿಲ್ಲಾ ಗೌರವ ಕಾರ್ಯದರ್ಶಿಗಳಂತಹ ಶ್ರೀಯುತ ಜಾರ್ಜ್ ಫರ್ನಾಂಡಿಸ್ ಅವರು ನಮ್ಮ ಕರೆಗೆ ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಇವರಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ತಾಲೂಕಾ ಕಾರ್ಯರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಸತೀಶ್ ತಾಂಡೇಲ್ ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ನ್ಯೂ ಸ್ಕೂಲ್ನ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಯುತ ರಘುಪೈ ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಎಚ್.ಎಸ್. ದೊರೆಸ್ವಾಮಿ ಪ್ರಶಸ್ತಿ ಪುರಸ್ಕೃತರಾದಂತಹ ಹಿರಿಯ ಪತ್ರಕರ್ತರಾದಂತಹ ಶ್ರೀಯುತ ಜೀವ ಭಟ್ ಇವರಿಗೆ ನಮ್ಮ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಇವರಿಗೆ ಸಂಘಟನೆಯ ಪರವಾಗಿ ಅಭಿನಂದನೆಗಳು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಯುವ ಪತ್ರಕರ್ತರಾದಂತಹ ಶ್ರೀಯುತ ಶಿವಾನಂದ ನೇಸ್ತ ಹಾಗೂ ಗೋಪಾಲನೆ ಮೂಲಕ ಸಾಧನೆ ಮಾಡಿದಂತಹ ಶಿವಾನಂದ ಮಡಿವಾಳ ಇವರನ್ನು ಸನ್ಮಾನಿಸಿದ್ದೀವಿ. ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ವಂದನೆಗಳು. ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ, ಶಿಕ್ಷಕರಿಗೂ, ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೂ, ಜನಪ್ರತಿನಿಧಿಗಳಿಗೂ ಎಲ್ಲರಿಗೂ ಸಂಘಟನೆಯ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪುಸ್ತಕವನ್ನು ನೆನಪಿನ ಕಾಣಿಕೆಯ ರೂಪದಲ್ಲಿ ನೀಡಿದಂತಹ ಜಿಲ್ಲಾ ಕಸಾಪ ಕಾರ್ಯದರ್ಶಿಗಳಂತಹ ಶ್ರೀಯುತ ಪಿ.ಆರ್. ನಾಯ್ಕರ್ ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಅಭಿನಂದನೆ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ನಮಗೆ ಕಾರ್ಯಕ್ರಮ ನಡೆಸಲು ಸ್ಥಳಾವಕಾಶ ಕೊಟ್ಟಂತಹ ನ್ಯೂ ಸ್ಕೂಲ್ನ ಆಡಳಿತ ಮಂಡಳಿ ಸದಸ್ಯರಿಗೂ ಹಾಗೂ ಎಲ್ಲ ಶಿಕ್ಷಕ ವರ್ಗದವರಿಗೂ ನಮ್ಮ ಸಂಘಟನೆ ಪರವಾಗಿ ಅಭಿನಂದನೆಗಳು. ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ದಾನಿಗಳಿಗೂ ಹಾಗೂ ಸಾರ್ವಜನಿಕರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.